ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸ್ವಾಗತ ಎಲ್ಲರಿಗೆ ಇವತ್ತಿನ 5ನೇ ದಿವಸದ ರಾಮಾಯಣದ ಚರ್ಚೆಗೆ. ವಿಭೀಷಣ ಶರಣಾಗತಿ ಎಂಬಂತಹ ಅತಿ ಮುಖ್ಯವಾದಂತಹ ವಿಷಯವನ್ನ ನಾವು ಚರ್ಚೆ ಮಾಡ್ತಾ ಇದ್ದೇವೆ. 5ನೇ ದಿವಸ ಇವತ್ತು. ಮೊದಲನೇ ದಿವಸ ನಾವು ಈ ರಾಮಾಯಣ ಎಂಬಂತಹ ಶರಣಾಗತಿ ವೇದ ಅಂತ ಏನ್ ಕರೀತಾರೆ, ಇದಕ್ಕೆ ಒಂದು ಸಣ್ಣ ಪೀಠಿಗೆಯನ್ನ ಕೊಟ್ವಿ. ಒಂದು ಆಚಾರ್ಯರು ಕರೀತಾರೆ. ಅದ್ರ ಬಗ್ಗೆ ನಾವು ಮೊದಲನೇ ದಿವಸ ಚರ್ಚೆ ಮಾಡಿದ್ವಿ. 2ನೇ ದಿವಸ ಅಂದ್ರೆ ಭಾನುವಾರ ಈ ವಿಭೀಷಣ ಶರಣಾಗತಿಯಲ್ಲಿ ಬಂದಂತಹ ಮುಖ್ಯ ಪ್ರಸಂಗ ಏನಿದೆ, ರಾವಣನ ಜೊತೆಗೆ ವಿಭೀಷಣನ ಸಂವಾದ ಏನಾಗತ್ತೆ, ಅದರಲ್ಲಿ ರಾವಣನಿಗೆ ಎಷ್ಟು ಬುದ್ಧಿ ಹೇಳಿದರೂ ಅವನು ತಿಳ್ಕೊಳ್ಳೋದಿಲ್ಲ ಅಂತ ವಿಭೀಷಣನಿಗೆ ಏನು ಅರ್ಥ ಆಗತ್ತೆ. ಆ ಸಂದರ್ಭದಲ್ಲಿ ಮತ್ತಷ್ಟು ತಿಳಿಯನ್ನ ಅವನಿಗೆ ಹೇಳಿ, ಮತ್ತಷ್ಟು ಬುದ್ಧಿ ಮಾತುಗಳನ್ನ ರಾವಣನಿಗೆ ಹೇಳಿ, ನಂತರ ಏನು ಪ್ರಯೋಜನ ಇಲ್ಲ ಅಂದ್ಮೇಲೆ ರಾಮನ ಶರಣಿಗೆ ಹೋಗ್ತಾನೆ ಅವನು. ಅದನ್ನ ನಾವು 2ನೇ ದಿವಸ ಚರ್ಚೆ ಮಾಡಿದ್ವಿ. ಮೊನ್ನೆ ಮತ್ತೆ ನಿನ್ನೆ ಅಂದ್ರೆ ಸೋಮವಾರ ಮತ್ತೆ ಮಂಗಳವಾರ 3ನೇ ಮತ್ತೆ 4ನೇ ದಿವಸಗಳು ನಾವು ಈ ಪ್ರಸಂಗವನ್ನ ನಿಜವಾಗ್ಲೂ ಪ್ರವೇಶ ಮಾಡಿ ಅನೇಕ ರಹಸ್ಯಾರ್ಥಗಳನ್ನ ನಮ್ಮ ಆಚಾರ್ಯರಾದಂತಹ ವೇದಾಂತ ದೇಶಿಕರು ಏನ್ ಕೊಟ್ಟಿದ್ದಾರೆ ಇದರ ಮೇಲೆ, ಅದರ ಬಗ್ಗೆ ನಾವು ಸಂಕ್ಷೇಪದಲ್ಲಿ ಮಾತ್ರ ಚರ್ಚೆ ಮಾಡಿದ್ವಿ. ನಾವೇನ್ ಚರ್ಚೆ ಮಾಡ್ತಾ ಇದೀವಿ ಇಲ್ಲಿ ಬಹಳ ಸಂಕ್ಷೇಪ. ನಿಜವಾಗ್ಲೂ ಅನೇಕ ಗೂಢಾರ್ಥಗಳನ್ನ ರಹಸ್ಯಾರ್ಥಗಳನ್ನ ಅವ್ರು ಕೊಟ್ಟಿದ್ದಾರೆ. ಆದ್ರೆ 1 ಗಂಟೆಯ ಸಮಯದಲ್ಲಿ ಎಷ್ಟು ಚರ್ಚೆ ಮಾಡೋದಕ್ಕಾಗುತ್ತೋ ಪ್ರತಿ ದಿವಸ ಅಷ್ಟು ಮಾತ್ರ ನಾನು ಮಾಡ್ತಾ ಇದ್ದೇನೆ. ಅದರಿಂದ ವಿಭೀಷಣ ಯಾವಾಗ ಆಕಾಶದ ಮಾರ್ಗದಲ್ಲಿ ರಾಮನಿದ್ದ ಕಡೆಗೆ, ಅಂದ್ರೆ ಇಂದಿನ ತಿರುಪ್ಪುಲ್ಲಾನಿ ಎಂಬಂತಹ ದಿವ್ಯ ದೇಶ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ಅತಿ ಶೀಘ್ರದಲ್ಲಿ ನೀವು ಹೋಗಿಲ್ಲ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಬರಬಹುದು. ಆ ದಿವ್ಯ ದೇಶ ಇದೆ ಅಲ್ಲಿ. ಆ ಒಂದು ಕ್ಷೇತ್ರಕ್ಕೆ ವಿಭೀಷಣ ಬರ್ತಾನೆ ತನ್ನ 4 ಅನುಚರರ ಜೊತೆಗೆ. ಅದರಿಂದ ಆಕಾಶದಲ್ಲಿ 5 ರಾಕ್ಷಸರು ಬಂದಂತೆ ಅಲ್ಲಿ ನೆರೆದಿದ್ದಂತಹ ಕೋತಿಗಳಿಗೆ ಅಥವಾ ವಾನರರಿಗೆ ಕಾಣಿಸ್ತದೆ. ಸಂಶಯ ಬರ್ತದೆ, ವಿಶೇಷವಾಗಿ ಸುಗ್ರೀವನಿಗೆ ಸಂಶಯ ಬರ್ತದೆ. ಆ ಸಂಶಯವನ್ನ ಮನಸ್ಸಿನಲ್ಲೇ ಇಟ್ಕೊಂಡು ವಿಭೀಷಣ ಹೇಳುವಂತಹ ಮಾತುಗಳನ್ನ ಕೇಳ್ತಾನೆ. ಅಲ್ಲಿ ವಿಭೀಷಣ 2 ಶರಣಾಗತಿಯ ಶ್ಲೋಕಗಳು, ಅತಿ ಮುಖ್ಯವಾಗಿರ್ತಕ್ಕಂತಹ ಶರಣಾಗತಿಯ ಶ್ಲೋಕಗಳು. ಅದರಲ್ಲೂ 2ನೇದು ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ ನಿವೇದಯದ ಮಾಂ ಕ್ಷಿಪ್ರಂ ವಿಭೀಷಣಂ ಉಪಸ್ಥಿತಂ. ಬಹಳ ಅದ್ಭುತವಾದಂತಹ ಶ್ಲೋಕ ಇದು. ಅದರಲ್ಲಿ ಶರಣಾಗತಿಯ ವಿವಿಧವಾಗಿರ್ತಕ್ಕಂತಹ ಅಂಗಗಳು ಅದರಲ್ಲಿ ಇಂಗಿತವಾಗಿವೆ ಅನ್ನೋದನ್ನ ನಾವು ಚರ್ಚೆ ಮಾಡಿದ್ವಿ. ಅದಾದ ಮೇಲೆ ಸುಗ್ರೀವ ಹೋಗಿ ರಾಮಚಂದ್ರನಿಗೆ ತನ್ನ ಸಂಶಯವನ್ನ ವ್ಯಕ್ತಪಡಿಸಿ, ಕೇವಲ ಸಂಶಯವನ್ನ ವ್ಯಕ್ತಪಡಿಸುವುದು ಮಾತ್ರ ಅಲ್ಲ, ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂತ ಹೇಳಿದ್ರೆ, ಪ್ರಾಯಶಃ ಇವನು ರಾವಣನಿಂದ ಕಳುಹಿಸಲ್ಪಟ್ಟಿದ್ದಾನೆ, ಆದ್ದರಿಂದ ಇವನು ನಮ್ಮ ಕಡೆ ಇರುವುದು ಕ್ಷೇಮವಲ್ಲ, ಅಷ್ಟು ಮಾತ್ರವಲ್ಲ, ಕ್ಷೇಮ ಮಾತ್ರ ಅಲ್ಲ ಅಂತ ಅಲ್ಲ, ಆದ್ರೆ ಅವನು ನಮ್ಮ ಹತ್ತಿರ ಬರುವುದು ಕೂಡ ಕ್ಷೇಮ ಅಲ್ಲ. ಆದ್ರಿಂದ ತಕ್ಷಣವೇ ಅವನ ಸಂಹಾರವನ್ನ ಮಾಡಿಬಿಡ್ಬೇಕು. ಮೊದಲು ಸೂಕ್ತ ದಂಡನೆಯನ್ನ ಕೊಟ್ಟು ಅವನು ನಂತರ ಅವನ ಸಂಹಾರವನ್ನ ಮಾಡಬೇಕು ಎಂಬುದಾಗಿ ಸುಗ್ರೀವ ಹೇಳ್ತಾನೆ. ಇದನ್ನ ಕೇಳಿ ರಾಮಚಂದ್ರ ಅದನ್ನ ಅಲ್ಲಗಳೆಯುವುದಿಲ್ಲ, ಅದಕ್ಕೆ ಪರಿಹಾಸ್ಯವನ್ನ ಮಾಡೋದಿಲ್ಲ. ರಾಮಚಂದ್ರನ ಪರಿಪಕ್ವವಾಗಿರ್ತಕ್ಕಂತಹ ವರ್ತನೆ ಏನಿದೆ, ಅವನ ನಡವಳಿಕೆ ಏನಿದೆ, ಅದನ್ನ ಇಲ್ಲಿ ನಾವು ನೋಡ್ತೀವಿ. ಅಷ್ಟು ಅಪರಿಪಕ್ವವಾದಂತಹ ಮಾತನ್ನ ಸುಗ್ರೀವ ಆಡಿದ್ದರೂ ಕೂಡ ರಾಮಚಂದ್ರ ಬಹಳ ಸಹನೆಯಿಂದ ಇದನ್ನ ಕೇವಲ ಒಬ್ಬ ಕೇವಲ ಬುದ್ಧಿಶಾಲಿ ಮಾತ್ರ ಅಲ್ಲ, ಅನುಭವಶಾಲಿ ಸಾಧ್ಯ ಅಂತ ಹೇಳ್ತಾನೆ. ಅದಾದ್ಮೇಲೆ ಪ್ರತಿಯೊಂದಕ್ಕೆ ಕೇಳ್ತಾನೆ. ಅಂಗದ ಏನ್ ಹೇಳ್ತಾನೆ, ಬೇರೆ ಕೊಡ್ತಾರೆ. ಅಂಗದ ತಟಸ್ಥವಾಗಿರ್ತಕ್ಕಂತಹ ಸ್ಥಾನವನ್ನ ತೆಗೆದುಕೊಂಡ್ರೆ, ಶರಭ ಒಬ್ಬ ಗೂಢಚರನನ್ನ ಕಳುಹಿಸಿ ಅಲ್ಲಿದ್ದಂತಹ ವಿಭೀಷಣನ ಉದ್ದೇಶವನ್ನ ತಿಳಿದುಕೊಂಡು ಬಂದು ಅದಾದ ಮೇಲೆ ನಮ್ಮ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು. ಜಾಂಬವಂತ ಸರ್ವಥಾ ಅವನನ್ನ ನಾವು ಸ್ವೀಕರಿಸಬಾರದು ಅಂತ ಹೇಳ್ತಾನೆ. ಈ ರೀತಿಯಲ್ಲಿ ನಾವು ಬೇರೆ ಬೇರೆ
ಒಂದೇ ನಿಮಿಷ. ತೊಂದರೆ ಆಗೋದಿಲ್ಲ ಅಂತ ಕಾಣುತ್ತೆ. ಸ್ಪಾಟ್ಲೈಟ್ ಮಾಡಿದ್ದೀನಿ. ಅದರಿಂದ ಅದೇ ರೀತಿಯಲ್ಲಿ ಮೈಂದ, ವಿವಿಧ ಮತ್ತೆ ಮೈಂದ ಇಬ್ರು ಅಣ್ಣ ತಮ್ಮಂದರು. ಆ ಮೈಂದ ಹೇಳ್ತಾನೆ, ನೀನೇ ಹೋಗಿ, ಅಂದ್ರೆ ರಾಮಚಂದ್ರ ನೀನೇ ಹೋಗಿ ಸೂಕ್ಷ್ಮವಾಗಿ ಅವನ ಉದ್ದೇಶವನ್ನ ತಿಳಿದುಕೊಂಡು ಬಂದು ನಂತರ ನಮ್ಮೆಲ್ಲರ ಒಟ್ಟಿಗೆ ಚರ್ಚೆ ಮಾಡಿ ಅದಾದ ಮೇಲೆ ಅವನನ್ನ ಸ್ವೀಕರಿಸಬೇಕೋ ಸ್ವೀಕರಿಸಬಾರದೋ ಎಂಬುದಂತೆ ನಮ್ಮ ನಿರ್ಧಾರವನ್ನ ತೆಗೆದುಕೊಳ್ಳಬಹುದು ಎಂಬುದಾಗಿ ಹೇಳ್ತಾನೆ. ಅದಾದ ಮೇಲೆ ಅಲ್ಲಿ ವಿಭೀಷಣ ಶರಣಾಗತಿಯ ಶ್ಲೋಕ ಏನಿತ್ತು ಅದರಲ್ಲಿ ಬರುವಂತಹ ಎರಡು ಮುಖ್ಯವಾಗಿರತಕ್ಕಂಥ ಶಬ್ದಗಳೇನಿದೆ, ಸರ್ವಲೋಕ ಶರಣ್ಯಾಯ ಮತ್ತೆ ಮಹಾತ್ಮನೆ, ಅದೆರಡಕ್ಕೂ ಏನು ಸೂಕ್ಷ್ಮವಾದಂತಹ ಅಲೌಕಿಕವಾದಂತಹ ಅರ್ಥ ಇದೆ ಅನ್ನೋದನ್ನ ನಾವು ಗಮನಿಸಿದ್ವಿ. ಸರ್ವಲೋಕ ಶರಣ್ಯಾಯ ಅಂತ ಹೇಳಿದ್ರೆ ಭಗವಂತನ ಸೌಲಭ್ಯವನ್ನ ತೋರಿಸುತ್ತೆ. ಅದೇ ರೀತಿ ಮಹಾತ್ಮನೆ ಎಂಬಂತಹ ಶಬ್ದ, ಮಹಾತ್ಮ ಎಂಬಂತಹ ಶಬ್ದ ಭಗವಂತನ ಪರತ್ವವನ್ನ ಸೂಚಿಸುತ್ತದೆ ಅಲ್ಲ. ಅದರಿಂದ ಸೌಲಭ್ಯ ಮತ್ತೆ ಪರತ್ವ ಎರಡೂ ಶರಣ್ಯನಾಗಿರ್ತಕ್ಕಂಥ ವ್ಯಕ್ತಿಗೆ ಬಹಳ ಮುಖ್ಯ. ಕೇವಲ ಸೌಲಭ್ಯವಿದ್ದರೆ ಹುಲ್ಲುಕಡ್ಡಿಯ ತರಹ ಅವನು ಶರಣ್ಯನಾಗೋದಿಲ್ಲ. ಹುಲ್ಲುಕಡ್ಡಿಗೂ ಸೌಲಭ್ಯ ಇದೆ, ಆದರೆ ಅದಕ್ಕೆ ಪರತ್ವ ಇಲ್ಲ. ಅದರಿಂದ ನಾವು ಹುಲ್ಲುಕಡ್ಡಿಗೆ ನಾವು ಶರಣ ಹೋಗೋದಿಲ್ಲ ಅಲ್ವಾ. ಅದು ಹೇಳೋದಕ್ಕೆ ಹಾಸ್ಯಕರವಾಗಿದೆ. ಅದೇ ರೀತಿಯಲ್ಲಿ ಮೇರು ಪರ್ವತಕ್ಕೆ ಪರತ್ವವಿದೆ, ಆದ್ರೆ ಸೌಲಭ್ಯವಿಲ್ಲ. ಅದನ್ನ ನಾವು ನೋಡೋದಕ್ಕೂ ಸಾಧ್ಯವಿಲ್ಲ. ಮೇರೋಹೋ ದಕ್ಷಿಣೇ ಪಾರ್ಶ್ವೆ ಅಂತ ಪ್ರತಿ ದಿವಸ ಸಂಕಲ್ಪ ಮಾಡ್ಬೇಕಾದ್ರೆ ಹೇಳ್ತೇವೆ ಅಷ್ಟೇನೆ, ಆದ್ರೆ ನಮಗೆ ನಮ್ಮ ಕಣ್ಣಿಗೆ ಗೋಚರವಾಗೋದಿಲ್ಲ ಅದು. ಆದ್ರಿಂದ ಎಷ್ಟು ಸೂಕ್ಷ್ಮವಾಗಿ ಯಾವ ಶಬ್ದವನ್ನ ಬಳಸಬೇಕು ಅಂತ ಬಹಳ ಯೋಚನೆ ಮಾಡಿ ವಿಭೀಷಣ ಆ ರೀತಿಯಾದಂತಹ ಶಬ್ದಗಳನ್ನ ಬಳಸ್ತಾ ಇದ್ದಾನೆ. ಆದ್ರೆ ಆಚಾರ್ಯರ ಮೂಲಕ ಮಾತ್ರ ನಮ್ಗೆ ಆ ಗೂಢಾರ್ಥಗಳು, ನಮ್ಗೆ ರಹಸ್ಯಾರ್ಥಗಳು ನಮ್ಗೆ ಗೊತ್ತಾಗ್ತದೆ. ಅದನ್ನ ನಾವು ಚರ್ಚೆ ಮಾಡಿದ್ವಿ. ತದನಂತರ ನಾವು ಶ್ರೀ ರಾಮಚಂದ್ರ ಯಾವ ಸ್ಥಾನವನ್ನ ಅಲ್ಲಿ ತೆಗೆದುಕೊಳ್ತಾನೆ, ಅದಕ್ಕಿಂತಲೂ ಮುಂಚೆ ಒಂದು ಹೇಳೋದೇನ್ ಮರ್ತೆ ಅಂತ ಹೇಳಿದ್ರೆ, ಹನುಮಂತ ಹೇಗೆ ಎಲ್ಲರಿಂದ ಭಿನ್ನಯಿಸ್ಕೊಳ್ತಾನೆ. ಎಲ್ಲಾ ವಾನರರು ಒಂದು ಪಕ್ಷವನ್ನ ತೆಗೆದುಕೊಂಡ್ರೆ ಪ್ರಾಯ ಹನುಮಂತ ವಿರುದ್ಧ ಪಕ್ಷವನ್ನ ತೆಗೆದುಕೊಳ್ತಾನೆ. ಯಾವ ಯಾವ ಸಲಹೆಗಳನ್ನ ಇತರರು ಕೊಟ್ಟಿದ್ದಾರೆ ಅದು ಈಗ ಮಾಡುವುದಕ್ಕೆ ವ್ಯಾವಹಾರಿಕವಲ್ಲ. ಈಗ ಗೂಢಚರನನ್ನ ಕಳುಹಿಸಿ ವಿಭೀಷಣನ ಉದ್ದೇಶವನ್ನ ತಿಳಿದುಕೊಂಡು ಬರುವುದು ಸೂಕ್ತವಲ್ಲ. ಹಾಗೆ ಕಳುಹಿಸಿದರೂ ಅವನು ಅದರಿಂದ ನಮ್ಗೆ ಅವನ ಮೈತ್ರಿ ಅನ್ನೋದು ನಷ್ಟವಾಗತ್ತೆ ಅಲ್ಲ. ಅದರಿಂದ ತಾನಾಗಿಯೇ ಬಂದಿರತಕ್ಕಂತಹ ಮೈತ್ರಿಯನ್ನ ಸ್ವೀಕರಿಸುವುದನ್ನ ಬಿಟ್ಟು ಈ ರೀತಿಯಾಗಿ ಗೂಢಚರರನ್ನ ಕಳಿಸಿದ್ರೆ ಆ ಮೈತ್ರಿಯನ್ನ ಕಳೆದುಕೊಂಡಂತೆ ಆಗ್ತದೆ ಎಂಬುದಾಗಿ ಹನುಮಂತ ಅದ್ಭುತವಾದಂತಹ ಮಾತುಗಳನ್ನ ಅಲ್ಲಿ ಆಡ್ತಾನೆ. ಅದಾದ್ಮೇಲೆ ರಾಮಚಂದ್ರ ಸುಗ್ರೀವನು ಹೇಳಿದಂತಹ ಮಾತುಗಳಿಗೂ ಹನುಮಂತ ಹೇಳಿದಂತಹ ಮಾತುಗಳಿಗೂ ಭಿನ್ನಯಿಸಿಕೊಂಡು ತನ್ನದೇ ಆದಂತಹ ಹೊಸ ಒಂದು ದೃಷ್ಟಿಕೋನವನ್ನ ಎಲ್ಲರ ಮುಂದೆ ಇಡ್ತಾನೆ. ಸುಗ್ರೀವ ವಿಭೀಷಣ ದೋಷ ಪೂರ್ಣನಾಗಿದ್ದಾನೆ, ರಾಕ್ಷಸನಾಗಿದ್ದಾನೆ, ಆದ್ರಿಂದ ಅವನನ್ನ ಸ್ವೀಕರಿಸಬಾರದು, ಅವನು ಸ್ವೀಕರಿಸುವುದಕ್ಕೆ ಅರ್ಹನಲ್ಲ ಅಂತ ಹೇಳಿದರೆ, ಅದೇ ರೀತಿಯಲ್ಲಿ ಹನುಮಂತ ವಿಭೀಷಣ ದೋಷರಹಿತನಾಗಿದ್ದಾನೆ, ಆದ್ರಿಂದ ಅವನು ಸ್ವೀಕರಿಸುವುದಕ್ಕೆ ಅರ್ಹನಾಗಿದ್ದಾನೆ ಅಂತ ಹೇಳಿದ್ರೆ, ಅದಕ್ಕೆ ವಿರುದ್ಧವಾಗಿ ರಾಮಚಂದ್ರ ಹೇಳ್ತಾನೆ ವಿಭೀಷಣ ದೋಷಪೂರ್ಣನಾಗಿದ್ದರೂ ಸ್ವೀಕರಿಸುವುದಕ್ಕೆ ಅರ್ಹನಾಗಿದ್ದಾನೆ. ಇದು ಒಂದು ಹೊಸ ದೃಷ್ಟಿಕೋನ. ಇದನ್ನ ರಾಮಚಂದ್ರ ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾನೆ. ಈ ಸೆಟ್ಟಿಂಗ್ ಅ ನ್ಯೂ ಟ್ರೆಂಡ್ ಅಲ್ಲ. ಈ ಮೂರನೇ ದೃಷ್ಟಿಕೋನ ಏನು ರಾಮಚಂದ್ರ ಇಟ್ಟಿದ್ದಾನೆ ಅದರ ಬಗ್ಗೆನೆ ನಾವು ಮತ್ತಷ್ಟು ಕೂಲಂಕುಷವಾಗಿ ಇವತ್ತು ನಾವು ಚರ್ಚೆ ಮಾಡ್ತೇವೆ. ಮತ್ತೆ ನಿನ್ನೆ ಕೊನೆಯದಾಗಿ ನಾವೇನ್ ನೋಡಿದ್ವಿ ಅಂತ ಹೇಳಿದ್ರೆ, ಒಬ್ಬ ಶರಣ್ಯ ಅಂತ ಹೇಳಿದ್ರೆ ಯಾರಲ್ಲಿ ಶರಣಾಗತಿಯನ್ನ ಮಾಡೋದಕ್ಕೆ ಆ ವ್ಯಕ್ತಿ ಯೋಗ್ಯನಾಗಿದ್ದಾನೆ, ಆ ವ್ಯಕ್ತಿ, ಆ ಯೋಗ್ಯ ವ್ಯಕ್ತಿಯಲ್ಲಿ ಶರಣ್ಯನಲ್ಲಿ ಇರಬೇಕಾದಂತಹ ಮೂರು ಅತಿ ಮುಖ್ಯವಾಗಿರ್ತಕ್ಕಂತಹ ಗುಣಗಳು ಯಾವುವು ಎಂಬುದನ್ನ ನಾವು ನೋಡಿದ್ವಿ. ಮೊದಲನೇದು ಸರ್ವಜ್ಞತ್ವ. ಅವನು ಎಲ್ಲವನ್ನೂ ತಿಳಿದುಕೊಂಡಿರುವನಾಗಿರಬೇಕು. ಆವಾಗ ಮಾತ್ರ ವಿರುದ್ಧ ಪಕ್ಷದವರು ಯಾವ ಉದ್ದೇಶದಿಂದ ಶರಣಾಗತಿಯನ್ನ ಮಾಡ್ತಾ ಇದ್ದಾರೆ ಅನ್ನೋದು ಅವನಿಗೆ ಗೊತ್ತಾಗ್ತದೆ. ಅದು ಮೊದಲನೇದು. ಎರಡನೇದು ಪರಮ ಕಾರುಣಿಕತ್ವ. ಅವನಲ್ಲಿ ಕರುಣೆ ಅನ್ನೋದು ತುಂಬಿ ತುಳುಕ್ತಾ ಇರಬೇಕು. ಆವಾಗ ಮಾತ್ರ ಶರಣಾಗತಿಯನ್ನ ಸ್ವೀಕರಿಸುವುದಕ್ಕೆ, ಇತರರ ಶರಣಾಗತಿಯನ್ನ ಸ್ವೀಕರಿಸುವುದಕ್ಕೆ ಮತ್ತೆ ಅವರಿಗೆ ಆಶ್ರಯವನ್ನ ನೀಡುವುದಕ್ಕೆ ಅವನಿಗೆ ಸಾಧ್ಯವಾಗ್ತದೆ. ಮತ್ತೆ ಮೂರನೇದು ಯಾವುದು ಅಂತ ಹೇಳಿದ್ರೆ ಸರ್ವಶಕ್ತಿತ್ವ ಅಲ್ಲ. ಕೇವಲ ನಾನು ನಿನಗೆ ಆಶ್ರಯವನ್ನ ನೀಡ್ತೀನಿ ಅಂತ ಹೇಳಿದ್ರೆ ಸಾಲದು, ಅದನ್ನ ನೀಡೋದಕ್ಕೆ
ಎಲ್ಲಾ ರೀತಿಯಾದಂತಹ ಶಕ್ತಿ ಕೂಡ ಅವನಲ್ಲಿ ಇರಬೇಕು. ಈ 3 ಗುಣಗಳು ಒಬ್ಬ ಶರಣ್ಯನಲ್ಲಿ ಇರಬೇಕು ಅನ್ನೋದನ್ನ ನಾವು ಚರ್ಚೆ ಮಾಡಿದ್ವಿ. ಆಯ್ತಾ? ಸೊ ಇದಾದ ಮೇಲೆ ಇವತ್ತು ನಾವೇನ್ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ, ಆ ಸಂವಾದ ಹೇಗೆ ಮುಂದುವರಿತದೆ, ರಾಮಚಂದ್ರನ ಸಂವಾದ ಹೇಗೆ ಮುಂದುವರಿತದೆ, ರಾಮಚಂದ್ರ ಮತ್ತಷ್ಟು ವಿಷಯಗಳನ್ನ ಹೇಗೆ ಅತಿ ಮಧುರವಾಗಿ ಎಲ್ಲರಿಗೂ ನಾಟುವ ಹಾಗೆ, ಎಲ್ಲರ ಮನಸ್ಸಿಗೂ ನಾಟುವ ಹಾಗೆ ಹೇಗೆ ಹೇಳ್ತಾನೆ, ತನ್ನ ಪಕ್ಷವನ್ನ ಹೇಗೆ ಸ್ಥಾಪಿಸ್ತಾನೆ, ಅದನ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ನೋಡಿ, ರಾಮಚಂದ್ರ ಈ ಎಲ್ಲರಿಂದ ಭಿನ್ನಯಿಸ್ಕೊಂಡ್ರು ಕೂಡ ಎಷ್ಟು ಸೂಕ್ಷ್ಮವಾಗಿ, ಎಷ್ಟು ಪರಿಪಕ್ವತೆಯಿಂದ ತನ್ನ ಪಕ್ಷವನ್ನ ಎಲ್ಲರ ಮುಂದೆ ಇಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಎಲ್ಲರಿಗೂ ಆ ಒಂದು ರಾಮಚಂದ್ರನ ಮಾತು ನಾಟತ್ತೆ ಅಲ್ಲ. ಇದು ಬಹಳ ಮುಖ್ಯ. ಯಾವಾಗ ಒಂದು ಮೀಟಿಂಗ್ ಮಾಡ್ತೀವಿ, ನಿನ್ನೆ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ, ಒಂದು ಮೀಟಿಂಗ್ ಮಾಡ್ಬೇಕಂತ ಹೇಳಿದ್ರೆ ಅಲ್ಲಿ ನಮ್ಮ ಪಕ್ಷವನ್ನ ಇಡಬೇಕು ಅಂತ ಹೇಳಿದ್ರೆ ಯಾರಿಗೂ ನಾವು ಅಪಮಾನ ಮಾಡಬಾರದು. ನೀನ್ ಹೇಳಿದ್ದು ಸರಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಏನಾಗತ್ತೆ, ನಾನ್ ಹೇಳ್ತಾ ಇರೋದು ಸರಿ ಇದೆ ಅಂತ ಹೇಳಿದ್ರು ಕೂಡ ಆ ಒಬ್ಬ ವ್ಯಕ್ತಿ ನನ್ನನ್ನ ಒಪ್ಪೋದಿಲ್ಲ. ಏಕೆ ಅಂತ ಹೇಳಿದ್ರೆ ಅವನ ಅಹಂಕಾರಕ್ಕೆ ನಾವು ಅಹಂಕಾರದ ಮೇಲೆ ಒಂದು ಕಲ್ಲನ್ನ ಹಾಕಿದ್ದೀವಿ ನಾವು ಅಲ್ಲ. ಅದರಿಂದ ಅಹಂಕಾರ ಅನ್ನೋದು ಬುದ್ಧಿಗತ ಮಿಗಿಲಾಗಿ ಇರೋದ್ರಿಂದ ಬುದ್ಧಿ ಶಕ್ತಿ ಅನ್ನೋದು ಅಹಂಕಾರದ ಮುಂದೆ ಕೆಲಸ ಮಾಡೋದಿಲ್ಲ. ಅದರಿಂದ ಯಾವಾಗಲೂ ನಾವು ಇತರರು ಹೇಳಿದ್ದನ್ನ ಒಪ್ಪದೇ ಹೋದ್ರೂ ಕೂಡ ಆರಂಭದಲ್ಲಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಏನ್ ಹೇಳ್ತಾ ಇದೀಯ, ಬಹಳ ಚೆನ್ನಾಗಿದೆ. ರಾಮಚಂದ್ರ ಹೀಗೆ ಮಾಡ್ತಾ ಇರೋದು. ಸುಗ್ರೀವ ಹೇಳೋದು ಕದಾಪಿ ರಾಮಚಂದ್ರ ಒಪ್ಪಲಿಲ್ಲ. ಆದ್ರೂ ಅವನೇನ್ ಹೇಳ್ತಾನೆ, ಎಷ್ಟು ಅನುಭವಶಾಲಿ ಮಾತು ಇದು ಅಲ್ಲ, ಹೊಗಳ್ತಾನೆ ಸುಗ್ರೀವನನ್ನ, ಎಷ್ಟು ಬುದ್ಧಿಶಾಲಿ ಮಾತು ಇದು ಅಂತ ಹೊಗಳ್ತಾನೆ. ಅದಾದ್ಮೇಲೆ ತನ್ನ ಪಕ್ಷವನ್ನ ಇಡ್ತಾನೆ ಎಲ್ಲರ ಮುಂದೆ, ಮತ್ತೆ ತನ್ನ ಪಕ್ಷವನ್ನ ಸ್ಥಾಪಿಸ್ತಾನೆ. ಇದನ್ನೇ ನಮ್ಮ ಶಾಸ್ತ್ರ ಶಬ್ದಗಳಲ್ಲಿ ಪೂರ್ವ ಪಕ್ಷ ಮತ್ತೆ ಅಪರ ಪಕ್ಷ ಅಂತ ಹೇಳ್ತೀವಿ. ಪೂರ್ವ ಪಕ್ಷ ಅಂತ ಹೇಳಿದ್ರೇನು? ಉದಾಹರಣೆಗೆ ಒಬ್ಬ ಆಚಾರ್ಯರು ತಮ್ಮ ವ್ಯಾಖ್ಯಾನವನ್ನು ಬರೀತಾ ಇದ್ದಾರೆ. ಆ ವ್ಯಾಖ್ಯಾನಕ್ಕಾದ್ರೆ ಯಾವ ಆ ಮತದ ಪ್ರವರ್ತಕಾಚಾರ್ಯ ಯಾರ್ಯಾರು ಇದ್ದಾರೆ ಅವರ ಹೆಸರನ್ನ ಯಾವತ್ತೂ ಹೇಳೋದಿಲ್ಲ. ಉದಾಹರಣೆಗೆ ರಾಮಾನುಜಾಚಾರ್ಯರು ಅಥವಾ ಮಧ್ವಾಚಾರ್ಯರು ಶಂಕರ ಮತವನ್ನ ಅಥವಾ ಅದ್ವೈತ ಮತವನ್ನ ಅದನ್ನ ಖಂಡನೆ ಮಾಡಬೇಕು ಅಂತ ಹೇಳಿದ್ರೆ, ಅಥವಾ ಶಂಕರಾಚಾರ್ಯರೇ ಬೌದ್ಧರ ಮತವನ್ನ ಖಂಡನೆ ಮಾಡಬೇಕು ಅಂತ ಹೇಳಿದ್ರೆ, ಬುದ್ಧ ಹೀಗೆ ಹೇಳ್ತಾನೆ ಅಂತ ಯಾವತ್ತೂ ಶಂಕರಾಚಾರ್ಯರು ಹೇಳೋದಿಲ್ಲ. ಕೇಚಿದಾಹು, ಸಂಸ್ಕೃತದಲ್ಲಿ ಕೇಚಿದಾಹು ಅಂದ್ರೆ ಕೆಲವೊಬ್ರು ಹೀಗೆ ಹೇಳ್ತಾರೆ ಅಲ್ಲ. ಅದರಿಂದ ಪೂರ್ವ ಪಕ್ಷ ಅಂತ ಹೇಳಿದ್ರೇನು, ಮುಂಚೆ ಇರ್ತಕ್ಕಂತಹ ಮತ, ಅದರ ಖಂಡನೆಯನ್ನ ನಾನು ಮಾಡ್ಬೇಕು ಅಂತ ಹೇಳಿದ್ರೆ ಬಹಳ ಆದರ ಪೂರ್ವಕವಾಗಿ ಅದನ್ನ ಖಂಡನೆ ಮಾಡಿದ್ರೆ ಯಾರು ಇದನ್ನ ಕೇಳ್ತಾ ಇದ್ದಾರೆ ಅವ್ರಿಗೆ ಈ ಅವರ ಮನಸ್ಸಿಗೆ ಇದು ನಾಟತ್ತೆ. ಇಲ್ಲ ಅಂತ ಹೇಳಿದ್ರೆ ಅಹಂಕಾರಕ್ಕೆ ಕಲ್ಲು ಹಾಕಿದಾಗೆ ಆಗತ್ತೆ, ಅದು ಯಾವುದೇ ಉದ್ದೇಶವನ್ನ ಪೂರೈಕೆ ಮಾಡೋದಿಲ್ಲ ಅಲ್ಲ. ಸೊ ಅದನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ತಡವಿಲ್ಲದೆ ಮತ್ತಷ್ಟು ವಿಷಯಗಳಿದೆ, ಇವತ್ತು ಚರ್ಚೆ ಮಾಡಿ ಶೇರ್ ಮಾಡ್ಕೋತಾ ಇದ್ದೀನಿ. ಎಲ್ರಿಗೂ ಕಾಣಿಸ್ತಾ ಇರಬೇಕು. ಇವತ್ತಿನ 5ನೇ ದಿವಸದ ಚರ್ಚೆ. ದಯವಿಟ್ಟು ಕ್ಷಮಿಸಿ, ಒಂದೇ ನಿಮಿಷ. ವಾಲ್ಮೀಕಿ ಪ್ರಣಾಮದಿಂದ ಆರಂಭಿಸೋಣ. ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ವಾಲ್ಮೀಕಿರ್ಮುನಿ ಸಿಂಹಸ್ಯ ಕವಿತಾವನಚಾರಿಣಃ ಶೃಣ್ವನ್ ರಾಮ ಕಥಾನಾದಂ ಕೋ ನಯಾತಿ ಪರಾಂ ಗತಿಂ. ಯಪ್ಪಿಬನ್ ಸತತಂ ರಾಮಚರಿತಾಮೃತ ಸಾಗರಂ ಮತೃಪ್ತಸ್ಥಂ ಮುನಿಂ ವಂದೇ ಪ್ರಾಚೇತಃ ಸಮಕಲ್ಮಷಂ. ರಾಮಚಂದ್ರ ಕಥೆಯ ಮೂಲಕ ವಾನರರಿಗೆ ತನ್ನ ಪಕ್ಷವನ್ನ ಹೇಳ್ತಾನೆ. ಯಾವ ಕಥೆ ಅಂತ ಹೇಳಿದ್ರೆ, ಇದು ಬಹಳ ಅಪೂರ್ವವಾಗಿರ್ತಕ್ಕಂತಹ ಕಥೆ. ಈ ಕಥೆ ಇತಿಹಾಸ ಸಂಗ್ರಹ ಎಂಬಂತಹ ಗ್ರಂಥದಲ್ಲಿ ಬರ್ತದೆ.
ಈ ಕಥೆ ಬಹಳ ಅಪೂರ್ವವಾದಂತ ಕಥೆ. ಕೆಲವೊಬ್ಬರು ನಿಮ್ಮಲ್ಲಿ ಈ ಕಥೆಯನ್ನ ಕೇಳಿದ್ರೂ ಇರಬಹುದು, ನನಗೆ ಗೊತ್ತಿಲ್ಲ. ಆದ್ರೆ ಬಹಳ ಸುಂದರವಾದಂತ ಕಥೆ. ನೋಡಿ, ಯಾವಾಗ ಕಥೆಯನ್ನ ಹೇಳ್ತೀವಿ ಆವಾಗ ಎಲ್ಲರ ಮನಸ್ಸು ಆ ಕೇಂದ್ರೀಕೃತವಾಗ್ತದೆ. ಒಂದೇ ಕ್ಷಣದಲ್ಲಿ ಅವರ ಧ್ಯಾನ ಆ ಕಥೆಯಲ್ಲಿ ಬಂದ್ಬಿಡ್ತದೆ. ಯಾಕೆಂದ್ರೆ ಕಥೆಯ ಸ್ವಭಾವನೇ ಅದು. ಅದು ಒಬ್ಬ ಸಣ್ಣ ಮಗು ಆಗಿರ್ಬೋದು ಅಥವಾ ಅವನು ವೃದ್ಧನೇ ಆಗಿರಬಹುದು, ಬಹಳ ವಯಸ್ಸಾದಂತಹ ವ್ಯಕ್ತಿ ಆಗಿರ್ಬೋದು. ಕತೆ ಹೇಳ್ಬೇಕಂದ್ರೆ ತಕ್ಷಣ ನಮ್ಮ ಕಾನ್ಸಂಟ್ರೇಷನ್ ಬಂದ್ಬಿಡುತ್ತೆ ಅಲ್ವಾ. ತತ್ವವನ್ನ ಹೇಳ್ಬೇಕಾದ್ರೆ ಅಲ್ಲಿ ಆ ರೀತಿಯಾದಂತಹ ಧ್ಯಾನ ಇರೋದಿಲ್ಲ, ಆದ್ರೆ ಕಥೆ ಹೇಳ್ಬೇಕಾದ್ರೆ ಬಂದ್ಬಿಡುತ್ತೆ. ಅದರಿಂದ ರಾಮಚಂದ್ರನಿಗೆ ಗೊತ್ತಿದೆ, ವಿಶೇಷವಾಗಿ ವಾನರರಿಗೆ ಕಥೆಯ ಮೂಲಕ ನನ್ನ ಪಕ್ಷವನ್ನ ಇಡಬಹುದು ಅವ್ರ ಮುಂದೆ ಅಂತ ಹೇಳಿ ಅದರಿಂದ ಒಂದು ಕಥೆಯನ್ನ ಹೇಳ್ತಾನೆ. ಸೊ ಆರಂಭದಲ್ಲಿ ಹೇಳ್ತಾ ಇದ್ದಾರೆ, ಹೀಗೆ ತನ್ನ ಸ್ವಭಾವವನ್ನು ಪ್ರಭಾವವನ್ನು ಪ್ರಕಾಶಪಡಿಸಿ ನಂತರ ಇವನು ದುಷ್ಟನೇ ಆದರೂ ನಾನು ಅಶಕ್ತನೇ ಆದರೂ ಪ್ರಾಣವನ್ನು ಕೊಟ್ಟಾದರೂ ಶರಣಾಗತನನ್ನು ರಕ್ಷಿಸಬೇಕು, ಇದುವೇ ಪರಮಧರ್ಮವೆಂಬುದನ್ನು ಕಪೋತ ವೃತ್ತಾಂತದ ಜೊತೆಗೆ. ಕಪೋತ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಪಾರಿವಾಳ, ಪಿಜನ್. ಕಪೋತ ವೃತ್ತಾಂತ ಅಂತ ಹೇಳಿದ್ರೆ ಕಪೋತದ ಕಥೆ. ಯಾವ್ದು ಕಪೋತದ ಕಥೆ ಅಂತ ಹೇಳಿದ್ರೆ, ಇವಾಗ ನೋಡಿ ಇಲ್ಲಿ ಬರ್ತಾ ಇದೆ. ಈ ಮೊದಲನೇ ಶ್ಲೋಕ ಓದ್ಬಿಟ್ಟು ಅದಾದ್ಮೇಲೆ ಕಥೆಯನ್ನ ನಾನು ಹೇಳಿ ಈ ಚರ್ಚೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನ ತೋರಿಸ್ತೀನಿ. ಈ ಕಪೋತದ ವೃತ್ತಾಂತದ ಜೊತೆಗೆ ಕಂಡು ಮಹರ್ಷಿಗಳು ಶ್ಲೋಕಗಳಲ್ಲಿ ವಿಧಿಸಿರುವ ಮೂಲಕವೂ ವಿಶದಪಡಿಸುತ್ತಾರೆ. ಸೊ ಆರಂಭದಲ್ಲಿ ರಾಮಚಂದ್ರ ಹೇಳ್ತಾನೆ, ಶ್ರೂಯತೆ ಹಿ ಕಪೋತೇನ ಶತ್ರು ಶರಣಮಾಗತಃ ಅರ್ಚಿತಷ್ಟ ಯಥಾ ನ್ಯಾಯಂ ಸ್ವೈಷ್ಟ ಮಾಂಸೈಹಿ ನಿಮಂತ್ರಿತಃ. ಶ್ರೂಯತೆ, ನಾವು ಕೇಳಲ್ಪಡ್ತೇವೆ. ಏನಂತ? ಕಪೋತೇನ ಶತ್ರು ಶರಣಮಾಗತಃ. ಶತ್ರು ಅಂತ ಹೇಳಿದ್ರೆ ಶತ್ರು, ಕನ್ನಡದಲ್ಲೂ ಶತ್ರು. ಶರಣಮಾಗತಃ, ಯಾವಾಗ ಶತ್ರು ಬಂದು ಶರಣಾಗತಿಯನ್ನ ಮಾಡ್ತಾನೆ, ಕಪೋತನಿಗೆ ಅಂದ್ರೆ ಆ ಪಾರಿವಾಳಕ್ಕೆ ಶರಣಾಗತಿಯನ್ನ ಮಾಡೋದಿಲ್ಲ. ಆದರೆ ಆ ಪಾರಿವಾಳ ಎಲ್ಲ ರೀತಿಯಾದಂತಹ ಸತ್ಕಾರದಿಂದ ಅವನ ಇಷ್ಟ ಮಾಂಸೈಹಿ ನಿಮಂತ್ರಿತ, ತನ್ನ ಮಾಂಸವನ್ನೇ ಆ ಅತಿಥಿಗೆ ಅರ್ಪಿಸಿಕೊಂಡ್ಬಿಡ್ತದೆ. ಅಂದ್ರೆ ತನ್ನ ಶರೀರವನ್ನೇ ಆ ಅತಿಥಿಗೆ ಅರ್ಪಿಸಿಕೊಂಡ್ಬಿಡ್ತದೆ. ಅದರಿಂದ ಏನ್ ಕಥೆ ಇದು? ಎಷ್ಟೊಂದು ಜನ ಕೇಳಿದ್ದೀರಾ, ಆದ್ರೂ ಸಂಕ್ಷಿಪ್ತವಾಗಿ ಈ ಕಥೆಯನ್ನ ಹೇಳಿ ನಾವು ಮುಂದುವರಿಸೋಣ. ಒಂದು ಅರಣ್ಯದಲ್ಲಿ ಒಂದು ಎಷ್ಟೊಂದು ಮರಗಳಿದ್ವು. ಒಂದು ಮರದ ಮೇಲೆ ಒಂದು ಹೆಣ್ಣು ಪಾರಿವಾಳ ಮತ್ತು ಒಂದು ಗಂಡು ಪಾರಿವಾಳ ಎರಡು ಕೂಡ ಅಲ್ಲಿ ವಾಸ ಮಾಡ್ತಾ ಇತ್ತು. ಆಯ್ತಾ? ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಈ ಚಿತ್ರದಲ್ಲಿ, ಅದೇನೆ. ಸೊ ಎರಡು ಪಾರಿವಾಳಗಳು ಆರಂಭದಲ್ಲಿ ಆ ಮರದ ಮೇಲೆ ವಾಸ ಮಾಡ್ತಾ ಇತ್ತು. ಆ ಪಾರಿವಾಳಗಳು ವಾಸ ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ಅಲ್ಲಿಗೆ ಒಬ್ಬ ಬೇಟೆಗಾರ ಬರ್ತಾನೆ. ಎಷ್ಟೊಂದು ಪಕ್ಷಿ ಹೊಡೆದು ಆ ಹೆಣ್ಣು ಪಕ್ಷಿಯನ್ನ ಕೆಳಗೆ ಬೀಳಿಸಿ ಆ ಹೆಣ್ಣು ಪಕ್ಷಿಯನ್ನ ಕೈದಿ ಮಾಡಿ ತನ್ನ ಪಿಂಜರದಲ್ಲಿ ಅದನ್ನ ತೆಗೆದುಕೊಂಡು ಹೊರಟೋಗ್ತಾನೆ. ಇವಾಗ ಗಂಡು ಪಕ್ಷಿಗೆ ಬಹಳ ಬಹಳ ದುಃಖವಾಗುತ್ತೆ ಅಲ್ಲ. ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮ ಮೋಹಿತಂ. ರಾಮಾಯಣದ ಆರಂಭದಲ್ಲೇನೆ ನಾವು ಮೊದಲನೇ ದಿವಸ ಚರ್ಚೆ ಮಾಡಿದ್ವಿ. ವಾಲ್ಮೀಕಿ ಮುನಿಗಳು ಯಾವಾಗ ಇನ್ನೊಬ್ಬ ಬೇಟೆಗಾರ ಎರಡು ಕ್ರೌಂಚ ಪಕ್ಷಿಗಳಲ್ಲಿ ಆ ಗಂಡು ಕ್ರೌಂಚ ಪಕ್ಷಿಯನ್ನ ಸಾಯಿಸಿದ್ದನ್ನ ನೋಡ್ತಾರೆ. ಆವಾಗ ವಾಲ್ಮೀಕಿ ಮುನಿಗಳ ಮುಖಾರವಿಂದದಿಂದ ಇತಿಹಾಸಕ್ಕೆ ತಿಳಿದಂತಹ ಮೊದಲನೆಯ ಶ್ಲೋಕ ಹೊರಗೆ ಬರ್ತದೆ. ಅದನ್ನ ನಾವು ನೋಡಿದ್ವಿ. ಸೊ ಇಲ್ಲಿ ನೋಡ್ತಾ ಇದೀವಿ ನಾವು, ಆ ಹೆಣ್ಣು ಪಕ್ಷಿಯನ್ನ ಕೈದಿ ಮಾಡಿ ಕರ್ಕೊಂಡು ಹೊರಟೋಗ್ತಾನೆ. ಅದಕ್ಕೇನೆ ಗಂಡು ಪಕ್ಷಿಗೆ ಬಹಳ ಬಹಳ ದುಃಖವಾಗತ್ತೆ. ಆದ್ರೆ ಏನ್ ಮಾಡೋದು, ಇವಾಗ ಏನು ಮಾಡಕ್ಕಾಗೋದಿಲ್ಲ, ಇದು ವಿಧಿಯ ಆಟ ಅಂತ ಹೇಳಿ ತನ್ನ ಜೀವನವನ್ನ ಮುಂದುವರಿಸ್ತದೆ. ಅನೇಕ ದಿವಸಗಳು ಹೋಗ್ತದೆ. ಒಂದು ದಿವಸ ವಿಶೇಷವಾಗಿ ಸಾಯಂಕಾಲದ ಸಮಯ, ಇನ್ನು ಸಂಪೂರ್ಣವಾಗಿ ರಾತ್ರಿಯೂ ಆಗಿಲ್ಲ, ಬೆಳಕು ಸಂಪೂರ್ಣವಾಗಿ ಹೋಗಿಲ್ಲ, ಆದ್ರೆ ಕತ್ತಲೆ ಆಗ್ತಾ ಇದೆ. ಮತ್ತೆ ಜೋರಾಗಿ ಬಿರುಗಾಳಿ, ಎಲ್ಲಾ ಕಡೆಯಿಂದಲೂ ಬಿರುಗಾಳಿ, ಬಿರುಲೆರರು ಅಲ್ಲ, ಕನ್ನಡದಲ್ಲಿ ಬಿರುಲೆರರು ಅಂತ ಕೂಡ ಹೇಳ್ತಾರೆ. ಎಲ್ಲರೂ ಅಂತ ಹೇಳಿದ್ರೆ ಗಾಳಿ. ಅದರಿಂದ ಬಿರುಗಾಳಿ ಎಲ್ಲ ಕಡೆಯಿಂದ ಬೀಸ್ತಾ ಇದೆ, ಬಹಳ ಚಳಿ ಆಗ್ತಾ ಇದೆ. ಆ ಕ್ಷಣದಲ್ಲಿ, ಆ ಒಂದು ಸಂದರ್ಭದಲ್ಲಿ ಅದೇ ಬೇಟೆಗಾರ ಆ ಕೈದಿ ಮಾಡಿದ್ದಂತಹ ಹೆಣ್ಣು ಪಕ್ಷಿಯನ್ನ ಒಂದು ಪಂಜರದಲ್ಲಿ ಇಟ್ಕೊಂಡು ವಾಪಸ್ಸು ಅದೇ ಮರಕ್ಕೆ ಬರ್ತಾನೆ. ಯಾವ ಮರಕ್ಕೆ ಅಂತ ಹೇಳಿದ್ರೆ
ಯಾವ ಮರದಿಂದ ಆ ಹೆಣ್ಣು ಪಕ್ಷಿಯನ್ನ ಕೈದಿ ಮಾಡಿ ಕರೆದುಕೊಂಡು ಹೋಗಿದ್ದ, ಯಾವ ಮರದ ಮೇಲೆ ಇನ್ನೂ ಗಂಡು ಪಕ್ಷಿ ಇದೆ, ಅದೇ ಮರಕ್ಕೆ ವಾಪಸ್ಸು ಬರ್ತಾನೆ. ಅಲ್ಲಿ ಬಂದ ನಂತರ ಅವನಿಗೆ ಬಹಳ ಬಹಳ ಚಳಿ ಆಗ್ತಾ ಇರ್ತದೆ. ಮತ್ತೆ ಆ ದಿವಸ ಸಂಪೂರ್ಣವಾಗಿ ಯಾವುದೇ ಬೇಟೆ ಅವನಿಗೆ ಸಿಕ್ಕಿರೋದಿಲ್ಲ. ಈ ಹೆಣ್ಣು ಪಕ್ಷಿಯನ್ನ ಏನಕ್ಕೆ ಅವನು ಕೊಂದಿರಲಿಲ್ಲ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ನನಗಿಲ್ಲ. ಆದ್ರೆ ಹೆಣ್ಣು ಪಕ್ಷಿಯನ್ನ ಕೇವಲ ಕೈದಿ ಮಾಡಿರ್ತಾನೆ. ಏನೋ ಅವನು ಬೇರೆ ಯಾವ್ದೋ ಉದ್ದೇಶ ಇತ್ತೇನೋ ಗೊತ್ತಿಲ್ಲ ನಮ್ಗೆ. ಅದರಿಂದ ಅವನಿಗೆ ಬಹಳ ಹಸಿವಾಗ್ತಾ ಇರ್ತದೆ, ಬಹಳ ಚಳಿ ಕೂಡ ಆಗ್ತಾ ಇರ್ತದೆ. ಅದೇ ಮರಕ್ಕೆ ಬರ್ತಾನೆ. ಆವಾಗ ಅವನು ಹೇಳ್ತಾನೆ, ನೋಡಿ ಇವಾಗ ಆ ಯಾವ್ಯಾವ ಘಟನೆಗಳು ಅಲ್ಲಿ ಸಂಭವಿಸ್ತದೆ ಅನ್ನೋದನ್ನ ಶ್ಲೋಕದ ರೂಪದಲ್ಲಿ ನಾವು ಅದಾದ್ಮೇಲೆ ಏನಾಗ್ತದೆ ಅಂತ ನಾವು ನೋಡ್ತೀವಿ. ಸೊ ಶ್ಲೋಕದ ರೂಪದಲ್ಲಿ 2-3 ಇದೆ. ಇತಿಹಾಸ ಸಂಗ್ರಹ ಅನ್ನೋದು ಪಂಚತಂತ್ರದ ತರಹ ಅನೇಕ ಕಥೆಗಳು, ವೈದಿಕ ಕಥೆಗಳು ಇರತಕ್ಕಂತಹ ಒಂದು ಗ್ರಂಥ. ಅದರಿಂದ ಅಲ್ಲಿ ಕಂಡು ಮಹರ್ಷಿ ಎಂಬಂತವರು ಭೃಗು ಮಹರ್ಷಿಯ ಸುಪುತ್ರರು. ಕಂಡು ಮಹರ್ಷಿ ಇಬ್ಬರು ಕಂಡು ಮಹರ್ಷಿಯರಿದ್ದಾರೆ. ಮೊದಲನೆಯವರು ಭೃಗು ಮಹರ್ಷಿಯ ಸುಪುತ್ರರು, ಎರಡನೆಯವರು ಕಣ್ವ ಮಹರ್ಷಿಯ ಸುಪುತ್ರರು. ಆಯ್ತಾ? ಸೊ ಈ ಕಂಡು ಮಹರ್ಷಿ ಮುಚುಕುಂದನಿಗೆ ಹೇಳುವಂತಹ ಕಥೆ ಇದು. ಸೊ ಆರಂಭದಲ್ಲಿ ಹೇಳ್ತಾರೆ, ಶೃಣುರಾಜನ್ ಕಥಾಮೇತಾಂ ಸರ್ವ ಪಾಪ ಪ್ರಣಾಶಿನಿ ನೃಪತೇಹ ಮುಚುಕುಂದಸ್ಯ ಕಥಿತ ಭಾರ್ಗವೇಣಯ. ಭಾರ್ಗವ ಅಂತ ಹೇಳಿದ್ರೆ ಭೃಗು ಮಹರ್ಷಿಯ ಸುಪುತ್ರರು, ಭಾರ್ಗವ ಅಂತ ಹೇಳಿದ್ರೆ ಇಲ್ಲಿ ಕಂಡು ಮಹರ್ಷಿ ಇಂದ ಕೇಳು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಇದಂ ಶೃಣುಯಾನ್ ಪಠೇದಾಖ್ಯಾನಮುತ್ತಮಂ ವಿಮುಕ್ತ ಸರ್ವಲೋಕಂ ಸ್ವರ್ಗಲೋಕಂ ಗಮಿಷ್ಯಸಿ. ಯಾರು ಕೇಳ್ತಾರೆ ಅವ್ರಿಗೆ ಎಲ್ಲಾ ರೀತಿಯಾದಂತಹ ಸಣ್ಣ ಯಾವ ಒಂದು ಫಲ ಸಿಗತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಅದ್ರ ಬಗ್ಗೆ ನಾವು ಏನು ಚರ್ಚೆ ಮಾಡೋದು ಬೇಕಾಗಿಲ್ಲ. ಆದ್ರೆ ಇಲ್ಲಿ ನೋಡಿ, ಈ ಕಪೋತ ವೃತ್ತಾಂತದಲ್ಲಿ ಏನು ಮುಖ್ಯವಾಗಿರ್ತಕ್ಕಂಥ ಅಂಶ ಬರ್ತಾ ಇದೆ ಅಂತ ಹೇಳಿದ್ರೆ, ಈ ಒಬ್ಬ ಬೇಟೆಗಾರ ಯಾವಾಗ ಆ ಒಂದು ವೃಕ್ಷದ ಕೆಳಗಡೆ ಬರ್ತಾನೆ, ಆವಾಗ ಬಹಳ ಚಳಿ ಆಗ್ತಾ ಇದೆ ಅವನ್ಗೆ. ಅದೇ ಸಮಯದಲ್ಲಿ ಬಹಳ ಹಸಿವು ಕೂಡ ಆಗ್ತಾ ಇದೆ. ಅವಾಗ ಆ ಒಬ್ಬ ಬೇಟೆಗಾರ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ಆ ಮರದ ಕೆಳಗಡೆ ಅವನು ಒಂದು ಅಗ್ನಿಯನ್ನ ಹಚ್ತಾನೆ, ಅಂದ್ರೆ ಬೆಂಕಿಯನ್ನ ಹಚ್ತಾನೆ. ಬೆಂಕಿ ಹಚ್ಚಿ ಅದರಿಂದ ಸ್ವಲ್ಪ ಬಿಸಿ ಅನುಭವಕ್ಕೆ ಬರುತ್ತಾ ಅಂತ ನೋಡ್ತಾ ಇದ್ದಾನೆ. ಸೊ ಅವಾಗ ಆ ಗಂಡು ಪಕ್ಷಿ ಮತ್ತೆ ಹೆಣ್ಣು ಪಕ್ಷಿ ಎರಡು ಸಮೀಪದಲ್ಲೇ ಇದೆಯಲ್ಲ, ಅವೆರಡು ತಮ್ಮ ಭಾಷೆಯಲ್ಲಿ ಸಂವಾದ ಮಾಡೋದಕ್ಕೆ ಶುರು ಮಾಡುತ್ತೆ. ಗಂಡು ಪಕ್ಷಿ ಕೇಳುತ್ತೆ ಹೆಣ್ಣು ಪಕ್ಷಿಗೆ, ಎಷ್ಟೊಂದು ದಿವಸ ಆಯ್ತು ನಿನ್ನನ್ನ ನೋಡಿ, ನೀನು ಇನ್ನೂ ಬದುಕಿದ್ಯೋ ಇಲ್ವೋ ಅದು ಕೂಡ ನನಗೆ ಗೊತ್ತಿರ್ಲಿಲ್ಲ, ನಿನ್ನ ನೋಡಿ ಬಹಳ ಸಂತೋಷವಾಗ್ತಾ ಇದೆ. ಅವಾಗ ಹೆಣ್ಣು ಪಕ್ಷಿ ಆ ಗಂಡು ಪಕ್ಷಿಗೆ ಒಂದು ಬುದ್ಧಿ ಮಾತನ್ನ ಹೇಳುತ್ತೆ. ನೋಡು, ಈ ಬೇಟೆಗಾರ ಯದ್ಯಪಿ ಬೇಟೆಗಾರ ನಮ್ಮನ್ನ ದೂರ ಮಾಡಿದ್ದಾನೆ, ನಮ್ಮಿಬ್ಬರನ್ನ ದೂರ ಮಾಡಿದ್ದಾನೆ, ನಮ್ಮ ಪ್ರಣಯಕ್ಕೆ ಅವನು ಕಲ್ಲನ್ನ ಹಾಕಿದ್ದಾನೆ, ಮತ್ತೆ ನನ್ನನ್ನ ಬಂದಿ ಮಾಡಿದ್ದಾನೆ, ಖೈದಿಯಾಗಿ ಪಂಜರದ ಒಳಗೆ ಇಟ್ಟಿದ್ದಾನೆ. ಆದರೂ ಕೂಡ ಈ ಬೇಟೆಗಾರ ಈ ಮರದ ಕೆಳಗಡೆ ಅವನು ತನ್ನ ಮರಕ್ಕೆ ಅವನು ಶರಣು ಹೋಗಿದ್ದಾನೆ. ಆ ಮರಕ್ಕೆ ಶರಣು ಹೋಗಿರೋದಕ್ಕೆ ಒಂದು ಶ್ಲೋಕ ಕೂಡ ಬರುತ್ತೆ. ಯಾಕೆಂದ್ರೆ ಆ ಬೇಟೆಗಾರ ಬಂದು ಹೇಳ್ತಾನೆ, ಇಲ್ಲಿ ಈ ಕ್ಷಣದಲ್ಲಿ ಬೇರೆ ಯಾವುದೇ ಗತಿ ನನಗಿಲ್ಲ, ಈ ಮರ ಏನಿದೆ, ಈ ಮರದಲ್ಲಿ ಯಾವ್ದಾದ್ರು ದೇವತೆಗಳಿದ್ರೆ ಆ ದೇವತೆಗಳೇ ನನ್ನನ್ನ ಸಂರಕ್ಷಿಸಲಿ ಅಂತ ಹೇಳ್ಬಿಡ್ತಾರೆ. ಅದರಿಂದ ಹೆಣ್ಣು ಪಕ್ಷಿ ಗಂಡು ಪಕ್ಷಿ ಹೇಳುತ್ತೆ, ಈ ಬೇಟೆಗಾರ ಬಂದಿದ್ದಾನೆ, ನಮ್ಮ ಮರವನ್ನ ನಂಬ್ಕೊಂಡು ಬಂದಿದ್ದಾನೆ, ಮರಕ್ಕೆ ಶರಣು ಹೋಗಿದ್ದಾನೆ. ಆದ್ರಿಂದ ಆ ಮರದಲ್ಲಿ ಇರ್ತಕ್ಕಂಥ ನೀನು ಇವನ ಸಂರಕ್ಷಣೆಯನ್ನ ಮಾಡಬೇಕು. ಹೇಗೆ ಸಂರಕ್ಷಣೆಯನ್ನ ಮಾಡಬೇಕು ಅನ್ನೋದು ನಿನಗೆ ಬಿಡ್ತೀನಿ ಅಂತ ಹೇಳ್ತಾಳೆ. ಅವಾಗ ಆ ಗಂಡು ಪಕ್ಷಿ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ಆ ಗಂಡು ಪಕ್ಷಿ ಕೂಲಂಕುಷವಾಗಿ ಯೋಚಿಸಿ ಅದೇನ್ ಮಾಡತ್ತೆ ಅಂತ ಹೇಳಿದ್ರೆ, ಇವಾಗ ಈ ಬೇಟೆಗಾರನಿಗೆ ಯಾವುದೇ ಆಹಾರ ಶೋಚನೀಯವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಅವನಿದ್ದಾನೆ. ಅದರಿಂದ ಇವನ ಶರಣಾಗತಿಯನ್ನ ಸಫಲವನ್ನಾಗಿ ಮಾಡ್ತೀನಿ. ಇವನು ಮರದಲ್ಲಿ ಶರಣು ಹೋಗಿದ್ದಾನೆ, ಮರಕ್ಕೆ ಶರಣು ಹೋಗಿದ್ದಾನೆ. ಆದ್ರೆ ಮರದಲ್ಲಿ ಇರ್ತಕ್ಕಂಥ ನಾನು ನನ್ನ ಶರೀರವನ್ನ ಇವನಿಗೆ ಸಮರ್ಪಿಸಿ ಅವನ ಶರಣಾಗತಿಯನ್ನ ಸಫಲ ಮಾಡ್ತೀನಿ ಅಂತ ಗಂಡು ಪಕ್ಷಿ ನೆನೆಸಿ
ತಕ್ಷಣ ಆ ಯಾವ ಬೆಂಕಿಯನ್ನ ಹಚ್ಚಿದ್ದ ಅದರ ಒಳಗೆ ಬಿದ್ದು ತನ್ನ ಪ್ರಾಣವನ್ನ ಬಿಟ್ಬಿಡತ್ತೆ. ಇದು ಒಂದು ಸಣ್ಣ ಕಥೆ. ಈ ಕಥೆಯನ್ನ ಇಲ್ಲಿ ರಾಮಚಂದ್ರ ಏನಕ್ಕೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅನೇಕ ಸಾಮ್ಯಗಳು ಈ ರಾಮಚಂದ್ರನ ಪರಿಸ್ಥಿತಿಗೂ ಈ ಆ ಎರಡು ಪಾರಿವಾಳಗಳ ಪರಿಸ್ಥಿತಿಗೂ ಅನೇಕ ಸಾಮ್ಯಗಳು ಕಂಡು ಬರುತ್ತದೆ, ಸಮಾನತೆಗಳು ಕಂಡು ಬರುತ್ತದೆ. ಇಲ್ಲಿ ಕಪೋತೇನ ಎಂಬಂತಹ ಯಾವ ಶಬ್ದವನ್ನ ಇಲ್ಲಿ ಬಳಸ್ತಾ ಇದ್ದಾರೆ, ಆ ಶಬ್ದವು ಏನಂತ ಹೇಳ್ತಾ ಇದೆ ನೋಡಿ. ಆ ಒಬ್ಬ ಬೇಟೆಗಾರ ಬ್ರಾಹ್ಮಣನಲ್ಲ, ಅವನು ಶೂದ್ರನೂ ಅಲ್ಲ, ವೈಶ್ಯನು ಬಿಟ್ಬಿಡಿ, ಶೂದ್ರನೂ ಕೂಡ ಅಲ್ಲ, ಅವನು ತ್ರೈವರ್ಣಿಕನೂ ಅಲ್ಲ, 4ನೇ ವರ್ಣದಲ್ಲಿ ಹುಟ್ಟಿದವನೂ ಅಲ್ಲ, ಸಾಮಾನ್ಯ ಧರ್ಮವನ್ನ ಆಚರಿಸುವ ಮನುಷ್ಯನಾಗಿಯೂ ಹುಟ್ಟಿಲ್ಲ ಅವನು. ಒಂದು ತಿರಿಯಕ್ಕೂ ಮಾಡಿದಂತಹ ಕೆಲಸವಿದು. ನೋಡಿ, ಆ ಬೇಟೆಗಾರ ಮಾತ್ರ ಅಲ್ಲ, ಈ ಪಕ್ಷಿ ಕೂಡ ನೋಡಿ, ಪಕ್ಷಿಗೆ ಏನಕ್ಕೆ ಆ ರೀತಿಯಾದಂತಹ ಒಂದು ಮನಸ್ಸು ಬರುತ್ತೆ? ಪಕ್ಷಿ ಹೇಗೆ ಬರಬೇಕು? ಪಕ್ಷಿ ಆ ರೀತಿ ಕೆಲಸ ಮಾಡದೆ ಹೋದ್ರೂ ಕೂಡ ಏನು ತಪ್ಪಿಲ್ಲ. ವಿರುದ್ಧವಾಗಿ ತನ್ನ ಸಂಗಾತಿಯನ್ನ ತನ್ನಿಂದ ದೂರ ಪಡಿಸಿದ್ದಕ್ಕಾಗಿ ಆ ಬೇಟೆಗಾರನಿಗೆ ಒಂದು ತಕ್ಕ ಶಿಕ್ಷೆಯನ್ನ ಕೊಟ್ರೂ ಕೂಡ ತಪ್ಪಿಲ್ಲ. ಆದರೆ ಎಂತ ಅದ್ಭುತವಾದಂತಹ ವರ್ತನೆಯನ್ನ ಗಂಡು ಪಕ್ಷಿ ತೋರಿಸ್ತಾ ಇದೆ ಇಲ್ಲಿ. ಒಂದು ತಿರಿಯಕ್ಕೂ ಅಂತ ಹೇಳಿದ್ರೆ ಒಂದು ಪಕ್ಷಿ ಮಾಡಿದಂತಹ ಕೆಲಸವಿದು. ಅದರಿಂದ ಶರಣಾಗತ ಧರ್ಮ ಅನ್ನೋದು ಕೇವಲ ಮನುಷ್ಯರಿಗೂ ಕೂಡ ಸೀಮಿತವಲ್ಲ ಅಂತ ರಾಮಚಂದ್ರ ಇಲ್ಲಿ ತೋರಿಸ್ತಾ ಇದ್ದಾನೆ. ಅದಾದ್ಮೇಲೆ ಆ ಹೆಣ್ಣು ಪಕ್ಷಿ ಗಂಡು ಪಕ್ಷಿಗೆ ಏನ್ ಹೇಳುತ್ತೆ ಅನ್ನೋದನ್ನ ಇಲ್ಲಿ ನೋಡಿ ಕೆಳಗಡೆ ಕೊಟ್ಟಿದ್ದಾರೆ. ಶೃಣುಚ ಅವಹಿತ ಕಾಂತ ಯತ್ತೆ ವಕ್ಷ್ಯಾಂ ಯಹಂ ಹಿತಂ ಪ್ರಾಣೈರಪಿ ತ್ವಯಾ ನಿತ್ಯಂ ಸಂರಕ್ಷ ಶರಣಾಗತಃ. ಅವಹಿತವಾಗಿ ಅಂತ ಹೇಳಿದ್ರೆ ಬಹಳ ಧ್ಯಾನಪೂರ್ವಕವಾಗಿ ನಾನು ಹೇಳ್ತಾ ಇರೋದನ್ನ ಕೇಳುವಂತ ಹೆಣ್ಣು ಪಕ್ಷಿ ಗಂಡು ಪಕ್ಷಿಗೆ, ಆ ಗಂಡು ಪಕ್ಷಿ ಧುಮುಕಿದ ಮುಂಚೆ ಹೇಳುತ್ತೆ, ಬಹಳ ಚೆನ್ನಾಗಿ ಕೇಳಿಸ್ಕೋ, ಪ್ರಾಣೈರಪಿ ತ್ವಯಾ ನಿತ್ಯಂ ಸಂರಕ್ಷ್ಯ ಶರಣಾಗತಃ. ಒಬ್ಬ ಶರಣಾಗತನಾದಂತವನನ್ನ ನಿನ್ನ ಪ್ರಾಣವನ್ನ ಸಮರ್ಪಿಸಿಯಾದರೂ ಅವನನ್ನ ಕಾಪಾಡಬೇಕು ಅಂತ ಹೇಳುತ್ತೆ. ಆದ್ದರಿಂದಲೇ ಗಂಡು ಪಕ್ಷಿ ಅಲ್ಲಿ ಧುಮುಕತ್ತೆ, ಬೆಂಕಿಗೆ ಧುಮುಕತ್ತೆ ಅಲ್ಲ. ಅದರಿಂದ ಒಂದು ಸಣ್ಣ ಪಕ್ಷಿ ಅದು ತ್ರೈವರ್ಣಿಕನೂ ಅಲ್ಲ, ಶೂದ್ರ ವರ್ಣದಲ್ಲೂ ಹುಟ್ಟಿದವನಲ್ಲ, ಮನುಷ್ಯನಾಗಿಯೂ ಹುಟ್ಟಿದವನಲ್ಲ. ತಿರಿಯಕ್ಕೂ ಅಂದ್ರೆ ಪ್ರಾಣಿ ಪಕ್ಷಿ ಜಾತಿಗೆ ಸೇರಿದಂತಹ ಒಂದು ಜೀವಜಂತು ಈ ರೀತಿಯಾದಂತಹ ಒಂದು ಸುಪ್ರೀಂ ಸ್ಯಾಕ್ರಿಫೈಸ್ ಅಂತ ಹೇಳ್ತಾರಲ್ಲ, ಬಹಳ ಪರಿಪಕ್ವವಾದಂತಹ ತ್ಯಾಗವನ್ನ ಮಾಡ್ತಾ ಇದೆ ಅಂತ ಹೇಳಿದ್ರೆ ನಾವು ಏನನ್ನ ಅರ್ಥ ಮಾಡ್ಕೋಬೇಕು ಅಂತ ರಾಮಚಂದ್ರ ಇವಾಗ ಕೇಳ್ತಾನೆ, ಆಯ್ತಾ. ಸೊ ಇವಾಗ ಒಂದೊಂದು ಶಬ್ದಕ್ಕೂ ಒಂದ್ ಸ್ವಲ್ಪ ವಿವರವನ್ನ ಕೊಡ್ತಾರೆ. ಇಲ್ಲಿ ಯಾವ್ಯಾವ ಶಬ್ದಗಳು ಬಂದಿದೆ ನೋಡಿ. ಇಲ್ಲಿ ಶತ್ರುಹು ಅಂತ ಬಂತು ಆ ಶ್ಲೋಕದಲ್ಲಿ. ಶತ್ರುಹು ಶರಣಮಾಗತಃ. ಶತ್ರು ಅಂತ ಹೇಳಿದ್ರೆ ಏನು? ಕಪೋತಕ್ಕೆ ಬೇಡನು ತನ್ನ ಹೆಂಡತಿಯನ್ನು ಅಪಹರಿಸಿದಂತಹ ಶತ್ರುವಾಗಿದ್ದನು. ನನಗೆ ವಿಭೀಷಣನು ಶತ್ರುವಿನ ಊರಿನಿಂದ ಬಂದಿದ್ದಾನಷ್ಟೇ. ಸೊ ಇವಾಗ ಹೋಲಿಕೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಏನಕ್ಕೆ ಈ ರೀತಿಯಾದಂತಹ ಶಬ್ದಗಳನ್ನ ರಾಮಚಂದ್ರ ಉಪಯೋಗಿಸಿ ಈ ಶ್ಲೋಕವನ್ನ ಹೇಳ್ತಾ ಇದ್ದಾನೆ ಅಂತ ನೋಡಿ. ಎರಡು ಪರಿಸ್ಥಿತಿಗಳನ್ನ ಹೋಲಿಸಿ ನೋಡಿದರೆ, ರಾಮಚಂದ್ರನ ಪರಿಸ್ಥಿತಿ ಮತ್ತೆ ಆ ಕಪೋತದ ಅಂತ ಹೇಳಿದ್ರೆ ಪಾರಿವಾಳದ ಪರಿಸ್ಥಿತಿ. ಇವಾಗ ಆ ಬೇಡ ಏನಿದ್ದಾನೆ ಅವನ ಹೆಂಡತಿಯನ್ನ ಅಪಹರಿಸಿದ್ದ, ಆ ಬೇಡನೇ ವಾಪಸ್ಸು ಇವಾಗ ಬಂದಿದ್ದಾನೆ. ಯಾವ ವ್ಯಕ್ತಿ ತನ್ನ ಹೆಂಡತಿಯನ್ನ ಅಪಹರಿಸಿದ್ದಾನೆ ಆ ವ್ಯಕ್ತಿಯೇ ವಾಪಸ್ಸು ಗಂಡು ಪಕ್ಷಿಯ ಹತ್ರ ಬಂದಿದ್ದಾನೆ. ಆದ್ರೆ ಈ ರಾಮಚಂದ್ರನ ಹೆಂಡತಿಯನ್ನ ಅಪಹರಿಸಿದ್ಯಾರು? ಸೀತೆಯನ್ನ ಅಪಹರಿಸಿದ್ದು ರಾವಣ ಇಲ್ಲಿ ವಾಪಸ್ಸು ಇಲ್ಲಿಗೆ ಬಂದಿದ್ದಾನೆ. ಆದ್ರಿಂದ ನಾವು ಅವನಿಗೆ ಶರಣಾಗತಿಯನ್ನ ಅವನ ಶರಣಾಗತಿಯನ್ನ ಸ್ವೀಕರಿಸಬೇಕೋ ಬೇಡವೋ? ಅವನಿಗೆ ಆಶ್ರಯವನ್ನ ಪ್ರದಾನ ಮಾಡಬೇಕೋ ಬೇಡವೋ? ಅಲ್ಲ. ಅದಾದ್ಮೇಲೆ ಶರಣಾಗತಃ ಎಂಬಂತಹ ಶಬ್ದ ಏನಿದೆ ಅದರಿಂದ ಇಲ್ಲಿ ಹೇಳ್ತಾ ಇದ್ದಾರೆ, ಕಪೋತವಿದ್ದ ಮರಕ್ಕೆ ಬೇಡನು ಅಕಸ್ಮಾತ್ತಾಗಿ ಬಂದು, ಅಕಸ್ಮಾತ್ ಬಂದ ಅವನನ್ನೇ ಈ ಗಂಡು ಪಕ್ಷಿ ಅಲ್ಲಿಂದಾನೇ ಈ ಮರದಿಂದಾನೇ ಹೆಣ್ಣು ಪಕ್ಷಿಯನ್ನ ನಾನು ಅವತ್ತು ಅಪಹರಿಸಿದ್ದೆ, ಇಲ್ಲಿ ಇನ್ನೂ ಗಂಡು ಪಕ್ಷಿ ಇದೆ ಅಂತ ತಿಳ್ಕೊಂಡ್ ಬರ್ಲಿಲ್ಲ, ಅಕಸ್ಮಾತ್ ಆಗಿ ಬರ್ತಾನೆ. ಮತ್ತೆ ಮರಕ್ಕೆ ಯಾವ ಶಬ್ದಗಳಿಂದ ಅವನು ಶರಣು ಹೋಗ್ತಾನೆ? ಸೋಂಜಲಿಂ ಶಿರಸಾ ಕೃತ್ವ ವಾಕ್ಯಮಾಹ ವನಸ್ಪತಿಂ ಶರಣಂ ಹಿ ಗತೋಸ್ಮ್ಯದ್ಯ ದೇವತಾಂತ್ವಿವ ವಾಸಿನೀಂ. ಈ ಮರದಲ್ಲಿ ಯಾವ್ದಾದ್ರು ದೇವತೆ ಅನ್ನೋದು ಇದ್ರೆ ಅವನಿಗೆ ನಾನು ಶರಣಂ ಹಿ ಗತೋಸ್ಮಿ, ಆ ದೇವತೆಗೆ ನಾನು ಶರಣು ಹೋಗ್ತಾ ಇದ್ದೇನೆ. ಹೇಗೆ? ಸೋಂಜಲಿಂ ಶಿರಸಾ ಕೃತ್ವ,
ನನ್ನ ಅಂಜಲಿ ಮುದ್ರಾ ಅಂತ ಹೇಳಿದ್ರೆ ನಮಸ್ಕಾರ, ನನ್ನ ತಲೆಯ ಮೇಲೆ ನಮಸ್ಕಾರವನ್ನ ಮಾಡಿ ಆ ದೇವತೆಗೆ ಶರಣು ಹೋಗ್ತಾ ಇದ್ದೀನಿ. ಅದರಿಂದ ಮರದ ದೇವತೆಗೆ ಅವನು ಶರಣು ಹೋದ್ನೆ ಹೊರತು ಆ ಗಂಡು ಪಕ್ಷಿಗೆ ಶರಣು ಹೋಗ್ಲಿಲ್ಲ. ಗಂಡು ಪಕ್ಷಿಯನ್ನ ಬೇಡ ನೋಡ್ಲೂ ಇಲ್ಲ, ಆ ಬೇಟೆಗಾರ ನೋಡ್ಲೂ ಇಲ್ಲ. ಅದರಿಂದ ಮರಕ್ಕೆ ಶರಣು ಹೋಗಿದ್ದಾನೆ, ದೇವತೆಗೆ ಶರಣು ಹೋಗಿದ್ದಾನೆ ಅಂತ ಹೇಳಿ ಈ ಗಂಡು ಪಕ್ಷಿ ಆ ಶರಣಾಗತಿಯನ್ನ ತನ್ನ ಮೇಲೆ ಹಾಕೊಂಡು ಈ ರೀತಿಯಾದಂತಹ ಒಂದು ಬಹಳ ಅದ್ಭುತವಾದಂತಹ ತ್ಯಾಗವನ್ನ ಮಾಡ್ಬಿಡ್ತದೆ. ಸೊ ಈ ರೀತಿಯಾದಂತಹ ಹೋಲಿಕೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ಅರ್ಚಿತಶ್ಚ ಅಂತ ಒಂದು ಶಬ್ದ ಬರುತ್ತೆ ಅದರಲ್ಲಿ. ಅದರಿಂದ ಏನ್ ಗೊತ್ತಾಗತ್ತೆ? ತನ್ನ ಹೆಂಡತಿಯನ್ನು ಅಪಹರಿಸಿದುದರಿಂದ ಮತ್ತು ಬೇಡನಾದ ಅವನ ಸ್ವಭಾವದಲ್ಲೇ ಪಕ್ಷಿಗಳಿಗೆ ಶತ್ರುವಾದ್ದರಿಂದ ಅವನನ್ನು ನಿರ್ಲಕ್ಷಿಸುವುದೋ ಅಥವಾ ಇದೇ ಸಮಯವೆಂದು ಅವನನ್ನು ಉಪಾಯದಿಂದ ಹಿಂಸೆ ಮಾಡಲು ಪ್ರಯತ್ನ ಪಡುವುದೋ ಆ ಪಾರಿವಾಳ ಮಾಡುವುದಿಲ್ಲ ಅಲ್ಲ. ಸೊ ಇದೇ ನನಗೆ ಸಿಕ್ಕಿರುವಂತ ಅವಕಾಶ. ನನ್ನ ಸಂಗಾತಿಯನ್ನ ನನ್ನಿಂದ ದೂರ ಮಾಡಿದ್ದಾನೆ, ಎಷ್ಟು ನೋವನ್ನ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿ ಅವನಿಗೆ ನೋವನ್ನ ಕೊಡೋದಕ್ಕೆ ಆ ಒಂದು ಪಾರಿವಾಳ ಹೋಗೋದಿಲ್ಲ. ನೋಡಿ, ಈ ರೀತಿಯಾದ ಕಥೆಯನ್ನ ಕೇಳಬೇಕಾದ್ರೆ ನಮ್ಗೆ ಇದೆಲ್ಲ ಸುಮ್ನೆ ಪುರಾಣದ ಕಥೆ ಅಂತ ಅನ್ನಿಸ್ಬೋದು. ಆದ್ರೆ ರಾಮಚಂದ್ರ ಇದನ್ನೇ ಪ್ರಮಾಣವಾಗಿ ಕೊಡ್ತಾ ಇದ್ದಾನೆ, ಪುರಾಣದ ಕಥೆಯನ್ನ ಪ್ರಮಾಣವಾಗಿ ಕೊಡ್ತಾ ಇದ್ದಾನೆ. ಏನಕ್ಕೆ ಅನ್ನೋದು ಕೂಡ ಮುಂದಕ್ಕೆ ಬರುತ್ತೆ, ಆಯ್ತಾ? ಅದನ್ನು ಆಚಾರ್ಯರು ಹೇಳ್ತಾರೆ. ಸೊ ಅತಿಥಿ ದೇವೋ ಭವ ಅಂತ ಅಂದ್ಕೊಂಡು ಆ ಅತಿಥಿಗಳಿಗೆ ಭಗವಂತನಿಗೆ ಕೊಡುವಂತಹ ಸಮ್ಮಾನವನ್ನ ಕೊಡಬೇಕು ಅಂತ ಹೇಳಿ ಆ ರೀತಿಯಲ್ಲಿ ಆ ಗಂಡು ಪಕ್ಷಿ ತನ್ನ ಪ್ರಾಣವನ್ನೇ ಬಿಟ್ಬಿಡ್ತದೆ. ಮತ್ತೆ ಸ್ವೈಷ್ಟ ಮಾಂಸೈಹಿ ನಿಮಂತ್ರಿತ ಅನುಸರಿಸ ಅಥವಾ ತನ್ನ ದೇಹದ ಆ ಒಂದು ಪಕ್ಷಿಗೆ ಬೇಕಿದ್ರೆ ಆ ಮರದ ಮೇಲೆ ಒಂದಷ್ಟು ಹಣ್ಣುಗಳಿದ್ದಿದ್ರೆ ಅಥವಾ ಹಣ್ಣು ಹಂಪಲು ಎಲೆ ಅದೆಲ್ಲ ಇದ್ದಿದ್ರೆ ಅದನ್ನ ತಳ್ಳಬಹುದಾಗಿತ್ತು. ಆ ಹಣ್ಣು ಹಂಪಲನ್ನ ತಿಂದ್ಕೊಂಡು ಏನಾದ್ರು ಮಾಡ್ತಾ ಇದ್ದ. ಅಥವಾ ತನ್ನನ್ನೇ ಸಮರ್ಪಿಸಿಕೊಳ್ಬೇಕಂತ ಹೇಳಿದಿದ್ರೆ ಒಂದಷ್ಟಲ್ಲ ಯಾವುದೋ ಒಂದು ತನ್ನ ದೇಹದ ಅಂಗವನ್ನ ಭಾಗವನ್ನ ಸಮರ್ಪಿಸಿಕೊಳ್ಳಬಹುದಾಗಿತ್ತು. ಹಾಗೂ ಕೂಡ ಮಾಡದೆ ಸಂಪೂರ್ಣವಾಗಿ ತನ್ನ ಶರೀರವನ್ನೇ ಸಮರ್ಪಿಸಿಕೊಂಡ್ಬಿಡ್ತದೆ. ಸ್ವೈಷ್ಟ ಮಾಂಸೈಹಿ ನಿಮಂತ್ರಿತ. ಆ ಒಬ್ಬ ಬೇಟೆಗಾರನಿಗೆ ಎಲ್ಲಾ ತರಹದ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ತನ್ನ ಸಂಪೂರ್ಣವಾಗಿ ಬೇಟೆಗಾರನಿಗೆ ಸಮರ್ಪಿಸಿ. ಸಾಮ್ಯಗಳು ಮತ್ತೆ ಭಿನ್ನತೆಗಳು ನಾವು ನೋಡಿದ್ವಿ. ಇವಾಗ ಯಾವ್ಯಾವ್ದು ಸಾಮ್ಯ ಮತ್ತೆ ಯಾವ್ಯಾವ್ದು ಭಿನ್ನತೆ ಅಂತ ಹೇಳಿದ್ರೆ, ಎರಡೂ ಸೀತೆ ಅಪಹರಿತಳಾಗಿದ್ದಾಳೆ, ಅದೇ ರೀತಿಯಲ್ಲಿ ಅಲ್ಲಿ ಹೆಣ್ಣು ಪಕ್ಷಿಯನ್ನ ಬೇಟೆಗಾರ ಅಪಹರಣ ಮಾಡಿದ್ದಾನೆ. ಆದ್ರೆ ಭಿನ್ನತೆ ಅನ್ನೋದು ಬಹಳಷ್ಟು ಇವೆ. ಅಲ್ಲಿ ಆ ಸೀತೆಯನ್ನ ಅಪಹರಿಸಿದ್ದು ರಾವಣ. ಆದ್ರೆ ರಾವಣನ ತಮ್ಮ ಇವಾಗ ವಾಪಸ್ ಬಂದಿದ್ದಾನೆ, ವಿಭೀಷಣ, ನನ್ನಲ್ಲಿ ಶರಣಾಗತಿಯನ್ನ ಮಾಡೋದಕ್ಕೆ. ಆದ್ರೆ ಅಲ್ಲಿ ನಮ್ಮ ಪಕ್ಷಿಗಳ ಕಥೆಯಲ್ಲಿ ಪಾರಿವಾಳವನ್ನ ಅಪಹರಿಸಿದಂತಹ ಹೆಣ್ಣು ಪಾರಿವಾಳವನ್ನ ಅಪಹರಿಸಿದಂತಹ ಆ ಬೇಟೆಗಾರನೇ ವಾಪಸ್ಸು ಬಂದಿದ್ದಾನೆ ಅಲ್ಲ. ಇದು ಒಂದು ಭಿನ್ನತೆ ಇದೆ. ಮತ್ತೆ ಆ ಸೀತೆಯನ್ನ ಅಪಹರಿಸಿದಂತಹ ರಾವಣ ಯಾವ ಒಂದು ಮನೋಭಾವನೆಯಿಂದ ವಿಭೀಷಣನನ್ನ ಆಚೆಗಟ್ಟಿದ್ದಾನೆ ಅನ್ನೋದು ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಇನ್ನು. ಅಂದ್ರೆ ರಾಮಚಂದ್ರನಿಗೆ ನಿಮ್ಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಗಂಡು ಪಕ್ಷಿಗೆ ಅದು ಬಹಳ ಖಚಿತವಾಗಿ ಗೊತ್ತಿದೆ ಅಲ್ಲ. ಯಾಕೆಂದ್ರೆ ಬೇಟೆಗಾರನನ್ನೇ ಅವನು ನೋಡ್ತಾ ಇದ್ದಾನೆ, ಅವನು ಮುಂದೆಯೇ ನೋಡ್ತಾ ಇದ್ದಾನೆ ಅಲ್ಲ. ಅದರಿಂದ ಈ ಎರಡು ಸಂದರ್ಭಗಳಲ್ಲಿ ನೋಡಿದ್ರೆ ನಾವು ಆ ಪಕ್ಷಿಗಿಂತ ಕೀಳಾಗಿ ವರ್ತಿಸಬೇಕೆ ಎಂಬುದಾಗಿ ರಾಮಚಂದ್ರ ಕೇಳ್ತಾ ಇರೋದು ಅಲ್ಲ. ಆ ಪಕ್ಷಿಯೇ ಈ ರೀತಿಯಾಗಿ ಬೇಟೆಗಾರನಿಗೆ ತನ್ನ ಸೇವೆಯನ್ನ ಮಾಡಬೇಕಾದ್ರೆ ಈ ಯಾವುದೇ ತಪ್ಪಿಲ್ಲದೆ ಕೇವಲ ತನ್ನ ಶತ್ರುವಿನ ಊರಿನಿಂದ ಬಂದಿದ್ದಾನೆ ಅಂತ ಒಂದೇ ಒಂದು ವಿಷಯವನ್ನ ಆಧಾರವಾಗಿಟ್ಕೊಂಡು ಅವನನ್ನ ನಾನು ಸ್ವೀಕರಿಸದೆ ಹೋದರೆ ಅವಾಗ ಆ ಬೇಡಗಿಂತ ಪಕ್ಷಿಗಿಂತ ಕೀಳಾಗಿ ನಾನು ನಡ್ಕೊಳ್ತೀನಿ ಎಂಬುದಾಗಿ, ನಾನು ಎಲ್ಲರಿಗೆ ಹೆಸರುವಾಸಿ ಆಗ್ತೀನಿ ಎಂಬುದಾಗಿ ಹೇಳ್ತಾನೆ. ಸಹಿತಂ ಪ್ರತಿಜಗ್ರಾಹ ಭಾರ್ಯ ಹರ್ತಾರಮಾಗತಂ ಕಪೋತೋ ವಾನರ ಶ್ರೇಷ್ಠ ಕಿಂ ಪುನರ್ ಮದ್ವಿಧೋ ಜನಃ. ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಆ ಗಂಡು ಪಕ್ಷಿ ಆ ಬೇಟೆಗಾರನನ್ನ ಸ್ವೀಕರಿಸಿತು. ಪ್ರತಿಜಗ್ರಾಹ ಭಾರ್ಯ ಹರ್ತಾರಮಾಗತಂ. ಎಂತಹ ವ್ಯಕ್ತಿ ಅವನು? ತನ್ನ ಹೆಂಡತಿಯನ್ನ ಅಂದ್ರೆ ತನ್ನ ಸಂಗಾತಿಯನ್ನ ಅಪಹರಣ ಮಾಡಿದಂತಹ ಆ ಬೇಟೆಗಾರನನ್ನ ಸ್ವೀಕರಿಸಿತು. ಕಪೋತೋ ವಾನರ ಶ್ರೇಷ್ಠ ಅಂತ ಸುಗ್ರೀವನಿಗೆ ಹೇಳ್ತಾ ಇದ್ದಾನೆ.
ವ್ಯಂಗ್ಯವಾಗಿ ಇಲ್ಲಿ ಸುಗ್ರೀವನಿಗೆ ವಾನರ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ. ಕಿಂ ಪುನರ್ ಮದ್ವಿಧೋ ಜನಃ, ನಮ್ಮಂತವ್ರು ಮತ್ತು ಇನ್ನೇನ್ ಮಾಡ್ಬೇಕು, ಆ ಒಂದು ಪಕ್ಷಿಯೇ ಆ ರೀತಿ ನಡ್ಕೊಳ್ತಾ ಇದೆ ಅಂತ ಹೇಳಿದ ಮೇಲೆ ನಮ್ಮಂಥವರು ಮಾನವರಾಗಿ ಹುಟ್ಟಿರ್ತಕ್ಕಂಥವರು, ಮನುಷ್ಯ ಸ್ವಭಾವದಲ್ಲಿ ಇರ್ತಕ್ಕಂಥವರು, ಅಥವಾ ಅದಕ್ಕೆ ಮನುಷ್ಯನೂ ಆಗಬಹುದು, ಕೋತಿಯೂ ಆಗಬಹುದು ಅಂತ ಹೇಳ್ತಾರೆ. ನರೋ ವಾ ಆಗತ್ತೆ, ನರಹ ವಾ, ಉಲ್ಟಾ ಮಾಡಿದ್ರೆ ವಾ ನರ, ವಾ ಅಂತ ಹೇಳಿದ್ರೆ ಅಥವಾ ಅಂತ ಸಂಸ್ಕೃತದಲ್ಲಿ. ಅಂದ್ರೆ ಆಶ್ಚರ್ಯವಾಗಿ ಆ ವಾನರರೆಲ್ಲರೂ ಮನುಷ್ಯರಂತೆಲೇ ಕಾಣ್ತಾ ಇದ್ರಂತೆ, ಕೇವಲ ಮುಖದಲ್ಲಿ ಮಾತ್ರ ಭಿನ್ನತೆ ಇತ್ತು. ಮುಖ ಮಾತ್ರ ಕೋತಿಯ ಮುಖ, ವಾನ ಅಂದ್ರೆ ಕೋತಿಯ ಮುಖ, ಕಪಿಯ ಮುಖ, ಆದ್ರೆ ದೇಹವೆಲ್ಲ ಮನುಷ್ಯರಂತೆಲೇ ಇತ್ತು. ಆದ್ರಿಂದ ಆ ವಾಲಿ ಮತ್ತೆ ರಾಮಚಂದ್ರನ ಸಂವಾದದಲ್ಲಿ ಕೂಡ ನಾವು ನೋಡ್ತೀವಿ ಅದನ್ನ. ನೀನು ಇಲ್ಲ, ನೀನನ್ನ ಕೋತಿ ಅಂತ ಅಂದ್ಕೋ, ಇಲ್ಲ ಅಂದ್ರೆ ಮನುಷ್ಯ ಅಂತ ತಿಳ್ಕೋ. ಎರಡೂ ಸಂದರ್ಭದಲ್ಲಿ ನಾನೇನ್ ಮಾಡಿ ಅಂತ ರಾಮಚಂದ್ರ ಅಲ್ಲಿ ಹೇಳ್ತಾನೆ. ಅದರಿಂದ ಈ ಮನುಷ್ಯರಾಗಲಿ ವಾನರರಾಗಲಿ ಪಕ್ಷಿಯೇ ಈ ರೀತಿ ನಡ್ಕೊಂಡಿದೆ ಅಂತ ಹೇಳಿದ ನಾವು ಇನ್ನು ಹೇಗೆ ನಡೆದುಕೊಳ್ಳಬೇಕು ಅಲ್ವಾ? ಅಲ್ಪನಾದ ಕ್ರೂರಿಯೂ ಆದ ಆ ಬೇಡನು ಪಕ್ಷಿಗಳಿಗೆ ಯಮನಂತೆ ಆ ಕಾಡಿನಲ್ಲಿ ಅಲಿಯುತ್ತಿದ್ದನು ಎಂದು ಪಕ್ಷಿ ಜಾತಿಗೆ ವಿರೋಧಿಯಾಗಿ ಈ ಕಪೋತವಿದ್ದ ಜಾಗದಲ್ಲಿ ಅಕಸ್ಮಾತ್ತಾಗಿ ಬಂದುದಲ್ಲದೆ, ಈ ಕಪೋತವನ್ನು ಕುರಿತು ಯಾವ ಉಪಾಯವನ್ನೂ ಮಾಡದವನಾಗಿ, ಪ್ರಾತಿಕೂಲ್ಯವನ್ನೂ ಬಿಡದೆ, ವಿಪರೀತ ಕಾರ್ಯವನ್ನೂ ಮಾಡಿ ಸ್ವಲ್ಪವೂ ಅನುತಾಪ ಪಡದೆ, ಇನ್ನು ಆನುಕೂಲ್ಯದ ಪ್ರಸಂಗವೇ ಇಲ್ಲದುದನ್ನು ಕಂಡಿರೋ ಅಂತ ರಾಮಚಂದ್ರ ಹೇಳ್ತಾನೆ. ಆ ಶರಣಾಗತಿಯ 6 ಲಕ್ಷಣಗಳೇನಿದೆ ಅದರಲ್ಲಿ ಮೊದಲನೇ ಲಕ್ಷಣ ಕೂಡ ಅವನು ಸ್ಯಾಟಿಸ್ಫೈ ಮಾಡೋದಿಲ್ಲ. ಯಾರು? ಆ ಬೇಟೆಗಾರ. ಅವನಿಗೆ ಆನುಕೂಲ್ಯ ಸಂಕಲ್ಪವೂ ಕೂಡ ಅವನಲ್ಲಿ ಇಲ್ಲ ಅಲ್ಲ. ಅವನು ಕೇವಲ ತನ್ನ ಪ್ರಾಣ ರಕ್ಷಣೆಗೋಸ್ಕರ ಆ ಮರದ ದೇವತೆಗೆ ಶರಣು ಹೋಗ್ತಾನೆ ಅಷ್ಟೇನೆ. ಆದ್ರೆ ಆ ಗಂಡು ಪಕ್ಷಿಗೆ ಅವನು ಯಾವುದೇ ರೀತಿಯಾದಂತಹ ವಾಕ್ಯಗಳನ್ನ ಹೇಳೋದಿಲ್ಲ. ಆ ಗಂಡು ಪಕ್ಷಿಗೆ ನನ್ನನ್ನ ಸಂರಕ್ಷಿಸುವಂತ ಏನೂ ಕೇಳ್ಕೊಡೋದಿಲ್ಲ ಅಲ್ಲ. ಅದರಿಂದ ಶರಣಾಗತಿಯ ಮೊದಲನೇ ಲಕ್ಷಣ ಕೂಡ ಅಲ್ಲಿ ಪೂರೈಕೆ ಆಗ್ತಾ ಇಲ್ಲ. ಆದ್ರೂ ಆ ಗಂಡು ಪಕ್ಷಿ ಆ ರೀತಿಯಾದಂತಹ ತ್ಯಾಗವನ್ನ ಮಾಡುತ್ತೆ ಅಲ್ಲ. ಸೊ ಇದಾದ್ಮೇಲೆ ರಾಮಚಂದ್ರ ಮತ್ತೊಂದು ಕಥೆಯನ್ನ ಹೇಳ್ತಾನೆ ಅಲ್ಲ. ಕಥೆಗಳನ್ನ ಹೇಳಿ ಬಹಳ ಚೆನ್ನಾಗಿ ಎಲ್ಲರಿಗೂ ತಿಳಿಯನ್ನ ಹೇಳ್ಬೋದು ಅಲ್ಲ. ಅದನ್ನೇ ಇಲ್ಲಿ ರಾಮಚಂದ್ರ ಮಾಡ್ತಾ ಇದ್ದಾನೆ. ಯಾವ ಕಥೆ? ಇನ್ನೊಂದು ಕಥೆ ಅಂತ ಹೇಳಿದ್ರೆ ವ್ಯಾಘ್ರ ವಾನರ ಕಥೆ. ಇದನ್ನು ನೀವು ಎಷ್ಟೊಂದು ಜನ ಕೇಳಿರ್ತೀರಾ. ವ್ಯಾಘ್ರ ಅಂತ ಹೇಳಿದ್ರೆ ಸಿಂಹ ಅಲ್ಲ. ಒಂದು ಸಿಂಹ ಮತ್ತೆ ಒಂದು ಕೋತಿ. ವಾನರ ಅಂತ ಹೇಳಿದ್ರೆ ಇಲ್ಲಿ ಕೋತಿನೇ, ಆಯ್ತಾ. ಸೊ ಸಿಂಹ ಮತ್ತೆ ಕೋತಿ ಯಾವ್ದದ್ ಕಥೆ? ಒಮ್ಮೆ ಒಬ್ಬ ಮನುಷ್ಯ ಕಾಡಿಗೆ ಹೋಗಿರ್ತಾನೆ. ಆ ಕಾಡಿನಲ್ಲಿ ಒಂದು ಸಿಂಹವನ್ನ ನೋಡ್ತಾನೆ. ಆ ಸಿಂಹ ಅಟ್ಟಿಸ್ಕೊಂಡು ಈ ಮನುಷ್ಯನ ಹಿಂದೆ ಹೋಗತ್ತೆ, ನನಗೆ ಒಳ್ಳೆ ಆಹಾರ ಸಿಗತ್ತೆ ಇವತ್ತು ಅಂತ ಹೇಳಿ. ಪ್ರತಿ ಸಿಂಹ ಕೂಡ ಪ್ರತಿ ದಿವಸ ಕೇವಲ 3 ಬಾರಿ ಬೇಟೆ ಆಡತ್ತಂತೆ. ಒಂದು ಸಂಸ್ಕೃತ ಸುಭಾಷಿತನ ಇದೆ ಅದಕ್ಕೆ. ಸುಭಾಷಿತ ನನಗೆ ನೆನಪಿಗೆ ಬರ್ತಾ ಇಲ್ಲ, ಆದ್ರೆ ಅದ್ ಹೇಳತ್ತೆ ಪ್ರತಿ ಸಿಂಹ ಪ್ರತಿ ದಿವಸ ಕೇವಲ 3 ಬಾರಿ ಬೇಟೆ ಆಡುತ್ತೆ. ಆ 3 ಬಾರಿ ಬೇಟೆಯಲ್ಲಿ ಅದಕ್ಕೇನಾದ್ರೂ ಸಿಕ್ಕಿದ್ರೆ ಆಯ್ತು, ಇಲ್ಲ ಅಂತ ಹೇಳಿದ್ರೆ ಮಾರನೇ ದಿವಸನೇ ಬರೋದು ಅದು. ಅದಕ್ಕೆ ವಿರುದ್ಧವಾಗಿ ಜಕಾಲ್ ಅಂತ ಏನ್ ಹೇಳ್ತೀವಿ ನಾವು, ತೊಂದ್ರೆ ಇಲ್ಲ, ಅಲ್ಲಿವರೆಗೆ ಆಹಾರ ಸಿಗತ್ತೋ ಅಲ್ಲಿವರೆಗೂ ನಾನು ಬೇಟೆ ಆಡ್ತಾ ಹೇಳ್ತೇನೆ. ಸಿಂಹ ಅಟ್ಟಿಸ್ಕೊಂಡು ಮನುಷ್ಯನನ್ನ ಅದರ ಮನುಷ್ಯ ಇರ್ತಾನೆ. ಆ ಮರವನ್ನ ಹತ್ತಿದ ನಂತರ ಕೆಳಗಡೆ ಸಿಂಹ ಇದೆ. ಆ ಸಿಂಹಕ್ಕೆ ಮರದನ್ನ ಹತ್ತೋಗೋದಕ್ಕೆ ಆಗೋದಿಲ್ಲ. ನಾವು ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಅಲ್ಲೂ ನೋಡ್ತೀವಿ ನಾವು. ಸಿಂಹಕ್ಕೆ ಮತ್ತೆ ಹುಲಿಗೆ ಸಾಮಾನ್ಯವಾಗಿ ಮರವನ್ನ ಹತ್ತುವುದಕ್ಕೆ ಸಾಧ್ಯವಾಗುವುದಿಲ್ಲ. ಅದರಿಂದ ಆ ಮರದ ಮೇಲೆ ಮತ್ತೊಂದು ಕೋತಿ ಕೂಡ ಇರುತ್ತೆ, ಆಯ್ತಾ. ಮರದ ಮೇಲೆ ಮತ್ತೊಂದು ಕೋತಿ ಕೂಡ ಇರುತ್ತೆ. ಅದರಿಂದ ಸಿಂಹ ಸ್ವಲ್ಪ ಹೊತ್ತು ಕಾಯತ್ತೆ. ಆ ಮನುಷ್ಯ ಕೆಳಗಡೆ ಬರೋದೇ ಇಲ್ಲ. ಅವನಿಗೆ ಗೊತ್ತಿದೆ ಇಲ್ಲೇ ಕಾಯ್ತಾ ಇದೆ ಸಿಂಹ, ಅದರಿಂದ ಕೆಳಗೆ ಹೋದ್ರೆ ನಾನು ಜೀವಂತವಾಗಿ ಉಳಿಯೋದಿಲ್ಲ. ಅದರಿಂದ ಆ ಸಿಂಹ ಒಂದು ಯೋಜನೆ ಮಾಡುತ್ತೆ. ಆ ಮರದ ಮೇಲೆ ಯಾವ ಕೋತಿ ಇತ್ತಲ್ಲ, ಆ ಕೋತಿಗೆ ಹೇಳತ್ತೆ ದಯವಿಟ್ಟು ಬಿಡು. ಆವಾಗ ನೀನು ಕೂಡ ಮರದ ಮೇಲೆ ಸುಖವಾಗಿ ಬಾಳಬಹುದು, ನನಗೂ ಆಹಾರ ಆಗತ್ತೆ,
ಆ ಮನುಷ್ಯ ಅಲ್ಲಿದ್ರೆ ಮನುಷ್ಯರು ಆಯ್ತಾ, ಅದರಿಂದ ಮನುಷ್ಯರನ್ನ ನಂಬಬೇಡ, ಅವನನ್ನ ತಳ್ಳಿಬಿಡು. ಇಲ್ಲಿ ನಾನು ನನಗೆ ಆಹಾರ ಕೂಡ ಸಿಗತ್ತೆ, ನೀನು ನೆಮ್ಮದಿಯಿಂದ ಮರದ ಮೇಲೆ ವಾಸ ಮಾಡ್ಬೋದು. ಆದ್ರೆ ಆ ಕಪಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ಆ ಕಪಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ನಾನು ಹೇಗೆ ಮರವನ್ನ ಆಶ್ರಯವನ್ನಾಗಿ ಇಟ್ಕೊಂಡಿದ್ದೀನಿ, ಮರದ ಆಶ್ರಯದಲ್ಲಿ ನಾನಿದ್ದೀನಿ, ಅದೇ ರೀತಿ ಈ ಮನುಷ್ಯ ಕೂಡ ಈ ಮರದ ಆಶ್ರಯಕ್ಕೆ ಬಂದಿದ್ದಾನೆ ಇವಾಗ. ಅದರಿಂದ ನನಗೆ ಎಷ್ಟು ಹಕ್ಕಿದೆಯೋ ಈ ಮರದ ಮೇಲೆ ವಾಸ ಮಾಡೋದಕ್ಕೆ, ಅಷ್ಟೇ ಹಕ್ಕು ಈ ಮನುಷ್ಯನಿಗೆ ಕೂಡ ಇದೆ. ಕೋತಿ ಹೇಳ್ತಾ ಇದೆ ಈ ರೀತಿಯಲ್ಲಿ ಅಲ್ಲ. ಅದರಿಂದ ಹಾಗೆ ಹೇಳುತ್ತೆ. ಸಿಂಹ ಆಯ್ತು ಅಂತ ಅನ್ಕೊಂಡು ಇದಕ್ಕೆ ಹೇಳಿ ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಮತ್ತೆ ಕಾಯುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಸಿಂಹ ಇವಾಗ ಮತ್ತೊಂದು ಯೋಜನೆ ಮಾಡುತ್ತೆ. ಆ ಮನುಷ್ಯನಿಗೆ ಹೇಳುತ್ತೆ, ಹೇ ಕಡು ಮಾನವ, ನಿನ್ನನ್ನ ಅಟ್ಟಿಸ್ಕೊಂಡ್ ಬಂದೆ, ಆದ್ರೆ ಇದರಿಂದ ಏನು ಪ್ರಯೋಜನ ಇಲ್ಲ ಅಂತ ನನಗೆ ಗೊತ್ತಾಗ್ತಾ ಇದೆ. ನೀನ್ ಇವಾಗ ಏನ್ ಮಾಡು ಅಂತ ಹೇಳಿದ್ರೆ, ಆ ಕೋತಿಯನ್ನ ತಳ್ಳಿಬಿಡು. ಕೋತಿ ಯಾವಾಗ ಮಲ್ಕೊಂಡಿತ್ತು, ಅದರಿಂದ ಕೋತಿ ಮಲ್ಕೊಂಡಿರ್ಬೇಕಾದ್ರೆ ಹೇಳುತ್ತೆ ಮನುಷ್ಯನಿಗೆ ಸಿಂಹ, ಆ ಕೋತಿಯನ್ನ ತಳ್ಳಿಬಿಡು, ಆ ಕೋತಿ ನನಗೆ ಸಿಕ್ಕಿದ್ರೆ ನಿನ್ನನ್ನ ನಾನು ಬಿಟ್ಬಿಡ್ತೀನಿ. ಅವಾಗ ಮನುಷ್ಯ ಏನ್ ಮಾಡ್ತಾನೆ, ಇದಕ್ಕೆ ಮನುಷ್ಯರ ಬುದ್ಧಿ ಅಂತ ಹೇಳೋದು. ಮನುಷ್ಯ ಆ ಕೋತಿಯನ್ನ ತಳ್ಳಿಬಿಡ್ತಾನೆ. ಆ ಮಾನವ ಕೋತಿಯನ್ನ ತಳ್ಳಿಬಿಡ್ತಾನೆ. ಕೋತಿ ಕೆಳಗೆ ಬೀಳತ್ತೆ, ಸಿಂಹದ ಕೈಯಲ್ಲೇ ಬೀಳತ್ತೆ. ಆದ್ರೆ ಸಿಂಹಕ್ಕೆ ಕೋತಿಯ ಮಾಂಸವನ್ನ ತಿನ್ನೋದಕ್ಕೆ ಆಸಕ್ತಿ ಇರ್ಲಿಲ್ಲ. ಕೋತಿಗೆ ತೋರಿಸ್ಬೇಕಾಗಿತ್ತಷ್ಟೇ ಈ ಸಿಂಹ, ನೋಡು ಈ ಮನುಷ್ಯ ಎಷ್ಟು ಒಂದ್ ಸ್ವಲ್ಪನೂ ಕೃತಜ್ಞತೆ ಅನ್ನೋದಿಲ್ಲ ಅವನಿಗೆ ಅಂತ ತೋರಿಸ್ಬೇಕಾಗಿತ್ತು. ಅದರಿಂದ ಬುದ್ಧಿ ಮಾತು ಹೇಳತ್ತೆ ಸಿಂಹ ಈ ಕೋತಿಗೆ, ನೋಡು ನನಗೆ ಹೇಳ್ದೆ ಮುಂಚೆನೆ ಮನುಷ್ಯರನ್ನ ನಂಬಬಾರ್ದು ಅಂತ, ನೀನು ನಂಬದೆ ಕೆಟ್ಟೆ. ಈಗಲೂ ಮತ್ತೊಂದು ಅವಕಾಶವನ್ನ ಕೊಡ್ತಾ ಇದ್ದೀನಿ, ನೀನು ವಾಪಸ್ಸು ಮರವನ್ನ ಹತ್ತಿ ಹೋಗು, ನಿನ್ನ ಮಾಂಸವನ್ನ ತಿನ್ನೋದಕ್ಕೆ ನನಗೆ ಇಷ್ಟ ಇಲ್ಲ, ವಾಪಸ್ಸು ಮರವನ್ನ ಹತ್ತಿ ಹೋಗು, ಆ ಮನುಷ್ಯನನ್ನೇ ವಾಪಸ್ಸು ಇಲ್ಲಿಗೆ ತಳ್ಳು. ಅವಾಗ ಕೋತಿ ಅದನ್ನ ಒಪ್ಕೊಂಡ್ಬಿಡತ್ತೆ, ಆಯ್ತು ಹಾಗೆ ಮಾಡ್ತೀನಿ ಅಂತ. ಏನಕ್ಕೆ ಅಂತ ಹೇಳಿದ್ರೆ ಆಪದ್ಧರ್ಮ. ಆಪದ್ಧರ್ಮ ಅಂತ ಒಂದಿದೆ. ಯಾವಾಗ ಜೀವಕ್ಕೇನೆ ಅಪಾಯ ಬರುವಂತಹ ಪರಿಸ್ಥಿತಿಗಳು ಬರುತ್ತೆ, ಸಾಯುವಂತಹ ಪರಿಸ್ಥಿತಿ ಬರುತ್ತೆ, ಆ ಸಮಯದಲ್ಲಿ ಸುಳ್ಳು ಹೇಳಿದ್ರು ಅಥವಾ ತಪ್ಪಾದಂತ ಕೆಲಸವನ್ನ ಮಾಡಿದರೂ ತಪ್ಪಿಲ್ಲ ಎಂಬಂತೆ ಶಾಸ್ತ್ರ ಹೇಳುತ್ತೆ. ಅದು ಆಪದ್ಧರ್ಮ. ಬೇರೆ ಸಮಯದಲ್ಲಿ ಅದೇ ಕೃತ್ಯಗಳನ್ನ ಮಾಡಿದ್ರೆ ದಂಡನೆ ಬರುತ್ತೆ. ಆದ್ರೆ ಆಪತ್ ಸಮಯದಲ್ಲಿ ನಾವು ಆ ರೀತಿಯಾದ ಕೃತ್ಯಗಳನ್ನ ಮಾಡಬಹುದು, ಅದಕ್ಕೆ ಯಾವುದೇ ಪಾಪ ಪ್ರತಿಕ್ರಿಯೆಗಳು ಕೂಡ ನಮ್ಗೆ ಸಿಗೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ಅದರಿಂದ ಒಪ್ಕೊಂಡ್ ಬಿಡತ್ತೆ, ವಾಪಸ್ಸು ಹತ್ತಿ ಹೋಗಿ ಕೂತ್ಕೊಳ್ಳುತ್ತೆ. ಆವಾಗ ಮನುಷ್ಯನಿಗೆ ಬಹಳ ಬಹಳ ಹೆದರಿಕೆ ಆಗತ್ತೆ. ಈ ಕೋತಿ ನನ್ನನ್ನ ತಳ್ಳಿಬಿಡಬಹುದು. ಆ ಕೋತಿಯನ್ನ ತಳ್ಳಿದ್ರು ಕೂಡ ಪ್ರಾಯಶಃ ಅದ್ ಹೇಗೋ ಮಾಡಿ ಅದರ ಜಿಮ್ನಾಸ್ಟಿಕ್ಸ್ ಇಂದ ಅದು ತನ್ನನ್ನ ತಾನು ಕಾಪಾಡ್ಕೊಳ್ಳುತ್ತೆ. ಆದ್ರೆ ನನ್ನನ್ನ ತಳ್ಳಿದ್ರೆ ನಾನು ಆ ರೀತಿ ನನ್ನನ್ನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯವಾಗದೇ ಇರಬಹುದು. ಅವಾಗ ಮನುಷ್ಯ ಕೋತಿ ಕೇಳ್ತಾನೆ, ನೀನ್ ಇವಾಗ ನನ್ನನ್ನ ತಳ್ತೀಯಾ ಅಂತ. ಅವಾಗ ಕೋತಿ ಹೇಳುತ್ತೆ, ಇಲ್ಲ ಇಲ್ಲ, ನಾನು ಕೇವಲ ನನ್ನ ಪ್ರಾಣವನ್ನ ಸಂರಕ್ಷಿಸಿಕೊಳ್ಳುವುದಕ್ಕೆ ಮಾತ್ರ ಹಾಗೆ ಹೇಳಿದೆ ಹೊರತು ನಾನು ನಿನ್ನನ್ನ ತಳ್ಳೋದಿಲ್ಲ, ನೀನು ನಿಶ್ಚಿಂತೆಯಿಂದ ಇರು. ಸೊ ಮತ್ತಷ್ಟು ಸಮಯ ಹೋಗುತ್ತೆ. ಆವಾಗ ಸಿಂಹ ಏನು ಹೇಳಿ ಇಬ್ರಿಗೂ ಪ್ರಯೋಜನ ಅಂತ ಹೇಳಿ ಅದರಿಂದ ಅದು ಜಾಗರಣ ಸಲ್ಲಿಸಿ ಅಲ್ಲಿಂದ ಹೋಗ್ತಾನೆ. ಈ ಕಥೆಯನ್ನ ಹೇಳ್ತಾನೆ ರಾಮಚಂದ್ರ ಮತ್ತೆ. ಅದರಿಂದ ಇಲ್ಲಿ ವಾಲಿಯ ಸ್ಥಾನದಲ್ಲಿರುವುದರಿಂದ ನಿಮಗೆ ಶರಣಾಗತರನ್ನು ಹಿಂಸಿಸುವುದು ಇಷ್ಟವಾಯಿತು. ಸೊ ಇವಾಗ ವಾನರ ನಾಗಿರ್ತಕ್ಕಂತಹ ಈ ಸುಗ್ರೀವನಿಗೆ ವ್ಯಂಗ್ಯವಾಗಿ ರಾಮಚಂದ್ರ ಕೇಳುವ ಹಾಗೆ ಇಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡಿ, ಈ ಕಥೆಯನ್ನ ಏನಕ್ಕೆ ನಾನು ಹೇಳಿದೆ ಅಂತ ಹೇಳಿದ್ರೆ, ಆ ಕೋತಿ ಯಾವ ಒಂದು ಬುದ್ಧಿಯನ್ನ ತೋರಿಸ್ತು, ಶರಣಾಗತರನ್ನ ಸಂರಕ್ಷಿಸಬೇಕು ಅಂತ ಹೇಳಿ, ನಿಮ್ಗೆ ಆ ಕೋತಿಯ ಇಲ್ವಾ ಅಂತ, ಅಥವಾ ವಾಲಿಯ ಸಹವಾಸದಿಂದ, ಅಥವಾ ವಾಲಿ ಯಾವ ಸ್ಥಾನದಲ್ಲಿ ಮುಂಚೆ ಕೂತಿದ್ದ ರಾಜನಾಗಿ, ಆ ವಾಲಿಯ ಸ್ಥಾನದಲ್ಲಿ ಇವಾಗ ನೀವು ಕೂತ್ಕೊಂಡಿರೋದ್ರಿಂದ ಶರಣಾಗತರನ್ನು ಹಿಂಸಿಸುವುದು ನಿಮಗೆ ಇಷ್ಟ ಆಗ್ತಾ ಇದೆಯಾ? ಹೇಗೆ ವಾಲಿ ಶರಣಾಗತರನ್ನ ಹಿಂಸಿಸ್ತಾ ಇದ್ದ, ಅದಕ್ಕೆ ಯಾವ್ದದು ಜ್ವಲಂತ ಉದಾಹರಣೆ? ನೀನೇನೆ ಉದಾಹರಣೆ ಸುಗ್ರೀವ. ನೀನು ವಾಲಿಯಲ್ಲಿ ಶರಣಾಗತಿಯನ್ನ ಮಾಡದೆ, ಆದ್ರೆ ಅವನು ನಿನಗೆ ಸಂರಕ್ಷಣೆಯನ್ನ ಕೊಡ್ಲಿಲ್ಲ. ಇದೇ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಅಲ್ಲಿ ಅನೇಕ ಆಚಾರ್ಯರು ಹೇಳ್ತಾರೆ. ಶ್ರೀ ವೈಷ್ಣವ ಆಚಾರ್ಯರು ಹೇಳ್ತಾರೆ, ವಾಲಿಯ ಸಂಹಾರವನ್ನ ಮಾಡಿದ್ದಕ್ಕೆ ಅನೇಕ ಕಾರಣಗಳನ್ನ ರಾಮಚಂದ್ರ ಕೊಡ್ತಾನೆ. ಆದ್ರೆ ಎಲ್ಲದಕ್ಕಿಂತಲೂ ಮಿಗಿಲಾದಂತಹ ಕಾರಣ ಏನು ಅಂತ ಹೇಳಿದ್ರೆ, ಶರಣಾಗತಿಯನ್ನ ಮಾಡಿದಂತಹ ಸುಗ್ರೀವನಿಗೆ ಅವನು ಸಂರಕ್ಷಣೆ ಕೊಡುವುದನ್ನ ಬಿಟ್ಟು ಅವನ ಸಂಹಾರವನ್ನ ಮಾಡೋದಕ್ಕೆ ಅನೇಕ ಯೋಜನೆಗಳನ್ನ ವಾಲಿ ಮಾಡ್ತಾನೆ. ಆ ಕಾರಣದಿಂದಲೇ ವಾಲಿಯ ಸಂಹಾರವನ್ನ ರಾಮಚಂದ್ರ ಮಾಡ್ತಾನೆ ಅಂತ ಅಲ್ಲಿ ಹೇಳ್ತಾರೆ.
ಅಲ್ಲ. ಅದರಿಂದ ಆ ಬುದ್ಧಿ ಇವಾಗ ನಿಮ್ಗೆ ಬಂದಿದ್ಯಾ? ಇಲ್ಲಿ ವಿಭೀಷಣ ಶರಣಾಗತಿಯನ್ನು ಮಾಡ್ತಾ ಇದ್ದಾನೆ ಅಂದ್ಮೇಲೆ ಅವನಿಗೆ ನಾವು ಸಂರಕ್ಷಣೆಯನ್ನು ಕೊಡೋದು ಬಿಟ್ಟು ಅವನ ಸಂಹಾರವನ್ನ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಲ್ಲ ನನಗೆ. ಈ ವಾಲಿ ಬುದ್ಧಿ ತಾನೇ ಇದು. ಅಣ್ಣನ ಬುದ್ಧಿ ನಿಮ್ಗೂ ಬಂದಿತ್ತಲ್ಲ. ಇದಕ್ಕಾಗ್ಯ ನಾನು ನಿಮ್ಮನಿಗೆ ರಾಜನನ್ನಾಗಿ ಮಾಡಿದ್ದು, ಕಿಷ್ಕಿಂಧೆಯ ರಾಜನನ್ನಾಗಿ ಮಾಡಿದ್ದು ಈ ಉದ್ದೇಶಕ್ಕೋಸ್ಕರನಾ ಅಂತ ವ್ಯಂಗ್ಯವಾಗಿ. ಅಲ್ಲ, ನೀವು ಸಾಮಾನ್ಯ ವಾನರರ ಹಾಗೆ ಕಾಪೆಯ ಬುದ್ಧಿಯನ್ನು ಉಳ್ಳವರು ಅಂತ ರಾಮಚಂದ್ರ ವ್ಯಂಗ್ಯವಾಗಿ ಕೇಳ್ತಾ ಇದ್ದಾನೆ. ಸೊ ಇದಾದ ಮೇಲೆ ರಾಮಚಂದ್ರ ಹೇಳ್ತಾ ಇದ್ದಾನೆ, ನೋಡಿ ನಾನು ದಶರಥ ಪುತ್ರ. ಮತ್ತೆ ದಶರಥ ಎಂತಹ ಮಹಾರಾಜನಾಗಿದ್ದ? 60 ವರ್ಷ ಸಹಸ್ರಾಣಿ ಲೋಕಸ್ಯ ಚರತಾಹಿತಂ ಪಾಂಡರಸ್ಯಾತ ಪತ್ರಸ್ಯ ಛಾಯಾಯಾಂ ಜರಿತಂ ಮಯ. ಈ ದಶರಥ ಆಗಿದ್ದರಿಂದಲೇ 60 ವರ್ಷ ಸಹಸ್ರಾಣಿ ಅಂತ ಹೇಳಿದ್ರೆ 60,000 ವರ್ಷಗಳ ಕಾಲ ನಾನು ನನ್ನ ಸಾಮ್ರಾಜ್ಯವನ್ನು ನಡೆಸಿದ್ದೇನೆ. ಈ 60,000 ವರ್ಷಗಳು ಕೂಡ ನಾನು ಚಕ್ರವರ್ತಿಯಾಗಿ ನನ್ನ ಸಾಮ್ರಾಜ್ಯವನ್ನು ನಡೆಸಿದ್ದೀನಿ. ಪಾಂಡರಸ್ಯ ಆತಪತ್ರಸ್ಯ ಅಂತ ಹೇಳಿದ್ರೆ ಶ್ವೇತಪತ್ರ. ಶ್ವೇತಪತ್ರ ಅಂತ ಹೇಳಿದ್ರೆ ಶ್ವೇತ ಬಣ್ಣದ ಕೊಡೆ, ಅಂಬ್ರೆಲಾ ಅಲ್ಲ. ಸೊ ಆತಪತ್ರ ಅಂತ ಹೇಳಿದ್ರೆ ಅಂಬ್ರೆಲಾ. ಸೊ ಸಾಮಾನ್ಯವಾಗಿ ಯಾವಾಗ ರಾಜ ಮಹಾರಾಜರು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಹೋಗ್ತಾ ಇದ್ರು ಅಥವಾ ತಮ್ಮ ಅರಮನೆಯಿಂದ ಪ್ರಜೆಗಳನ್ನ ನೋಡೋದಕ್ಕೆ ಹೋಗ್ತಾ ಇದ್ರು, ಅವರ ಮೇಲೆ ಒಂದು ಕೊಡೆಯನ್ನ ಯಾವಾಗ್ಲೂ ಹಿಡ್ಕೊತಾ ಇದ್ರು. ಮತ್ತೆ ಆ ಕೊಡೆ ಯಾವ ಬಣ್ಣದ್ದಾಗಿದೆ ಅನ್ನೋದು ಯಾವುದಕ್ಕೆ ಪ್ರತೀಕ ಅಂತ ಹೇಳಿದ್ರೆ ಅವನು ಯಾವ ತರಹದ ರಾಜ ಅನ್ನೋದಕ್ಕೆ ಪ್ರತೀಕವಾಗಿತ್ತಂತೆ. ಚಕ್ರವರ್ತಿಗಳಿಗೆ ಯಾವಾಗ್ಲೂ ಬಿಳಿ ಬಣ್ಣದ ಕೊಡೆಯನ್ನ ಹಿಡ್ತಾ ಇದ್ರು ಅಲ್ಲ. ಅದರಿಂದ 60,000 ವರ್ಷಗಳ ಕಾಲ ದಶರಥ ಚಕ್ರವರ್ತಿಯಾಗಿ ಮೆರೆದಿದ್ದ. ಅವನ ಪುತ್ರನಾಗಿ ನಾನು ಹುಟ್ಟಿದ್ದೀನಿ. ರಾಮೋ ವಿಗ್ರಹವಾನ್ ಧರ್ಮ ಎಂಬಂತೆ ಅಯೋಧ್ಯಾಕಾಂಡದಲ್ಲಿ ಲಕ್ಷ್ಮಣ ಶರಣಾಗತಿ ಅಂತ ಹೇಳಿದ್ರೆ ಧರ್ಮದ ಮೂರ್ತಿಮಾನ್ ಸ್ವರೂಪನಾಗಿರ್ತಕ್ಕಂಥವನು ರಾಮಚಂದ್ರ ಅಂತ ಎಲ್ಲರಿಂದಲೂ ನಾನು ಆ ರೀತಿಯಾದಂತಹ ಹೊಗಳಿಕೆಯ ಮಾತುಗಳನ್ನ ನಾನು ಕೇಳಿದ್ದೀನಿ. ಮರ್ಯಾದಾನಾಂಚ ಲೋಕಸ್ಯ ಕರ್ತ ಕಾರಯಿತ ಚ ಸಹ. ಲೋಕ ಮರ್ಯಾದೆಯನ್ನ ತೋರಿಸುವುದಕ್ಕೆ ಮತ್ತೆ ಪಾಲಿಸುವುದಕ್ಕೆ ನನ್ನ ಜನ್ಮವಾಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಈ ಸಂದರ್ಭದಲ್ಲಿ ನಾನು ವಿಭೀಷಣನಿಗೆ ಆಶ್ರಯವನ್ನ ನೀಡದೆ ಹೋದ್ರೆ ಆ ಎಲ್ಲಾ ಮಾತುಗಳು ಕೂಡ ಒಂದೇ ಕ್ಷಣದಲ್ಲಿ ಸುಳ್ಳಾಗ್ಬಿಡುತ್ತದೆ ಎಂಬುದಾಗಿ ಇಲ್ಲಿ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಆಯ್ತಾ? ಸೊ ಇವಾಗ ನಮಗೆ ಒಂದು ಪ್ರಶ್ನೆ ಬರಬಹುದು. ಯಾವ ಪ್ರಶ್ನೆ? ಆ ವಾನರರಿಗೂ ಬಂದಿರಬಹುದು, ಅದೇ ಪ್ರಶ್ನೆ ನಮಗೂ ಬರಬಹುದು. ಏನಕ್ಕೆ ಈ ಒಂದು ಪಾರಿವಾಳದ ಕಥೆಯನ್ನ ಪ್ರಮಾಣವಾಗಿ ಹೇಳ್ತಾ ಇದ್ದಾನೆ ರಾಮಚಂದ್ರ? ಬೇರೆ ಯಾವ್ದು ಕಥೆ ಸಿಗ್ಲಿಲ್ವಾ? ಹೋಗಿ ಹೋಗಿ ಒಂದು ಪಾರಿವಾಳದ ಕಥೆಯನ್ನ ಪ್ರಮಾಣವಾಗಿ ಇಟ್ಟುಕೊಂಡು ನಾವಿವಾಗ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದನ್ನ ನಿರ್ಧಾರ ಮಾಡ್ತಾ ಇದ್ದಾನಲ್ಲ. ಅಲ್ಲ, ಅದರಿಂದ ಈ ಕಥೆಯಲ್ಲಿ ಯಾರಾದರೂ ಋಷಿಮುನಿಗಳಿದ್ದಾರಾ? ವಸಿಷ್ಠ, ವಿಶ್ವಾಮಿತ್ರ, ಸಪ್ತಋಷಿಗಳು ಯಾರಾದರೂ ಇದ್ದಾರಾ? ಅಥವಾ ವೇದ ಸಂಪನ್ನರು ಇದ್ದಾರಾ? ಎಲ್ಲಾ ರೀತಿಯಾದಂತಹ ವೇದಾನುಷ್ಠಾನ ಮಾಡಿರ್ತಕ್ಕಂತಹ ಮಹಾನುಭಾವರು ಇದ್ದಾರಾ? ರಾಜರ್ಷಿಗಳು ಇದ್ದಾರಾ? ಯಾರೂ ಇಲ್ಲ. 2 ಪಾರಿವಾಳಗಳು ಮತ್ತೆ ಒಬ್ಬ ಬೇಟೆಗಾರ. ಆ ಮೂರುವರು ಒಂದು ದೃಷ್ಟಿಯಿಂದ ನೋಡಿದ್ರೆ ಮೂರುವರು ಸಮಾಜದ ಹೊರಗಡೆ ಇರ್ತಕ್ಕಂಥವ್ರು. ಆ ಬೇಟೆಗಾರ 5ನೇ ವರ್ಗಕ್ಕೆ ಸೇರಿದಂತಹವನು. ಪಾರಿವಾಳಗಳು ಪಕ್ಷಿಗಳಾಗಿ ಹುಟ್ಟಿರ್ತಕ್ಕಂತಹ ಕ್ಷುದ್ರ ಜೀವಿಗಳು. ಅದರಿಂದ ಏನಕ್ಕೆ ಇದನ್ನ ಪ್ರಮಾಣವಾಗಿ ಇಟ್ಕೊಡ್ತಾ ಇದ್ದಾನೆ ಅಂತ ಹೇಳಿದ್ರೆ ರಾಮಚಂದ್ರ ಅವಾಗ ಹೇಳ್ತಾನೆ, ಋಷೇ ಕಣ್ವಸ್ಯ ಪುತ್ರೇಣ ಕಂಡುನ ಪರಮರ್ಷಿಣ ಶೃಣುಗಾಥಾಂ ಪುರಾಗೀತಾಂ ಧರ್ಮಿಷ್ಠಾಂ ಸತ್ಯವಾದಿನ. ಆಯ್ತು, ನಿಮಗೆ ಈ ಕಥೆ ರುಚಿಸ್ತಾ ಇಲ್ಲ ಅಂತ ಹೇಳಿದ್ರೆ ಆಯ್ತು, ಇವಾಗ ನಾನು ಒಂದು ಹಾಡನ್ನ ಹಾಡ್ತೀನಿ. ಗಾಥಾ ಅಂತ ಹೇಳಿದ್ರೆ ಹಾಡು. ನೀವು ದೇಹು ಹೋದ್ರೆ, ದೇಹು ಎಂಬುದು ತುಕಾರಾಮ್ ಮಹಾರಾಜರು ಹುಟ್ಟಿದಂತಹ ಸ್ಥಳ, ಪೂನಾ ಹತ್ರ ಇದೆ. ಅಲ್ಲಿ ಗಾಥಾ ಮಂದಿರ ಅಂತ ಕಟ್ಟಿದ್ದಾರೆ, ಬಹಳ ಸುಂದರವಾಗಿದೆ. ಅಲ್ಲಿ ತುಕಾರಾಮ್ ಮಹಾರಾಜರು ಬರೆದಿರ್ತಕ್ಕಂಥ ಪ್ರತಿಯೊಂದು ಗಾಥೆಯನ್ನ ಇದು ಗೋಡೆಗಳ ಮೇಲೆ ಕೆತ್ತಿದ್ದಾರೆ. ಉಡುಪಿಯಲ್ಲಿ ನೀವು ನೋಡಿರ್ಬೇಕಲ್ಲ, ಭಗವದ್ಗೀತೆಯನ್ನ ಕೆತ್ತಿದ್ದಾರೆ. ಅದೇ ರೀತಿಯಲ್ಲಿ ಗಾಥಾ ಮಂದಿರದಲ್ಲಿ ತುಕಾರಾಮ್ ಮಹಾರಾಜರ ಗಾಥೆಗಳನ್ನ, ಅಂದ್ರೆ ಅವ್ರು ಯಾವ ಅಭಂಗಗಳನ್ನ ಬರೆದಿದ್ದಾರೆ ಅದನ್ನ ಅಲ್ಲಿ ಕೆತ್ತಿದ್ದಾರೆ. ಸೊ ಗಾಥಾ ಅಂತ ಹೇಳಿದ್ರೆ ನಿಜವಾಗ್ಲೂ ಹಾಡು. ನಿಮಗೆ ಕಥೆ ರುಚಿಸ್ತಾ ಇಲ್ಲ, ಎಷ್ಟು ಚೆನ್ನಾಗಿ 2 ಕಥೆಗಳನ್ನ ಹೇಳಿದೆ, ಆ 2 ಕಥೆಗಳು ನಿಮಗೆ ರುಚಿಸ್ತಾ ಇಲ್ಲ ವಾನರರೇ, ಇವಾಗ ಹಾಡನ್ನ ಹಾಡ್ತೀನಿ. ಯಾವ ಹಾಡು ಅಂತ ಹೇಳಿದ್ರೆ ಋಷೇಹೇ ಕಣ್ವಸ್ಯ ಪುತ್ರೇಣ. ಇಲ್ಲಿ ಬರ್ತಕ್ಕಂಥ ಮತ್ತೊಬ್ಬ ಕಂಡು ಮಹರ್ಷಿ. ಅಲ್ಲಿ ಕಂಡು ಮಹರ್ಷಿಗಳು ಬಂದ್ರು. ಆ ಕಂಡು ಮಹರ್ಷಿಗಳು ಮುಚುಕುಂದನಿಗೆ ಈ ಪಾರಿವಾಳಗಳ ಕಥೆಯನ್ನ ಹೇಳಿದ್ರು.
ಇಲ್ಲಿ ಬರ್ತಕ್ಕಂಥ ಮತ್ತೊಬ್ಬ ಕಂಡು ಮಹರ್ಷಿಗಳು, ಇವರು ಕಣ್ವ ಮಹರ್ಷಿಯ ಪುತ್ರರಾಗಿದ್ರು. ಅವರು ಹಾಡಿದಂತಹ 4.5 ಶ್ಲೋಕಗಳು ಅಲ್ಲ, 4.5 ಶ್ಲೋಕಗಳು ಅಂದ್ರೆ ರಾಮಚಂದ್ರನ ಮಾತಿನಲ್ಲಿ ಬರುವಂತಹ 4 ಶ್ಲೋಕಗಳು ಮತ್ತೆ ಅರ್ಧ ಶ್ಲೋಕ. ಆ 4.5 ಶ್ಲೋಕಗಳಲ್ಲಿ ನಾನು ಇವಾಗ ಈ ಹಾಡನ್ನ ಹಾಡ್ತೀನಿ, ಆಯ್ತಾ? ಸೊ ಇನ್ನೊಂದು 10 ನಿಮಿಷದಲ್ಲಿ ಚರ್ಚೆಯನ್ನ ನಾವು ಆದಷ್ಟು ಮುಗಿಸ್ತೀವಿ. ಈ 4 ಶ್ಲೋಕಗಳಿಗೆ ಏನ್ ಅರ್ಥ ಅಂತ ತಿಳ್ಕೊಳ್ಳೋಣ. ನೋಡಿ, ಇಲ್ಲಿ ಆರಂಭದಲ್ಲಿ ಹೇಳ್ತಾ ಇದ್ದಾನೆ ರಾಮಚಂದ್ರ, ಕಂಡು ಮಹರ್ಷಿಯ ಶ್ಲೋಕಗಳನ್ನ ಉಲ್ಲೇಖ ಮಾಡ್ತಾ ಹೇಳ್ತಾನೆ. ಬದ್ಧಾಂಜಲಿ ಪುಟಂ ದೀನಂ ಯಾಚಂತಂ ಶರಣಾಗತಂ ನ ಹನ್ಯಾದ್ ಅನೃಶಂಸಯಾರ್ಥಂ ಅಪಿಶತ್ರುಂ ಪರಂತಪ ಅಂತ ಹೇಳ್ತಾನೆ ಆರಂಭದಲ್ಲಿ. ಬದ್ಧಾಂಜಲಿ ಪುಟಂ ಅಂತ ಹೇಳಿದ್ರೆ ನಮಸ್ಕಾರ, ಅಂಜಲಿ ಅಂತ ಹೇಳಿದ್ರೆ ಕೈ, ಬದ್ಧ ಅಂತ ಹೇಳಿದ್ರೆ ಎರಡು ಒಟ್ಟಿಗೆ ಇರುವಂತಹದ್ದು. ಅದರಿಂದ ನಮಸ್ಕಾರವನ್ನ ಮಾಡಿ ಶರಣಾಗತಿಯನ್ನ ಮಾಡುವಂತಹ ಒಬ್ಬ ವ್ಯಕ್ತಿ. ಎರಡನೇವನು ದೀನಂ ಅಂತ ಹೇಳಿದ್ರೆ ಯಾರು ನಮಸ್ಕಾರ ಮಾಡೋದಿಲ್ಲ, ಆದ್ರೆ ತನ್ನ ದೈನ್ಯತೆಯನ್ನ ತನ್ನ ಶರೀರದ ನಡವಳಿಕೆಯಿಂದ ಪ್ರಕಟ ಮಾಡ್ತಾನೆ. ಮೂರನೆಯವನು ಯಾಚಂತಂ, ಯಾಚನೆಯನ್ನ ಮಾಡ್ತಾನೆ. ಅವನು ನಮಸ್ಕಾರವನ್ನು ಮಾಡೋದಿಲ್ಲ, ದೈನ್ಯ ಭಾವದ ಪ್ರಕಟಣೆಯನ್ನು ಮಾಡೋದಿಲ್ಲ, ಕೇವಲ ಬಂದು ಕೇಳ್ಕೊತಾನೆ, ಬೇಡ್ಕೋತಾನೆ. ಶರಣಾಗತಂ, ಆ ರೀತಿಯಾಗಿರ್ತಕ್ಕಂಥ ಶರಣಾಗತ ಅಂದ್ರೆ 4ನೇವನು ಶರಣಾಗತಿ ಅಂತ ಹೇಳಿದ್ರೆ ಅವನು ಬಂದು ಕೇವಲ ನನಗೆ ಸಂರಕ್ಷಣೆಯನ್ನ ನೀಡಬೇಕು ಅಂತ ಹೇಳ್ತಾನೆ ಅಷ್ಟೇನೆ, ಅವನು ಬೇಡಿಕೊಳ್ಳೋದು ಇಲ್ಲ. ಯಾಚಂತಂ ಅಂತ ಹೇಳಿದ್ರೆ ಬೇಡಿಕೊಳ್ಳುವುದು, ಆದ್ರೆ ಶರಣಾಗತಂ ಅಂತ ಹೇಳಿದ್ರೆ ಅಲ್ಲಿ ಈ ಸಂದರ್ಭದಲ್ಲಿ ಯಾವ ಅರ್ಥವನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಕೇವಲ ಬಂದು ಹೇಳ್ತಾನೆ ಅಷ್ಟೇ, ನನ್ನ ಸಂರಕ್ಷಣೆಯನ್ನ ನೀವು ಮಾಡಬೇಕು ಅಂತ ಹೇಳಿ. ಅಂತಹವರು ಶತ್ರುಗಳೇ ಆದ್ರೂ ಕೂಡ, ಅಪಿ ಶತ್ರುಂ ಪರಂತಪ, ಅಂತವರು ಶತ್ರುಗಳಾದ್ರೂ ಕೂಡ ಅವರಿಗೆ ನಾವು ಸಂರಕ್ಷಣೆಯನ್ನ ನೀಡಬೇಕು. ನ ಹನ್ಯಾದ್ ಅನೃಶಂಸ್ಯಾರ್ಥಂ, ಅವರ ಮೇಲೆ ಕರುಣೆಯನ್ನ ತೋರಿಸುವುದಕ್ಕಾಗಿ. ನೃಶಂಸ ಅಂತ ಹೇಳಿದ್ರೆ ಬಹಳ ಕ್ರೂರಿ ಅಂತ ಅರ್ಥ, ಅನೃಶಂಸ ಅಂತ ಹೇಳಿದ್ರೆ ಕರುಣೆಯನ್ನ ಉಳುವವನು ಅಂತ ಅರ್ಥ, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಅರ್ಥ. ಅವನನ್ನ ಸಾಯಿಸುವುದಿರಲಿ, ಅವನ ಮೇಲೆ ಎಲ್ಲಾ ರೀತಿಯಾದಂತ ಕರುಣೆಯನ್ನ ತೋರಿಸ್ಬೇಕು. ನ ಹನ್ಯಾತ್, ಅವನ ಸಂಹಾರವನ್ನ ಎಂದಿಗೂ ಮಾಡಬಾರದು ಅಂತ ಇಲ್ಲಿ ಕಣ್ವ ಮಹರ್ಷಿಗಳು ಒಂದು ಸೂತ್ರದ ಹಾಗೆ ಹೇಳಿದ್ದಾರೆ. ಹೇಗೆ ಮನು ಸಂಹಿತೆಯಲ್ಲಿ ಮನುಷ್ಯರು ಹೇಗೆ ನಡೆದುಕೊಳ್ಳಬೇಕು ಎಂಬಂತೆ ಸ್ವಯಂಭುವ ಮನು ನಮ್ಮೆಲ್ಲರಿಗೆ ತೋರಿಸಿಕೊಟ್ಟಿದ್ದಾನೆ, ಅದೇ ರೀತಿಯಲ್ಲಿ ಕಂಡು ಮಹರ್ಷಿಗಳು ಆಪತ್ಕಾಲದಲ್ಲಿ ಹೇಗೆ ನಾವು ನಡೆದುಕೊಳ್ಳಬೇಕು ಎಂಬುದನ್ನ ಈ 4.5 ಶ್ಲೋಕಗಳಲ್ಲಿ ಹೇಳಿದ್ದಾರೆ. ಇದು ಮೊದಲನೇ ಶ್ಲೋಕ. ಸೊ ಸಾಕ್ಷಾತ್ ಶತ್ರುವೇ ಬಂದು ಶರಣಾಗತನಾದರೂ ಅವನನ್ನು ರಕ್ಷಿಸಬೇಕೆಂದಿರಲು ಒಂದು ತಪ್ಪನ್ನೂ ಮಾಡದೇ ಇದ್ದು ಕೇವಲ ಶತ್ರುವಿನ ಊರಿನಿಂದ ಬಂದನೆಂಬ ಒಂದೇ ಕಾರಣದಿಂದ ವಿಭೀಷಣನನ್ನು ತಿರಸ್ಕರಿಸಬಹುದೇ ಎಂಬಂತೆ ಇದು ಗೂಢಾರ್ಥ, ಸೂಚನಾರ್ಥ. ಯಾವ ಅರ್ಥ ಇಲ್ಲಿ ಸೂಚಿತವಾಗ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಕಂಡು ಮಹರ್ಷಿಗಳು ಹೀಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾಗಿ ವಿಭೀಷಣ ಯಾವುದೇ ತಪ್ಪನ್ನ ಮಾಡಿಲ್ಲ, ಕೇವಲ ಶತ್ರುವಿನ ಊರಿಂದ ಬಂದಿದ್ದಾನೆ ಅಷ್ಟೇ. ಶತ್ರುವನ್ನು ಹಾಗೆ ಈ ರೀತಿಯಾಗಿ ಬದ್ಧಾಂಜಲಿ ಪುಟನಾದ್ರೆ, ದೀನನಾದ್ರೆ, ಯಾಚನೆಯನ್ನ ಮಾಡಿದ್ರೆ ಅಥವಾ ಶರಣಾಗತನಾದ್ರೆ, ಶತ್ರು ಆದ್ರೂ ಅವನನ್ನ ಸಂರಕ್ಷಿಸಬೇಕು ಅಂತ ಇರಬೇಕಾದ್ರೆ ಕೇವಲ ಶತ್ರುವಿನ ಊರಿನಿಂದ ಬಂದಿದ್ದಾನೆ ಅಂತ ಮಾತ್ರಕ್ಕೆ ವಿಭೀಷಣನನ್ನ ಸಂಹಾರ ಮಾಡುವುದು ಅನ್ನೋದೇನಿದೆ ಅಥವಾ ಅವನಿಗೆ ಅವನ ಶರಣಾಗತಿಯನ್ನ ಸ್ವೀಕರಿಸದೇ ಇರೋದೇನಿದೆ ಅದು ತಪ್ಪಾಗತ್ತೆ. ಇದು ಮೊದಲನೇ ಶ್ಲೋಕ. ಅದಾದ್ಮೇಲೆ 2ನೇ ಶ್ಲೋಕದಲ್ಲಿ ಹೇಳ್ತಾರೆ, ಆರ್ತೋವಾ ಯದಿವಾ ತೃಪ್ತಃ ಪರೇಶಾಂ ಶರಣಾಗತಃ ಅರಿಹಿ ಪ್ರಾಣಾನ್ ಪರಿತ್ಯಜ್ಯ ರಕ್ಷಿತವ್ಯ ಕೃತಾತ್ಮನ. ಇಲ್ಲಿ ಮತ್ತೆ ಶತ್ರುವಿನ ಬಗ್ಗೆನೆ ಹೇಳ್ತಾ ಇದ್ದಾರೆ. ಈ 4 ಶ್ಲೋಕಗಳು ಇರತಕ್ಕಂತಹದ್ದು ಶತ್ರುವಿನ ಜೊತೆಗೆ ಹೇಗೆ ನಾವು ವರ್ತಿಸಬೇಕು ಅಂತ ಹೇಳಿ. ಅದರಿಂದ ಸನಾತನ ಧರ್ಮದಲ್ಲಿ ಶತ್ರುಗಳ ಜೊತೆಗೆ ಕೂಡ ಹೇಗೆ ನಡೆದುಕೊಳ್ಳಬೇಕು ಎಂಬುದಕ್ಕೆ ಸೂಕ್ತವಾಗಿರುವಂತಹ ಮಾರ್ಗದರ್ಶನವನ್ನ ನೀಡಿದ್ದಾರೆ. ಅರಿಹಿ ಹೇಳಿದ್ರೆ 3ನೇ ಸಾಲಲ್ಲಿ ನೀವು ನೋಡ್ತಾ ಇದ್ದೀರಾ, ಅರಿಹಿ ಅಂತ ಹೇಳ ಬಹಳ ಅಸಹಾಯಕವಾಗಿರ್ತಕ್ಕಂತಹ ಪರಿಸ್ಥಿತಿಯಲ್ಲಿ ಇರಬಹುದು ಶತ್ರು. ಅಥವಾ ದೃಪ್ತಃ ಅಂತ ಹೇಳಿದ್ರೆ ಅವನು ಬಹಳ ಗರ್ವಶಾಲಿಯಾಗಿರ್ಬೋದು, ಗರ್ವಿಯಾಗಿರ್ಬೋದು. ಪರೇಶಾಂ ಶರಣಾಗತಃ, ಸಂರಕ್ಷಿಸಬೇಕು ಅಂತ ಹೇಳ್ಬಿಟ್ರೆ ಪ್ರಾಣಾನ್ ಪರಿತ್ಯಜ್ಯ ಸಹ ರಕ್ಷಿತವ್ಯ, ನಮ್ಮ ಪ್ರಾಣವನ್ನ ಕೊಟ್ಟಾದ್ರೂ ಕೂಡ ಅವನನ್ನ ಸಂರಕ್ಷಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲ, ಅಸ್ಥಿರವಾದ ಪ್ರಾಣಗಳನ್ನಾದರೂ ಕೊಟ್ಟು ಸ್ಥಿರವಾದ ಶರಣಾಗತ ಧರ್ಮವನ್ನು ಆಶ್ರಯಿಸುವುದೇ ಉಚಿತವಲ್ಲವೇ? ನೋಡಿ, ಅದ್ಭುತವಾದಂತಹ ಶಬ್ದಗಳನ್ನೆಲ್ಲ ಹಾಕಿದ್ದಾರೆ ಆಚಾರ್ಯರು. ಪ್ರಾಣಗಳು ಅಸ್ಥಿರ, ಆದ್ರೆ ಯಾವುದು ಸ್ಥಿರ ಅಂತ ಹೇಳಿದ್ರೆ ಧರ್ಮದ ಪಾಲನೆ.
ಅದರಿಂದ ಅಸ್ಥಿರವಾದಂತ ಪ್ರಾಣವನ್ನ ಸಮರ್ಪಿಸಿಯಾದರೂ ಸ್ಥಿರವಾಗಿರ್ತಕ್ಕಂಥ ಶರಣಾಗತ ಧರ್ಮದ ಪಾಲನೆಯನ್ನ ಮಾಡಬೇಕು. ಶ್ಲೋಕ ಕಾಮಾದ್ವಾಪಿ ನ ರಕ್ಷಿತಃ ಸ್ವಯಾಶಕ್ತ್ಯ ಯಥಾಶಕ್ಯಂ ತತ್ತಾಪಂ ಲೋಕಗರ್ಹಿತಂ. ಇಲ್ಲಿ ಬಂದಿಲ್ಲ ಅಂತ ಕಾಣುತ್ತೆ. ಬಂದಿದ್ದ. ಸೊ ಇವಾಗ ಅಕಸ್ಮಾತ್ ಅಂತಹ ಶರಣಾಗತನನ್ನ ರಕ್ಷಿಸದೇ ಹೋದರೆ, ಅವನಿಗೆ ಆಶ್ರಯವನ್ನ ಕೊಡದೆ ಹೋದ್ರೆ ಏನಾಗತ್ತೆ ಅಂತ ಇನ್ನು 2 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇ 2 ಶ್ಲೋಕಗಳಲ್ಲಿ ಶರಣಾಗತನನ್ನ ರಕ್ಷಿಸಿದರೆ ಏನಾಗತ್ತೆ, ಯಾವ ಫಲ ಸಿಗತ್ತೆ ಅನ್ನೋದನ್ನ ಹೇಳಿದ್ರು. ಇವಾಗ ಅವನನ್ನ ರಕ್ಷಿಸದೇ ಹೋದರೆ ದೃಷ್ಟ ಫಲ ಮತ್ತೆ ಅದೃಷ್ಟ ಫಲ. ದೃಷ್ಟ ಅಂತ ಹೇಳಿದ್ರೆ ಏನನ್ನ ನಾವು ನೋಡಬಹುದು, ಅದು ದೃಷ್ಟ. ಅದೃಷ್ಟ ಅಂತ ಹೇಳಿದ್ರೆ ಯಾವನ್ನದನ್ನ ನಾವು ನೋಡೋದಕ್ಕೆ ಸಾಧ್ಯವಿಲ್ಲ, ಅದು ಅದೃಷ್ಟ. ಸೊ ಈ 3ನೇ ಶ್ಲೋಕದಲ್ಲಿ ದೃಷ್ಟ ಫಲವನ್ನ ಮತ್ತೆ 4ನೇ ಶ್ಲೋಕದಲ್ಲಿ ಅದೃಷ್ಟ ಫಲವನ್ನ ಹೇಳ್ತಾ ಇದ್ದಾರೆ. ರಕ್ಷಿಸದೆ ಹೋದ್ರೆ ಏನಾಗತ್ತೆ. ಸೊ ಈ ಶ್ಲೋಕದಲ್ಲಿ ಸಚೇತ್ ಭಯಾದ್ವಾ ಮೋಹಾದ್ವಾ ಕಾಮಾದ್ವಾಪಿ ನ ರಕ್ಷಿತಃ. ಅಕಸ್ಮಾತ್ ಅಂತಹ ಶರಣಾಗತನನ್ನ ಭಯದಿಂದಾಗಲಿ ಮೋಹದಿಂದಾಗಲಿ ಕಾಮದ ವಾಸನೆಯಿಂದಾಗಲಿ ರಕ್ಷಿಸದೆ ಹೋದರೆ ಸ್ವಯಾಶಕ್ತ್ಯ ಯಥಾಶಕ್ಯಂ ತತ್ತಾಪಂ ಲೋಕಗರ್ಹಿತಂ. ಆ ಒಂದು ಪಾಪ ಏನಿದೆ, ತತ್ ಪಾಪಂ ಲೋಕಗರ್ಹಿತಂ, ಎಲ್ಲರಿಂದಲೂ ನಿಂದನೆಗೆ ಒಳಗಾಗುವಂತಹ ಒಂದು ಪಾಪವಾಗತ್ತೆ ಅದು ಅಲ್ಲ. ಸೊ ಇಲ್ಲಿ ಮತ್ತೆ ಆಚಾರ್ಯರು 2 ತರಹದ ಶರಣಾಗತರ ರಕ್ಷಣೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮೊದಲನೇದು ಆಶ್ರಯವನ್ನ ಕೊಟ್ಟು ರಕ್ಷಿಸುವುದು ಉಂಟು, ಎರಡನೇದು ಆಶ್ರಯವನ್ನು ಕೊಡದೆ ರಕ್ಷಿಸುವುದು ಉಂಟು. ಹೇಗೆ ಸಾಮಾನ್ಯವಾಗಿ ನಾವು ಯಾವ್ಯಾವ ಪುರಾಣಿಕ ಕಥೆಗಳನ್ನ ಕೇಳ್ತೀವಿ, ಅದರಲ್ಲಿ ಶರಣಾಗತರಿಗೆ ರಕ್ಷಣೆಯನ್ನ ಕೊಟ್ಟು ಆಶ್ರಯವನ್ನ ಕೊಟ್ಟು ರಕ್ಷಿಸ್ತಾರೆ. ಹೇಗೆ ಅಂತ ಹೇಳಿದ್ರೆ ನಾವು ಶಿಬಿ ಮಹಾರಾಜರ ಕಥೆಯನ್ನ ಕೇಳಿದ್ದೀವಿ. ಶಿಬಿ ಮಹಾರಾಜರು ಕೂಡ ತಮ್ಮ ದೇಹದ ಮಾಂಸವನ್ನ ಅರ್ಪಿಸ್ತಾ ಹೋಗ್ತಾರೆ, ಅದನ್ನ ಕೇಳಿದ್ದೀವಿ. ರಘು ಮಹಾರಾಜರು ಮತ್ತೆ ದಶರಥ ಕೂಡ ತಮ್ಮ ಶರಣಾಗತರಿಗೆ ತಮ್ಮ ರಕ್ಷಣೆಯನ್ನ ಕೊಟ್ಟು ತಮ್ಮ ಆಶ್ರಯವನ್ನ ಕೊಟ್ಟು ರಕ್ಷಿಸ್ತಾರೆ. ಆದ್ರೆ ಅದೇ ರೀತಿಯಲ್ಲಿ ಆಶ್ರಯವನ್ನ ಕೊಡದೆ ರಕ್ಷಿಸುವುದು ಉಂಟು. ಇದಕ್ಕೆ ಉದಾಹರಣೆ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಕಾಕಾಸುರನ ವೃತ್ತ ಅಂತ. ಸೊ ಕಾಕಾಸುರ ಇಂದ್ರನ ಮಗ ಯಾವಾಗ ಸೀತೆಗೆ ಬಹಳ ತೊಂದರೆಯನ್ನ ಕೊಡ್ತಾನೆ, ಅವಾಗ ರಾಮಚಂದ್ರ ಒಂದು ಹುಲ್ಲು ಕಡ್ಡಿಯನ್ನ ಎತ್ತಿ ಅದರಲ್ಲಿ ಬ್ರಹ್ಮಾಸ್ತ್ರದ ಶಕ್ತಿಯನ್ನ ನಿವೇಶ ಮಾಡಿ ಅದನ್ನ ಅವನ ಹಿಂದೆ ಕಳಿಸ್ತಾನೆ. ಅವನು ಎಲ್ಲಾ ಕಡೆಯಲ್ಲೂ ಹೋಗ್ತಾನೆ. ಆ ಕಾಕಾಸುರ 3 ಲೋಕಾನ್ ಸಂಪರಿಕ್ರಮ್ಯ ತಮೇವ ಶರಣಂ ಗತಃ. ಇದು ಸುಂದರಂತಹ ಒಂದು ಅದ್ಭುತವಾದಂತಹ ಶ್ಲೋಕ. ಸೊ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಎಲ್ಲರ ಹತ್ರ ಹೋಗ್ತಾನೆ. ಬ್ರಹ್ಮನ ಹತ್ರ ಹೋಗ್ತಾನೆ. ಏನಕ್ಕೆ ಅಂತ ಹೇಳಿದ್ರೆ ಇವನು ವಾಪಸ್ಸು ರಾಮಚಂದ್ರನ ಹತ್ರ ಹೋದ್ರೇನೆ ಅವನಿಗೆ ನಿಜವಾದಂತ ಸಂರಕ್ಷಣೆ ಸಿಗತ್ತೆ ಅಂತ ಹೇಳಿ ಆಶ್ರಯ ನೀಡೋದಿಲ್ಲ. ಅದರಿಂದ ಆ ಎಲ್ಲಾ ದೇವತೆಗಳು ಆ ಕಾಕಾಸುರನನ್ನ ಹೇಗೆ ಸಂರಕ್ಷಿಸ್ತಾರೆ ಅಂತ ಹೇಳಿದ್ರೆ ಆಶ್ರಯ ನೀಡದೆ ಸಂರಕ್ಷಿಸ್ತಾರೆ ಅಲ್ಲ. ಸೊ ಇದು 3ನೇ ಶ್ಲೋಕ. ಮತ್ತೆ 4ನೇ ಶ್ಲೋಕ, ಕೊನೆಯ ಶ್ಲೋಕ. ವಿನಷ್ಟಃ ಪಶ್ಯತಸ್ತಸ್ಯ ರಕ್ಷಿಣಃ ಶರಣಾಗತಃ ಆದಾಯ ಸುಕೃತಂ ತಸ್ಯ ಸರ್ವಂ ಗಚ್ಚೇತ್ ಅರಕ್ಷಿತಃ ಅಲ್ಲ. ರಕ್ಷಿಸಲು ಶಕ್ತನಾಗಿದ್ದು ರಕ್ಷಿಸದೇ ಇದ್ದುದರಿಂದ ಅವನು ನೋಡುತ್ತಿದ್ದಂತೆಯೇ ಏನಾಗ್ತದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಅಂತಹ ಶರಣಾಗತನನ್ನ ರಕ್ಷಿಸದೆ ಹೋದರೆ ಅದೃಷ್ಟವಾಗಿ ಏನಾಗತ್ತೆ, ಅದೃಷ್ಟವಾಗಿ ಯಾವ ಅನಿಷ್ಟವಾಗತ್ತೆ. ಫಲ ಅನ್ನೋದಕ್ಕಿಂತ ಇಲ್ಲಿ ಅದೃಷ್ಟವಾಗಿರ್ತಕ್ಕಂಥ ಅನಿಷ್ಟವೇನು ಅಲ್ಲ, ಅದೇನು ಅನ್ನೋದನ್ನ ತಿಳ್ಕೋಬೇಕು ಇಲ್ಲಿ. ಇದು ಹೇಗಾಗಿರತ್ತೆ ಅಂತ ಹೇಳಿದ್ರೆ ಒಂದು ಉದಾಹರಣೆಯನ್ನ ಅಲ್ಲಿ ಕೊಡ್ತಾರೆ. ಅಕಸ್ಮಾತ್ ಒಂದು ಬಾವಿಯಲ್ಲಿ ಒಂದು ಮಗು ಬಿದ್ದಿದೆ ಅಂತ ಇಟ್ಕೊಳ್ಳಿ. ಬಾವಿಯಲ್ಲಿ ನೀರಿಲ್ಲ, ಆದ್ರೆ ಬಾವಿಯಲ್ಲಿ ಬಹಳ ಆಳವಾಗಿರ್ತಕ್ಕಂಥ ಬಾವಿಯಲ್ಲಿ ಒಂದು ಮಗು ಬಿದ್ದಿದೆ. ಮತ್ತೆ ನೀವು ಬಾವಿಯ ಪಕ್ಕದಲ್ಲೇ ಇದ್ದೀರಾ. ಅದನ್ನ ಸಂರಕ್ಷಿಸುವುದಕ್ಕೆ ಶಕ್ತಿ ಇದ್ದರೂ ಕೂಡ ನೀವು ಸಂರಕ್ಷಿಸದೆ ಹೋದರೆ ಅದು ಕೇವಲ ಪಾಪ ಮಾತ್ರ ಆಗೋದಿಲ್ಲ, ಆ ಮಗುವಿಗೆ, ಆ ಜೀವ ಜಂತುವಿಗೆ ನೀವು ಕೊಟ್ಟಂತಹ ಹಿಂಸೆಯ ರೂಪದಲ್ಲಿ ಅದನ್ನು ನಾವು ಪರಿಗಣಿಸಬೇಕು ಎಂಬುದಾಗಿ ಇಲ್ಲಿ ಆಚಾರ್ಯರು ಹೇಳ್ತಾರೆ ಅಲ್ಲ. ಸೊ ಅದೇ ರೀತಿಯಲ್ಲಿ ಇಲ್ಲಿ ವಿಭೀಷಣ ಆ ರೀತಿಯಾದಂತಹ ಮಗುವಿನ ಹಾಗೆ ಆ ರಾವಣನೆಂಬಂತಹ ದೊಡ್ಡ ಬಾವಿಯೊಳಗೆ ಬಿದ್ದು ಅಲ್ಲಿಂದ ತಪ್ಪಿಸಿಕೊಂಡು ಹೇಗೋ ಇಲ್ಲಿಗೆ ಬಂದಿದ್ದಾನೆ. ಇವಾಗ ನಾವು ಅವನಿಗೆ ಸಂರಕ್ಷಣೆಯನ್ನ ನೀಡದೆ ಹೋದ್ರೆ
ಅದು ಕೇವಲ ಸಂರಕ್ಷಣೆಯನ್ನು ನೀಡದೇ ಇರತಕ್ಕಂತಹ ಒಂದು ಪಾಪ ಮಾತ್ರ ಅಲ್ಲ, ಅವನಿಗೆ ಹಿಂಸೆ ಕೊಟ್ಟಂತಹ ಪಾಪ ಕೂಡ ನಮ್ಗೆ ದಕ್ಕತ್ತೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ವಿನಷ್ಟ ಪಶ್ಯತಸ್ತಸ್ಯಾಹ ರಕ್ಷಿಣಃ ಶರಣಾಗತಃ. ಮತ್ತೆ ಇನ್ನೇನ್ ಹೇಳ್ತಾ ಇದ್ದಾರೆ ಅಂದ್ರೆ ಅದ್ಭುತವಾಗಿ, ಈ ರೀತಿ ಅಕಸ್ಮಾತ್ ನಡ್ಕೊಂಡ್ರೆ ಅಂದ್ರೆ ಶರಣಾಗತನಿಗೆ ರಕ್ಷಣೆಯನ್ನ ನೀಡದೆ ಹೋದ್ರೆ ಏನಾಗತ್ತೆ, ಅದರಿಂದ ಯಾವ ವ್ಯಕ್ತಿ ನೀಡೋದಿಲ್ಲ ಆಶ್ರಯ, ಅವನಿಗೆ ಯಾವ ಅನಿಷ್ಟ ಆಗತ್ತೆ ಅವನಿಗೆ ಅಂತ ಹೇಳಿದ್ರೆ, ಅವನ ಜೀವನದಲ್ಲಿ ಯಾವ ಯಾವ ಪುಣ್ಯ ಕರ್ಮಗಳನ್ನ ಮಾಡಿದ್ದಾನೆ ಆ ಎಲ್ಲಾ ಪುಣ್ಯ ಕರ್ಮಗಳ ಪ್ರತಿಫಲ ಆ ಶರಣಾಗತನಿಗೆ ಅದಾಗಿಯೇ ಹೊರಟೋಗತ್ತೆ. ಏನಕ್ಕೆ ಅಂತ ಹೇಳಿದ್ರೆ ಇದನ್ನೇ ಒಂದು ದಂಡನೆಯ ರೂಪದಲ್ಲಿ ಭಗವಂತ ಕೊಡ್ತಾನೆ ಅಲ್ಲ. ಸೊ ಶರಣಾಗತಿಯನ್ನ ಮಾಡಿದ್ದಾನೆ ಒಬ್ಬ, ಇನ್ನೊಬ್ಬ ವ್ಯಕ್ತಿ ಅವನ ಶರಣಾಗತಿಯನ್ನ ಸ್ವೀಕರಿಸ್ತಾ ಇಲ್ಲ ಅಂತ ಹೇಳಿದ್ರೆ, ಅದರಲ್ಲಿ ಯಾವುದೇ ಲೋಪದೋಷಗಳ ಇಲ್ಲ ಅಂತ ಹೇಳಿದ ಮೇಲೂ ಸ್ವೀಕರಿಸದೆ ಹೋದ್ರೆ, ಆವಾಗ ಈ ವ್ಯಕ್ತಿಯ ಎಲ್ಲಾ ಪುಣ್ಯ ಕರ್ಮಗಳ ಪ್ರತಿಫಲ ಆ ವ್ಯಕ್ತಿಗೆ ಶರಣಾಗತನಿಗೆ ಹೊರಟೋಗ್ತದೆ. ಅದರಿಂದ ಅವನು ಪುಣ್ಯ ಲೋಕಗಳನ್ನು ಅವನು ಸೇರ್ತಾನೆ. ಅದಾದ್ಮೇಲೆ ಮುಂದಕ್ಕೆ ಮತ್ತೆ ಹೇಳ್ತಾ ಇದ್ದಾರೆ ನೋಡಿ, ಏವಂ ದೋಷೋ ಮಹಾನ್ ಅತ್ರ ಪ್ರಪನ್ನಾನಾಂ ಅರಕ್ಷಣೆ ಅಸ್ವರ್ಗ್ಯಂ ಚ ಅಯಶಸ್ಯಂಚ ಬಲವೀರ್ಯ ವಿನಾಶನಂ. ಅದರಿಂದ ಅಕಸ್ಮಾತ್ ಈ ರೀತಿಯಾಗಿ ನಾವು ನಡ್ಕೊಂಡ್ರೆ ಅಂದ್ರೆ ಶರಣಾಗತನಿಗೆ ಸಂರಕ್ಷಣೆಯನ್ನ ನೀಡದೆ ಹೋದ್ರೆ ಅದು ಮಹಾನ್ ದೋಷವಾಗತ್ತೆ. ಪ್ರಪನ್ನಾನಾಂ ಅರಕ್ಷಣೆ ಮಹಾನ್ ದೋಷ ಅಸ್ವರ್ಗ್ಯಂ ಅಯಶಸ್ಯಂ ಚ. ಅದು ನಮ್ಮನ್ನ ಸ್ವರ್ಗಲೋಕಕ್ಕೂ ಕರ್ಕೊಂಡು ಹೋಗೋದಿಲ್ಲ, ಈ ಲೋಕದಲ್ಲಿ ಯಾವುದೇ ರೀತಿಯಾದಂತಹ ಯಶಸ್ಸು ನಮ್ಗೆ ಸಿಗೋದಿಲ್ಲ. ನಾವು ಎಲ್ಲ ನಮ್ಮ ಹೆಸರು ಎಲ್ಲವನ್ನು ಕಳ್ಕೊಂಡ್ ಬಿಡ್ತೀವಿ, ನಮ್ಮ ಎಲ್ಲ ಬಲ ವೀರ್ಯ ಎಲ್ಲವನ್ನ ನಾವು ಕಳ್ಕೊಂಡ್ ಬಿಡ್ತೀವಿ ಅಂತ ಇಲ್ಲಿ ರಾಮಚಂದ್ರ ಕೊನೆಯಾಗಿ ಹೇಳ್ತಾ ಇದ್ದಾನೆ ಅಲ್ಲ. ಸೊ ಇವಾಗ ನಮ್ಗೆ ಒಂದು ಕಥೆಯಲ್ಲಿ ಅಂದ್ರೆ ಒಂದು ಸಿಂಹ ಮತ್ತೆ ವ್ಯಾಘ್ರ ಅಂತ ಹೇಳಿದ್ರೆ ಹುಲಿ ನನ್ಗನ್ಸೋ ಹಾಗೆ, ಹುಲಿ. ಸೊ ಹುಲಿ ಮತ್ತೆ ಆ ಒಂದು ಕೋತಿಯ ಕಥೆಯಲ್ಲಿ ಅಕಸ್ಮಾತ್ ಮನುಷ್ಯ ಹೇಗೆ ನಡ್ಕೊಂಡ, ತನ್ನ ಆಶ್ರಯವನ್ನ ನೀಡ್ತು, ಆದ್ರೆ ಮನುಷ್ಯ ಕೃತಜ್ಞನಾಗಿದ್ದ, ಕೃತಜ್ಞತೆ ಅನ್ನೋದು ಅವನಲ್ಲಿ ಇರ್ಲಿಲ್ಲ, ಕೃತಜ್ಞನಾಗ್ಬಿಟ್ಟ, ಆದ್ರಿಂದ ಆ ಕೋತಿಯನ್ನೇ ತಳ್ಳಿಬಿಟ್ಟ. ಆ ರೀತಿಯಾಗಿ ಆದ್ರೆ ನಾವೇನ್ ಮಾಡ್ಬೇಕು? ನಾನು ನಿನ್ನೆ ಆ ಉದಾಹರಣೆನ ಕೊಡ್ತಾ ಇದ್ದೆ, ಪೃಥ್ವಿರಾಜ್ ಚೌಹಾಣ್ ಉದಾಹರಣೆ ಕೊಡ್ತಾ ಇದ್ದೆ ಅಲ್ಲ. ಸೊ ಅದೇ ರೀತಿಯಲ್ಲಿ ಅವನ ಜೊತೆಗೆ ಆಗಿದ್ದು. ಸೊ ಆ ಒಂದು ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಅದಕ್ಕೆ ಕೂಡ ಇಲ್ಲಿ ಉತ್ತರವನ್ನ ಕೊಡ್ತಾರೆ ನೋಡಿ. ಇಲ್ಲಿ ಈ ಒಂದು ಸ್ಲೈಡ್ ನಲ್ಲಿ ಬರ್ತಾ ಇದೆ, ತನ್ನನ್ನು ರಕ್ಷಿಸಿದ ವಾನರನನ್ನು ಕೆಳಗೆ ತಳ್ಳಿದ ಬೇಡನಂತೆ ರಕ್ಷಿಸಲ್ಪಟ್ಟ ಶರಣಾಗತನು ನಂತರ ಕೃತಜ್ಞನಾಗಿ ಇವನಿಗೆ ಪ್ರತಿಕೂಲನಾಗುವಲು. ಅವಾಗ ಏನ್ ಮಾಡ್ಬೇಕು ನಾವು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಸ್ಲೈಡ್ ಅಲ್ಲಿ ಬಂತು ನೋಡಿ. ಇಲ್ಲಿ ಅವಾಗ ನಾವೇನ್ ಮಾಡ್ಬೇಕು? ಆ ರೀತಿಯಾಗಿ ನಮ್ ಜೊತೆಗಾದ್ರೆ, ನಾವು ಯಾರಿಗೆ ಆಶ್ರಯವನ್ನ ಕೊಟ್ಟಿದ್ದೀವಿ ಅವರೇ ನಮ್ಗೆ ದ್ರೋಹವನ್ನ ಬಗೆದರೆ ಅವಾಗ ನಾವೇನ್ ಮಾಡ್ಬೇಕು? ಆವಾಗ್ಲೂ ವೈಷ್ಣವನಂತೆ ನಾವು ನಡೆದುಕೊಳ್ಳಬೇಕು. ಹೇಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಇವನಿಗೆ ಅವನನ್ನು ಶಿಕ್ಷಿಸಲ ಅಧಿಕಾರವಿರಲು ಆ ಅಧಿಕಾರದಿಂದಲೇ ಕ್ಷಮಿಸುವುದು ಅಂತ ಮೊದಲನೇದಾಗಿ ಹೇಳ್ತಾರೆ. ಸೊ ಕೋತಿ ಹೇಗೆ ಒಬ್ಬ ಮನುಷ್ಯನನ್ನ ಕ್ಷಮಿಸ್ಬಿಡ್ತು, ಮತ್ತೆ ತನ್ನ ಸಂರಕ್ಷಣೆಯನ್ನ ಆ ಮನುಷ್ಯನಿಗೆ ಮತ್ತಷ್ಟು ನೀಡ್ತು, ಅದಕ್ಕೆ ವಿರುದ್ಧವಾಗಿ ನಡ್ಕೊಳ್ಳಿಲ್ಲ. ಅವನನ್ನ ತಳ್ಳಿದ್ದಾನೆ ಅಂತ ಹೇಳಿ ವಾಪಸ್ ಹೋದಾದ್ಮೇಲೆ ಅವನ್ನ ಮನುಷ್ಯನನ್ನ ಕೋತಿ ತಳ್ಳಿಲ್ಲ ಅಲ್ಲ. ಸೊ ಆ ಮನುಷ್ಯನಿಗೆ ಶಿಕ್ಷೆ ಕೊಡುವುದಕ್ಕೆ ಇವಾಗ ಕೋತಿಗೆ ಅಧಿಕಾರ ಇತ್ತು, ಆ ವಾನರನಿಗೆ ಅಧಿಕಾರ ಇತ್ತು, ಆದ್ರೂ ಕೂಡ ಅದನ್ನ ದುರುಪಯೋಗ ಪಡಿಸ್ಕೊಳ್ಳಿಲ್ಲ. ತನ್ನ ಕೆಲಸವನ್ನ ನೋಡ್ಕೊಂಡು ಈ ಮನುಷ್ಯ ಕೂಡ ಸಂರಕ್ಷಿಸಲ್ಪಡಬೇಕು, ನಾನು ಕೂಡ ಸುಖವಾಗಿ ಈ ಮರದ ಮೇಲೆ ಇದ್ದೀನಿ ಅಂತ ಹೇಳಿ ಆ ಮನುಷ್ಯನನ್ನ ತಳ್ಳೋದಿಲ್ಲ, ಅವನನ್ನ ರಕ್ಷಿಸ್ತದೆ. ಅದೇ ರೀತಿಯಲ್ಲಿ ಶಿಕ್ಷಿಸುವುದಕ್ಕೆ ಅಧಿಕಾರ ಇದ್ರೂ ಕೂಡ ಅದನ್ನ ನಾವು ದುರುಪಯೋಗ ಪಡ್ಕೊಳ್ತೇನೆ ಆ ವ್ಯಕ್ತಿಯನ್ನ ಕ್ಷಮಿಸುವುದು ಮೇಲು, ಮೊದಲನೇದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಅದಾಗದೆ ಹೋದ್ರೆ, ಇಲ್ಲದಿರಲು ನಂತರ ಆತ ಅನುತಾಪದಿಂದ ಶರಣಾಗತನಾದರೆ ಕ್ಷಮಿಸುವುದು. ಇದಾಗದೆ ಹೋದ್ರೆ ಅಕಸ್ಮಾತ್ ಅವನೇ ಶರಣಾಗತನಾದವನೇ ನಮ್ಮಲ್ಲಿ ಕ್ಷಮಿಸಿದ್ರೆ ಅವನನ್ನ ನಾವು ಕ್ಷಮಿಸಬೇಕು. ಇಲ್ಲವಾದ್ರೆ ಇದು ಕೂಡ ಆಗದೆ ಹೋದ್ರೆ ಉಪೇಕ್ಷೆ ಮಾಡಬಹುದಾದ ಅವನ ಪ್ರಾತಿಕೂಲ್ಯವನ್ನು ಉಪೇಕ್ಷಿಸುವುದು. ಏನು ಪ್ರತಿಕೂಲವಾದಂತ, ಆದ್ರೆ ನನ್ ಮೇಲೆ ಇವಾಗ ಪ್ರತಿಕೂಲವಾದಂತ ಭಾವನೆಯನ್ನ ಇವಾಗ ಇಟ್ಕೊಂಡಿದ್ದಾನೆ, ಅದನ್ನ ನಾವು ಸುಮ್ನೆ ಉಪೇಕ್ಷೆ ಮಾಡ್ಬಿಡ್ಬೇಕು, ಜಸ್ಟ್ ಇಗ್ನೋರ್ ಹಿಮ್, ಆಯ್ತಾ?
ಅದು ಕೂಡ ಆಗದೆ ಹೋದ್ರೆ ತನ್ನನ್ನೇ ವಧಿಸಲು ಪ್ರಯತ್ನ ಪಟ್ಟರೆ ಶಾಸ್ತ್ರ ವಿರೋಧವಲ್ಲದ ನಡತೆಯಿಂದ ಅವನಿಂದ ದೂರವಿರುವುದು. ಆ ಮನುಷ್ಯ ಮಾಡಿದ ಹಾಗೆ ಅಕಸ್ಮಾತ್ ನಮಗೇನೆ ದ್ರೋಹ ಬಗೆಯೋದಕ್ಕೆ ಮತ್ತೆ ಬಂದ್ರೆ ಅಂತವರು 2ನೇ ಬಾರಿ 3ನೇ ಬಾರಿ ಕೂಡ ದ್ರೋಹ ಬಗೆಯೋದಕ್ಕೆ ಬಂದ್ರೆ ನಾವೇನ್ ಮಾಡ್ಬೇಕು? ಶಾಸ್ತ್ರ ವಿರೋಧವಲ್ಲದಂತಹ ಮಾರ್ಗವನ್ನ ಅನುಸರಿಸಿ ಅವನಿಂದ ನಾವು ದೂರವಿರಬೇಕು. ಈ ರೀತಿ 4 ವಿಷಯಗಳನ್ನ ಅಲ್ಲಿ ಹೇಳ್ತಾರೆ. ಆಯ್ತಾ? ಸೊ ಕೊನೆಗೆ 2 ನಿಮಿಷದಲ್ಲಿ ಹೇಳಿ ಮುಗಿಸ್ಬಿಡ್ತೀನಿ. ಕೊನೆಗೆ ರಾಮಚಂದ್ರ ಯಾವ ನಿರ್ಣಯಕ್ಕೆ ಬರ್ತಾನೆ ನೋಡಿ. ಅಲ್ಲಿ ರಾಮಾಯಣದಲ್ಲಿ ಇರ್ತಕ್ಕಂಥದ್ದು ಕೇವಲ ಒಂದು 18ರಿಂದ 20 ಶ್ಲೋಕಗಳಷ್ಟೇನೆ. ಆದ್ರೆ ಅದಕ್ಕೆ ಬಹಳ ದೀರ್ಘವಾಗಿ ಇಲ್ಲಿ ವ್ಯಾಖ್ಯಾನವನ್ನ ನೀಡಿದ್ದಾರೆ ಆಚಾರ್ಯರು. ಸೊ ಕೊನೆಗೆ ರಾಮಚಂದ್ರ ಯಾವ ನಿರ್ಧಾರಕ್ಕೆ ಬರ್ತಾನೆ ಅಂತ ಹೇಳಿದ್ರೆ, ಕರಿಷ್ಯಾಮಿ ಯಥಾರ್ಥಂ ತು ಕಂಡೋಹೋ ವಚನಮುತ್ತಮಂ ಧರ್ಮಿಷ್ಠಂ ಚ ಯಶಸ್ಯಂ ಚ ಸ್ವರ್ಗ್ಯಂ ಸ್ಯಾತ್ ಫಲೋದಯೇ. ನಾನಿವಾಗ ಹೇಗೆ ನಡ್ಕೋತೀನಿ ಅಂತ ಹೇಳಿದ್ರೆ, ಕಂಡು ಮಹರ್ಷಿಗಳು ಹೇಗೆ ನಮ್ಗೆ ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಾನು ನಡ್ಕೊಳ್ತೀನಿ. ಅನುಷ್ಠಿಕ್ಕೈಕ್ಕಾಹವನ್ರೋ ನಾಮ್ ಈ ಗಾಥೆಯೈ ಕತ್ತದು. ಇದು ತಮಿಳ್ ಭಾಷೆಯಲ್ಲಿ ಅವ್ರು ಬರೆದಿರುವಂತಹದ್ದು. ಇದನ್ನ ಈ ಗಾಥೆಯನ್ನ ನಾನು ಏನಕ್ಕೆ ಹಾಡ್ದೆ? ಈ 4.5 ಶ್ಲೋಕಗಳ ಗಾಥೆಯನ್ನ, ಕಂಡು ಮಹರ್ಷಿಯ ಗಾಥೆ, ಈಗ ತನ್ನ ನಾವೇನ್ ಚರ್ಚೆ ಮಾಡಿದ್ವಿ, ಇದನ್ನ ನಾನು ಏನಕ್ಕೆ ನಿಮ್ ಮುಂದೆ ಹಾಡ್ದೆ? ರಾಮಚಂದ್ರ ಹೇಳ್ತಾ ಇದ್ದಾನೆ ವಾನರರಿಗೆ. ಏನಕ್ಕೆ ಅಂತ ಹೇಳಿದ್ರೆ, ಇದನ್ನ ಅನುಷ್ಠಾನ ಮಾಡೋದಕ್ಕೆ, ಕೇವಲ ಕೇಳಿ ಬಿಟ್ಬಿಡೋದಕ್ಕಲ್ಲ. ಅದಕ್ಕೆ ಅಲ್ಲಿ ನ ಗಾಥಾ ಶಾಸಿನಂ ಶಾಸ್ತಿ ಅಂತ ಒಂದು ಗಾದೆ ಇದೆ ಸಂಸ್ಕೃತದಲ್ಲಿ. ಅದನ್ನ ಹೇಳ್ತಾ ಇದ್ದಾನೆ. ಎಷ್ಟೊಂದ್ಸತಿ ನಾವೇಂದ್ಕೋತೀವಿ, ನಾನು ಪ್ರಚಾರ ಮಾಡ್ತಾ ಇದ್ದೀನಿ, ನಾನೇನ್ ಪ್ರಚಾರ ಮಾಡ್ತಾ ಇದ್ದೀನಿ ಅದು ನನಗೆ ಅನ್ವಯ ಆಗೋದಿಲ್ಲ, ಬೇರೆಯವರಿಗೆ ಅನ್ವಯವಾಗತ್ತೆ. ಇಲ್ಲ, ಮೊದಲು ನನಗೆ ಅನ್ವಯವಾಗಬೇಕು. ಅಕಸ್ಮಾತ್ ಆ ರೀತಿ ಅಂದ್ಕೊಂಡ್ರೆ, ನಾನೇನ್ ಹೇಳ್ತಾ ಇದ್ದೀನಿ ಅದು ನನಗೆ ಅನ್ವಯವಾಗೋದಿಲ್ಲ, ಬೇರೆಯವರಿಗೆ ಮಾತ್ರ ಅನ್ವಯವಾಗತ್ತೆ ಅಂತ ಅಂದ್ಕೊಂಡ್ರೆ ಅದು ಹೇಗಿರ್ತದೆ ಅಂತ ಹೇಳಿದ್ರೆ, ಒಂದು ಕುಳಿಂಗ ಪಕ್ಷಿಯ ಕಥೆಯಂತೆ ಇರ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ಕುಳಿಂಗ ಪಕ್ಷಿ ಅಂದ್ರೆ ಏನು ಅದನ್ನು ಕೂಡ ಇಲ್ಲಿ ವಿವರಿಸ್ತಾರೆ. ನೋಡಿ, ನಮ್ಮ ಆಚಾರ್ಯರಿಗೆ ಎಲ್ಲದರ ಬಗ್ಗೆ ಜ್ಞಾನ ಇದೆ. ಈ ಅರಣ್ಯದಲ್ಲಿ ಒಂದು ಕುಳಿಂಗ ಪಕ್ಷಿ ಅಂತ ಇದೆಯಂತೆ. ಮಾ ಸಾಹಸೋಕ್ತಿ ಕನಕಂಚುಕಾಯ ಘೋರಂ ಕುಳಿಂಗ ಇವ ಶಕುನೇರಿವ ಚೇಷ್ಟಿತಮ್ಮೆ ಅಂತ ಅದೇ ಆಚಾರ್ಯರು ಹೇಳ್ತಾರೆ, ವೇದಾಂತ ದೇಶಿಕರು ಹೇಳ್ತಾರೆ. ಮಾ ಸಾಹಸೋಕ್ತಿ ಘನಕಂಚುಕಾಯ ಅಂತ ಹೇಳ್ತಾರೆ. ಅಂದ್ರೆ ಈ ಕುಳಿಂಗ ಪಕ್ಷಿ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನೋಡಿ, ಇದು ಬಹಳ ಆಸಕ್ತಿಯುತವಾದಂತ ವಿಷಯ. ಕುಳಿಂಗ ಪಕ್ಷಿಗೆ ಹಾಗೆ ಅದು ಕೂಡ ಮಾಂಸ ತಿನ್ನತ್ತೆ ಅಲ್ಲ. ಕೆಲವು ತಿಂಗಳ ಹಿಂದೆ ದೇವಸ್ಥಾನದ ಟೆರೇಸ್ ಮೇಲೆ ನೀಡ್ತಾ ಇದ್ವಿ. ಆದ್ರೆ ಮೇಲ್ಗಡೆ ಒಂದ್ ದಿವಸ ನಾನು ಯೋಗ ಮಾಡ್ತಾ ಇರಬೇಕಾದ್ರೆ ಒಂದು ಹದ್ದು ಬಂದು ಅದೇ ಪಾರಿವಾಳವನ್ನ ಬಲಾತ್ಕಾರವಾಗಿ ತೆಗೆದುಕೊಂಡು ಹೊರಟೋಯ್ತು. ಅದನ್ನ ಬಲಾತ್ಕಾರವಾಗಿ ತೆಗೆದುಕೊಂಡು ಹೋಗಿ ಮತ್ತೊಂದು ಬಿಲ್ಡಿಂಗ್ ಮೇಲೆ ಹೋಗಿ ಅದನ್ನ ತಿನ್ನೋದಕ್ಕೆ ಬೇರೆ ಶುರು ಮಾಡ್ಬಿಡ್ತು. ಮೊದಲನೇ ಬಾರಿ ಆ ರೀತಿಯಾದ ದೃಶ್ಯವನ್ನ ನಾನು ನೋಡಿದ್ದು. ನ್ಯಾಷನಲ್ ಜಿಯೋಗ್ರಫಿಕ್ ಚಾನೆಲ್ ಎಲ್ಲ ಕಡೆ ನೋಡಿರ್ಬೋದು, ಆದ್ರೆ ಪ್ರಕೃತಿಯಲ್ಲಿ. ಸೊ ಈ ಕುಳಿಂಗ ಪಕ್ಷಿ ಕೂಡ ಮಾಂಸಾಹಾರಿ. ಸೊ ಈ ಕುಳಿಂಗ ಪಕ್ಷಿ ಏನ್ ಮಾಡತ್ತೆ ಅಂತ ಹೇಳಿದ್ರೆ, ಆ ಕುಳಿಂಗ ಪಕ್ಷಿ ಅದಕ್ಕೆ ಮಾಂಸ ಸುಲಭವಾಗಿ ಸಿಗೋದಿಲ್ಲ. ಮತ್ತೆ ಅದಕ್ಕೆ ಯಾವ ಈ ಕುಳಿಂಗ ಪಕ್ಷಿ ಕೂಡ ಬೇಕಂತೆ. ಅದರಿಂದ ಕುಳಿಂಗ ಪಕ್ಷಿ ಮಾಡುತ್ತೆ ಗೊತ್ತಾ? ಯಾವಾಗ ಸಿಂಹ ಬರ್ತಾ ಇರುತ್ತದೆ, ಎಲ್ಲಾ ಇತರ ಪಕ್ಷಿಗಳಿಗೆ, ಬೇರೆ ಎಲ್ಲಾ ಜೀವ ಜಂತುಗಳಿಗೂ ಅಲರ್ಟ್ ಮಾಡುತ್ತೆ. ಇವಾಗ ಗಂಟೆ ಬಾರಿಸಿ ಹೇಳುವ ಹಾಗೆ ಎಲ್ಲರಿಗೂ ಹೇಳುತ್ತೆ, ಎಲ್ಲರಿಗೂ ಎಚ್ಚರಿಕೆಯನ್ನ ಕೊಡುತ್ತೆ. ಇವಾಗ ಈ ಸಿಂಹ ಇಲ್ಲಿಗೆ ಬರ್ತಾ ಇದೆ, ಇಲ್ಲಿಂದ ಓಡ್ ಹೋಗಿ ನೀವೆಲ್ಲರೂ ಅಥವಾ ಅವಿಸ್ಕೊಳ್ಳಿ ಅಂತ ಎಲ್ಲರಿಗೂ ಹೇಳುತ್ತೆ. ಆದ್ರೆ ಸಿಂಹ ಯಾವಾಗ ತನ್ನ ಔತಣವನ್ನ ಮಾಡುತ್ತೆ, ಅಂದ್ರೆ ಊಟವನ್ನ ಮಾಡುತ್ತೆ, ಅದರ ಮಾಂಸ ತಿನ್ನತ್ತೆ. ಸಿಂಹ ಮಾಂಸನೇ ತಿನ್ನೋದಲ್ಲ. ಸೊ ಸಿಂಹ ಮಾಂಸ ತಿಂದ ನಂತರ ಅದು ಯಾವಾಗ ನಾವು ಕೂಡ ಮಧ್ಯಾಹ್ನದ ಹೊತ್ತು ಊಟ ಮಾಡಾದ್ಮೇಲೆ ಪ್ರಸಾದವನ್ನ ಸ್ವೀಕರಿಸಿದ ನಂತರ ನಮ್ಗೆ ಆಕಳಿಕೆ ಬರುತ್ತೆ ಅಲ್ಲ, ನಾವು ಮಲ್ಕೋಬೇಕು ಅಂತ ಅನ್ಕೋತೀವಿ. ಸೊ ಅದೇ ರೀತಿಯಲ್ಲಿ ಸಿಂಹ ಊಟ ಮಾಡಿದ ನಂತರ, ಮಾಂಸಾಹಾರವನ್ನ ಮಾಡಿದ ನಂತರ ತನ್ನ ಬಾಯನ್ನ ತೆಗೆದು ಆಕಳಿಸತ್ತಂತೆ. ಅಂತ ತೆಗೆದು ಆಕಳಿಸತ್ತೆ. ಮತ್ತೆ ಆಕಳಿಸ್ಬೇಕಾದ್ರೆ ಅದರ ಹಲ್ಲುಗಳ ಮಧ್ಯದಲ್ಲಿ ಸ್ವಲ್ಪ ಮಾಂಸ ಸಿಕ್ಕಾಕೊಂಡಿರುತ್ತೆ. ಈ ಕುಳಿಂಗ ಪಕ್ಷಿ ಏನ್ ಮಾಡುತ್ತೆ, ಯಾವಾಗ ಸಿಂಹ ತನ್ನ ಬಾಯನ್ನ ತೆಗೆಯತ್ತೆ, ಆ ಬಾಯೊಳಗೆ ಅಂಟಿಕೊಂಡಿರ್ತಕ್ಕಂಥ ಹಲ್ಲುಗಳ ಮಧ್ಯೆ ಇರ್ತಕ್ಕಂಥ ಮಾಂಸದ ಚೂರನ್ನ
ತಕ್ಷಣ ಹೋಗಿ ಅದನ್ನ ತೆಗೆದುಕೊಂಡು ವಾಪಸ್ಸು ಬಂದ್ಬಿಡ್ತದೆ. ಈ ಕುಳಿಂಗ ಪಕ್ಷಿ ಆ ರೀತಿ ನಡ್ಕೊಳ್ತದೆ. ಎಲ್ಲರಿಗೂ ಹೇಳಿದ್ದೇನು, ಸಿಂಹದ ಹತ್ರ ಹೋಗ್ಬೇಡ, ಸಿಂಹದ ಹತ್ರ ಹೋಗ್ಬೇಡ, ಮಾ ಸಾಹಸೋಕ್ತಿ ಘನಕಂಚುಕಯಾಹ ಅಂತ ಹೇಳುತ್ತೆ. ಮಾ ಸಾಹಸ ಅಂತ ಹೇಳಿದ್ರೆ ಸಾಹಸವನ್ನ ಮಾಡಬೇಡ, ಸಿಂಹದ ಹತ್ರ ಹೋಗ್ಬೇಡ. ಆದ್ರೆ ಅದೇನ್ ಮಾಡಿದ್ದು, ಸಿಂಹದ ಬಾಯೊಳಗೆ ಹೋಗಿ ಅದರ ಆ ಮಾಂಸದ ತುಂಡನ ಮಾಂಸದ ಚೂರನ್ನ ತೆಗೆದುಕೊಂಡು ವಾಪಸ್ ಬರುತ್ತೆ. ಸೊ ಇದು ಯಾವುದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಹಿಪೋಕ್ರಿಟಿಕ್ ಬಿಹೇವಿಯರ್ ಅಂತ ಹೇಳ್ತೇವಲ್ಲ, ಹಿಪೋಕ್ರಿಟಿಕಲ್ ಬಿಹೇವಿಯರ್, ಅದಕ್ಕೆ ಉದಾಹರಣೆ ಕುಳಿಂಗ ಪಕ್ಷಿ. ಅದರಿಂದ ರಾಮಚಂದ್ರ ಇದನ್ನ ಹೇಳ್ತಾ ಇಲ್ಲ ಇಲ್ಲಿ, ಆದ್ರೆ ಆಚಾರ್ಯರು ಇದನ್ನ ತೋರಿಸಿ ಹೇಳ್ತಾ ಇದ್ದಾರೆ. ನಾನು ಈ ಎಲ್ಲಾ ಗಾಥೆಯನ್ನ ನಿಮ್ಗೆ ಹೇಳಿದ ಏನಕ್ಕೆ, ಅನುಷ್ಠಾನ ಮಾಡುವುದಕ್ಕೆ. ನಾನು ಒಂದನ್ನ ಹೇಳ್ತೀನಿ, ಮತ್ತೊಂದನ್ನ ಅನುಷ್ಠಾನ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಯಾವುದೇ ಆದರ, ನನಗೆ ಯಾವುದೇ ಸ್ಥಾನಮಾನ ಈ ಜಗತ್ತಿನಲ್ಲಿ ಉಳ್ಕೊಳ್ಳೋದಿಲ್ಲ ಅಲ್ಲ. ಸೊ ನಾನು ಈ ಗಾಥೆಯನ್ನ ಹೇಳಿದ್ದೀನಿ, ಇವಾಗ ನಾನು ಅನುಷ್ಠಾನ ಮಾಡ್ತೀನಿ. ಮಹಾಜನೋ ಏನ ಗತಸ್ಸಪಂತಹ, ಇದು ನಮ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಲ್ಲ. ಈ ಒಂದು ಶ್ಲೋಕ ಮಹಾಭಾರತದ ಶ್ಲೋಕ. ಪ್ರಭುಪಾದರು ಬಹಳಷ್ಟು ತಮ್ಮ ತಾತ್ಪರ್ಯಗಳಲ್ಲಿ ಹೇಳಿದ್ದಾರೆ. ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಮ್, ಧರ್ಮ ಮಾಡಿಕೊಳ್ಳುವುದು ಬಹಳ ನಡೆದಿದ್ದಾರೆ, ಯಾವ ಒಂದು ಮಾರ್ಗವನ್ನು ಅನುಸರಿಸಿದ್ದಾರೆ, ಅದೇ ಮಾರ್ಗವನ್ನು ನಾವು ಕೂಡ ಅನುಸರಿಸಿದರೆ ನಮ್ಗೆ ಕ್ಷೇಮ ಅಂತ ಈ ಒಂದು ಶ್ಲೋಕ ಹೇಳುತ್ತೆ ಅಲ್ಲ. ಆದ್ದರಿಂದಲೇ ಕಂಡು ಮಹರ್ಷಿಗಳು, ಮಹಾತ್ಮರು, ಆ ಕಂಡು ಮಹರ್ಷಿಗಳು ಯಾವ ಮಾರ್ಗವನ್ನ ನಮ್ಗೆ ಹಾಕಿಕೊಟ್ಟಿದ್ದಾರೆ, ಆ ಮಾರ್ಗವನ್ನ ನಾನು ಇವಾಗ ಅನುಸರಿಸ್ತೀನಿ ಅಂತ ರಾಮಚಂದ್ರ ಹೇಳ್ತಾನೆ. ಕೊನೆಯಲ್ಲಿ ಬರುವಂತಹ ಶ್ಲೋಕಗಳು ಇದನ್ನ ಓದಿ ಇಲ್ಲಿ ನಾನು ವಿರಾಮವನ್ನ ಕೊಡ್ತೀನಿ. ಭೀತಾಭಯ ಪ್ರದಾನೇನ ಸರ್ವಾನ್ ಕಾಮಾನ್ ಅವಾಪ್ನುಯಾತ್. ಭೀತ ಅಂತ ಹೇಳಿದ್ರೆ ಭಯದಲ್ಲಿ ಇರತಕ್ಕಂತಹ ವ್ಯಕ್ತಿಗೆ ಅಭಯ ಪ್ರದಾನೇನ. ನಾಳೆ ನಾವು ಈ ರಾಮಾಯಣದ ಚರ್ಮ ಶ್ಲೋಕವನ್ನ ನಾವು ಚರ್ಚೆ ಮಾಡ್ತೀವಿ. ನಾಳೆ ವಿಜಯದಶಮಿ ದಿವಸ ಎಲ್ಲರಿಗೂ ಶುಭಾಶಯಗಳು. ಮುಂಚಿತವಾಗಿ ಶುಭಾಶಯಗಳು. ನಾಳೆ ಸಾಯಂಕಾಲ ರಾಮಾಯಣದ ಅತಿ ಮುಖ್ಯವಾಗಿರ್ತಕ್ಕಂತಹ ಶ್ಲೋಕ ಅದು ಈ ಬರುತ್ತೆ. ನೆಕ್ಸ್ಟ್ ಅದರಲ್ಲೇ ಅಭಯ ಪ್ರದಾನ ಅಂತ ಬರುತ್ತೆ. ಆದ್ರೆ ಅದಕ್ಕಿಂತ ಮುಂಚೆನೆ ಇಲ್ಲಿ ದೇಶಿಕರು, ಆಚಾರ್ಯರು ಬೇರೆ ಯಾವುದೋ ಗ್ರಂಥದಿಂದ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಭೀತನಿಗೆ ಅಂದ್ರೆ ಭಯದಿಂದ ನರಳ್ತಾ ಇರ್ತಕ್ಕಂಥ ವ್ಯಕ್ತಿಗೆ ಅಭಯ ಪ್ರದಾನೇನ, ಅಭಯ ಪ್ರದಾನವನ್ನ ಮಾಡೋದ್ರಿಂದ ಎಲ್ಲಾ ರೀತಿಯಾಗಿರ್ತಕ್ಕಂಥ ಇಷ್ಟ ಪೂರಿಕೆಯೂ ಆಗತ್ತೆ. ದೀರ್ಘಮಾಯುಷ್ಟ ಲಭತೆ ಸುಖಿ ಚೈವ ಸದಾ ಭವೇತ್. ದೀರ್ಘ ಆಯಸ್ಸನ್ನ ಪಡಿತಾನೆ, ಮತ್ತೆ ಅವನು ಯಾವಾಗ್ಲೂ ಸುಖಿಯಾಗಿರ್ತಾನೆ. ಏಕತಃ ಕ್ರತವ ಸರ್ವೇ ಸಮಗ್ರ ವರದಕ್ಷಿಣಾಹ ಏಕತೋ ಭಯಭೀತಸ್ಯ ಪ್ರಾಣಿನಃ ಪ್ರಾಣರಕ್ಷಣಂ. ಎರಡು ಕಡೆ ಇದೆ, ಒಂದು ತಕ್ಕಡಿ ಇದೆ ಅಂತ ಇಟ್ಕೊಳ್ಳಿ. ಆ ತಕ್ಕಡಿಯಲ್ಲಿ ಒಂದು ಕಡೆ ಎಲ್ಲಾ ಯಜ್ಞಗಳು, ಮತ್ತೆ ಆ ಯಜ್ಞಗಳಲ್ಲಿ ಬಂದಿರತಕ್ಕಂತ ಎಲ್ಲಾ ದಕ್ಷಿಣೆ, ಕ್ರತವಹ ಅಂತ ಹೇಳಿದ್ರೆ ಯಜ್ಞ ಮತ್ತೆ ಎಲ್ಲಾ ದಕ್ಷಿಣೆ, ಆ ಯಜ್ಞದಲ್ಲಿ ಬರೆದಿರ್ತಕ್ಕಂಥ ದಕ್ಷಿಣೆ, ಈ ಸಮಸ್ತವಾಗಿರ್ತಕ್ಕಂಥ ಯಜ್ಞದ ಪ್ರತಿಫಲ ಏನಿದೆ, ಪುಣ್ಯ ಏನಿದೆ, ಅದು ಒಂದ್ ಕಡೆ ಆದ್ರೆ ಎರಡನೇ ಕಡೆ ಏನಿದೆ, ಆ ಮತ್ತೊಂದು ಕಡೆಯಲ್ಲಿ ಏನ್ ಬರುತ್ತೆ, ಆ ತಕಡಿ ಹೇಗೆ ಬ್ಯಾಲೆನ್ಸ್ ಆಗತ್ತೆ ಅಂತ ಹೇಳಿದ್ರೆ ಏಕತೋ ಭಯಭೀತಸ್ಯ ಪ್ರಾಣಿನಃ ಪ್ರಾಣ ರಕ್ಷಣಂ. ಯಾವಾಗ ಒಬ್ಬ ವ್ಯಕ್ತಿ ಭಯಭೀತನಾಗಿರ್ತಾನೆ, ಅವನ ಪ್ರಾಣ ರಕ್ಷಣೆಯನ್ನ ಮಾಡುವುದೇನಿದೆ ಅದು ಇದಕ್ಕೆ ಸಮಾನ. ಎಲ್ಲಾ ಯಜ್ಞಗಳನ್ನ ಮಾಡುವುದಕ್ಕೆ ಅದು ಸಮಾನ ಅಂತ ಇಲ್ಲಿ ಹೇಳ್ತಾನೆ ರಾಮಚಂದ್ರ. ನಾತೋ ಭೂಯಾಸ್ತೋ ಧರ್ಮ ಕಷ್ಟಿದನ್ಯೋಸ್ತಿ ಖೇಚರ ಪ್ರಾಣಿನಾಂ ಭಯಭೀತಾನಾಂ ಅಭಯಂ ಯತ್ ಪ್ರದೀಯತೆ. ಇದಕ್ಕೆ ಮಿಗಿಲಾದಂತಹ ಧರ್ಮ ಯಾವುದೂ ಇಲ್ಲ. ಶರಣಾಗತ ರಕ್ಷಣೆಯೇ ಎಲ್ಲದಕ್ಕಿಂತಲೂ ಮಿಗಿಲಾದಂತಹ ಧರ್ಮ. ಅತಃ ಭೂಯಾಹ ತಥೋ ಧರ್ಮ ನಾಸ್ತಿ ಅಂತ ಹೇಳ್ತಾನೆ. ಮತ್ತೆ ಮಹಾನ್ ಧರ್ಮ ಅಕ್ಷಯ ಫಲ ಶರಣಾಗತ ಪಾಲನೆ ಧರ್ಮನಿಷ್ಠಯ ತತ್ವಜ್ಞಾಹ ಏವಮಾಹು ಮನೀಷಿಣಃ. ಹೀಗೆ ಯಾರು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಧರ್ಮವನ್ನ ಅರಿತಂತವರು, ಧರ್ಮದ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡಂತಹ ಮಹಾ ಮೇಧಾವಿಗಳು, ಅವರು ಈ ರೀತಿಯಾಗಿರ್ತಕ್ಕಂತಹ ವಿಷಯಗಳನ್ನ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ಮಹಾನ್ ಧರ್ಮ ಅಕ್ಷಯ ಫಲ ಶರಣಾಗತ ಪಾಲನೆ. ಆ ಶರಣಾಗತಿಯ ಧರ್ಮವನ್ನ ಪಾಲಿಸಿದರೆ ಅದು ಅದೇ ಮಹಾನ್ ಧರ್ಮ, ಮತ್ತೆ ಅಕ್ಷಯ ಫಲ, ಅದರಲ್ಲಿ ಸಿಗುವಂತಹ ಫಲ ಏನಿದೆ ಅದು ಅಕ್ಷಯವಾಗಿರ್ತಕ್ಕಂಥದ್ದು, ಅದು ಯಾವತ್ತೂ ಕ್ಷೀಣಿಸದೇ ಇರತಕ್ಕಂತಹದ್ದು ಅಂತ ಎಲ್ಲರೂ ಹೇಳ್ತಾರೆ.
ಅಲ್ಲ. ರಾಮಾಯಣದ ಚರಮ ಶ್ಲೋಕವನ್ನ ಹೇಳ್ತಾನೆ. ಸಕೃದೇವ ಪ್ರಪನ್ನಾಯ ತವಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮ್ಯೇತದ್ ವ್ರತಂ ಮಮ. ಹೇಗೆ ಕೃಷ್ಣ ಭಗವದ್ಗೀತೆಯಲ್ಲಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಗತಃ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ 18ನೇ ಅಧ್ಯಾಯದಲ್ಲಿ ಗೀತೆಯ ಚರಮ ಶ್ಲೋಕವನ್ನ ಹೇಳ್ತಾನೆ. ಅದೇ ರೀತಿಯಲ್ಲಿ ರಾಮಚಂದ್ರ ಈ ವಿಭೀಷಣ ಶರಣಾಗತಿಯ ಪ್ರಸಂಗದಲ್ಲೇನೆ ರಾಮಾಯಣದ ಚರಮ ಶ್ಲೋಕವನ್ನ ಹೇಳ್ತಾನೆ. ಅದನ್ನು ನಾವು ನಾಳೆ ಚರ್ಚೆ ಮಾಡಿ ರಾಮ ರಾವಣರ ಯುದ್ಧ ಹೇಗೆ ನಡೆಯಿತು ಅಂತ ಒಂದು ಸಂಕ್ಷೇಪವಾಗಿ ನಾವು ನಾಳೆ ಚರ್ಚೆ ಮಾಡ್ತೀವಿ. ಏನಕ್ಕೆ ಅಂದ್ರೆ ನಾಳೆ ವಿಜಯದಶಮಿ. ರಾಮಚಂದ್ರ ವಿಜಯೋತ್ಸವ ಅಂತಾನೆ ಹೇಳ್ತೀವಿ ವಿಜಯದಶಮಿಗೆ. ಅದರಿಂದ ನಾಳೆ ರಾಮ ರಾವಣರ ಮಧ್ಯೆ ಯಾವ ರೀತಿಯಾದಂತಹ ಭೀಕರವಾದಂತಹ ಯುದ್ಧ ನಡೆಯಿತು ಅನ್ನೋದನ್ನ ಸಂಕ್ಷೇಪದಲ್ಲಿ ಮಾತ್ರ ನಾವು ಚರ್ಚೆ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನೆರೆದಿದ್ದಂತಹ ಎಲ್ಲ ಮಹನೀಯರಿಗೆ, ಎಲ್ಲ ಭಕ್ತರಿಗೆ ನನ್ನ ಧನ್ಯವಾದಗಳು. ಹರೇ ಕೃಷ್ಣ. ಯಾವ್ದಾದ್ರು ಪ್ರಶ್ನೆ, ಟೀಕೆ, ಟಿಪ್ಪಣಿ ಇದ್ರೆ ಇವಾಗ ನೀವು ಕೇಳಬಹುದು ಅಥವಾ ಮಾಡಬಹುದು. ಇಲ್ಲವಾದಲ್ಲಿ ನಾಳೆ ಮತ್ತೆ 7 ಗಂಟೆಗೆ ಸರಿಯಾಗಿ ನಾವು ಮತ್ತೆ ಸೇರಿ ನಮ್ಮ ಚರ್ಚೆಯನ್ನ ಮುಂದುವರಿಸಿ ಅಂತ್ಯಗೊಳಿಸ್ತೇವೆ. ಹರೇ ಕೃಷ್ಣ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕೇಸರಿ ವೇದಾಂತಾಚಾರ್ಯ ವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಯಾರಿಗಾದ್ರೂ ಯಾವ್ದಾದ್ರು ಪ್ರಶ್ನೆ ಇದೆಯಾ? ಅನ್ಮ್ಯೂಟ್ ಮಾಡ್ಬೇಕಂತ ಕಾಣುತ್ತೆ. ಇಲ್ಲ, ಅದು ಪ್ರಶ್ನೆ ಇರ್ಲಿಕ್ಕಿಲ್ಲ ನನ್ನ ಪ್ರಕಾರ. ಅವರು ಅನ್ಮ್ಯೂಟ್ ಮಾಡ್ತೀನಿ. ಎಲ್ಲರೂ ಅನ್ಮ್ಯೂಟ್ ಆಗಿದ್ದಾರೆ. ಅದ್ರ ಪ್ರಶ್ನೆ ಇದ್ರೆ ಕೇಳ್ಬೋದು. ಇಲ್ಲ ಅಂದ್ರೆ ನಾವಿಲ್ಲಿ ವಿರಾಮವನ್ನ ಕೊಡ್ತೀವಿ. ಓಕೆ, ಯಾವ್ದು ಪ್ರಶ್ನೆ ಇಲ್ಲ ಅಂತ ಅಂದ್ಕೋತೀನಿ. ಎಲ್ಲರಿಗೂ ಧನ್ಯವಾದಗಳು. ಹರೇ ಕೃಷ್ಣ. ನಾಳೆ ಮತ್ತೆ ಸೇರಿ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಗ್ರಂಥರಾಜ ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಕಿ ಜೈ. ಶ್ರೀಲ ಪ್ರಭುಪಾದ ಕಿ